ದ ಟಿಪಿಕಲ್ ಯುವರಾಜ್ ಭಟ್ ಟಚ್ ವಾಸ್ ದೇರ್ ಇನ್ ದಿಸ್ ಫಿಲ್ಮ್ ಅಂತ ಹೇಳ್ಬೋದಾ? ನ್ಯಾರೇಟರ್ಗೆ ಒಂದು ಸ್ಟೈಲ್ ಇರುತ್ತೆ, ಅದು ಬಿಟ್ಟು ನನಗೆ ಹೆಂಗೆ ಬರುತ್ತೆ. ನನಗೀಗ ಯುದ್ಧ ಮಾಡೋ ಟೈಮಿಗೆ ನನಗೆ ಯಾವ್ದು ಪರಿಚಯ ಇರುತ್ತೋ ಅದೇ ಕತ್ತಿ ಹಿಡ್ಕೊಂಡೇ ಮಾಡೋದು ನಾನು. ಬಾಡಿ ಹಿಂಗೆ ಸ್ಲ್ಯಾಂಟ್ ಆದಾಗ ಬೇರೆ ಕೆಲಸಗಳಾಗಬೇಕು, ನಾವು ಲವ್ ಮಾಡಿಸ್ತೀವಿ. ತುಂಬಾ ಹತ್ತಿರವಾಗಿ ಅರ್ಥ ಮಾಡ್ಕೊಂಡಂತ ಆಕ್ಟರ್ ಯಾರು ಸರ್? ಇಬ್ರು. ಯಾರು? ಸ್ಕ್ರಿಪ್ಟಲ್ಲಿ ಚುಕ್ಕಿ ಇದ್ರೆ ಆ ಚುಕ್ಕಿನ ಹೇಳ್ತಾನೆ ನಾವು ಡೈಲಾಗ್ಸಲ್ಲಿ. ಅದೊಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಇವನು ಚಡ್ಡಿ ಬಿಚ್ಕೊಂಡು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಟೆಕ್ನಿಕಲಿ ಅದು ಹೆಂಗೆ ತೊಳೆಯೋದು ಗೊತ್ತಿಲ್ಲ. ಅಂತ ಕೂದ ಅಲ್ವಲ್ಲ, ನಾವು ಕ್ಯಾಮ್ರಾ ದೂರ ಇಟ್ಕೊಂಡು ನಿಂತಿರ್ತೀವಿ, ಇಲ್ಲಿ ಮಾನಿಟರ್ ಮುಂದೆ ಕೂತಿರ್ತೀವಿ. ಎಷ್ಟೋ ಸತಿ ಕೇಳಿದ್ದೀನಿ, ಬೇಕಾದ್ರೆ ಅವನ್ನ ಕೇಳಿ ಏನು ಎತ್ಕೊಂಡು ನಾನು ಅಂತ. ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಯೂಶಲಿ ಸಿನಿಮಾ ಬರೋದಕ್ಕಿಂತ ಮುಂಚೆ ಸಿನಿಮಾ ತಂಡದ ಜೊತೆ ನಾನು ಮಾತಾಡೋವಂಥದ್ದು ಅಭ್ಯಾಸ ಇದೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಗೋಲ್ಡ್ ಕ್ಲಾಸಲ್ಲಿ ಇದು ತುಂಬ ಡಿಫ್ರೆಂಟಾಗಿ ನಡೀತಾ ಇದೆ. ಸಿನಿಮಾ ನೋಡಿ ಜನರನ್ನು ನೋಡಾದ್ಮೇಲೆ ತಂಡದ ಜೊತೆ ಮಾತಾಡೋದಕ್ಕೆ ಇವತ್ತು ನನ್ನ ಜೊತೆ ಇದ್ದಾರೆ. ಎಸ್, 2006ನೇ ಇಸ್ವಿಲಿ ಮುಂಗಾರು ಮಳೆ ನೋಡಿದ್ವಿ. ಈಗ 2025ನೇ ಇಸ್ವಿಲಿ 19 ವರ್ಷ ಆದಮೇಲೆ ಯಾಕೆ ರೆಫರೆನ್ಸ್ ಕೊಡ್ತಾ ಇದ್ದೀನಿ ಅಂದರೆ, ಅದೇ ಒಂದು ಶೇಡ್ನಲ್ಲಿ ಈ ಒಂದು ಸಿನಿಮಾನ ನೋಡಿ ನಾನು ತುಂಬ ಇಷ್ಟಪಟ್ಟು ಸಿನಿಮಾ ಮುಂಚೆ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಇಂಟರ್ವ್ಯೂ ಕೇಳಿದೆ. ಬಟ್ ಫೈನಲಿ ಅವರು ಮನಸ್ಸು ಮಾಡಿ ಈ ಮನದ ಕಡಲು ತಂಡದವರು ಇವತ್ತು ಇಂಟರ್ವ್ಯೂ ಕೂತಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್. ನಮಸ್ತೆ ಮಯೂರ. ಗೋಲ್ಡ್ ಕ್ಲಾಸ್ ವೀಕ್ಷಕರಿಗೆಲ್ಲ ಸಲ್ಯೂಟ್. ಜೊತೆಗೆ ಎಸ್, ಸೊ ನಮ್ಮ ಜೋಯಿ ಅಂತ ಹೇಳ್ತೀನಿ ಇವ್ರಿಗೆ, ಫ್ರೆಂಡ್ಸ್ ಜೋಯಿಲಿ. ಜೋಯಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಸರ್, ಫ್ರೆಂಡ್ ಸೀರೀಸ್ ಅಲ್ಲಿ ಇದೆಯಲ್ಲ, ಸೊ ಆ ಥರ ಕ್ಯಾರೆಕ್ಟರ್ ಅಂತ ನನಗನ್ಸುತ್ತೆ. ಕ್ಯಾರೆಕ್ಟರ್ ಅಲ್ಲ, ಐ ಡೋಂಟ್ ನೋ, ಬಟ್ ಎನಿವೇ ಜೋಕ್ಸ್ ಅಸೈಡ್, ಸುಮುಖ, ಅಂಜಲಿ ಹಾಗೂ ಸೊ ಒಂದು ಸೈಕಲ್ ಕಂಪ್ಲೀಟ್ ಆಯಿತು ಸರ್ ಇವತ್ತು. ಯಾಕಂದರೆ ಸುಮಾರು ಒಂದು 1.5-2 ವರ್ಷದ ಕೆಳಗಡೆ, ಇಟ್ಸ್ ಬೀನ್ 1.5 years. ಸೊ ಸುಮುಖ ಅವ್ರನ್ನ ಇದೇ ಸುಚಿತ್ರ ಅಲ್ಲಿ ನಾನು ಭೇಟಿಯಾಗಿದ್ದು. ಸೊ ಸುನೈನ ಅವ್ರ ಜೊತೆ. ಸೊ ಅವಾಗ ಎದುರುಗಡೆ ಬಂದರು, ಹಾಯ್ ಸರ್, ಹಲೋ, ಏನು ಮಾಡ್ಕೊಂಡಿದ್ದೀರಾ ಅಂತ ನಾನು ಕೇಳಿದೆ. ಸೊ ಐ ಆಮ್ ಅನ್ ಆ್ಯಕ್ಟರ್ ಅಂದರು. ನನ್ನ ಪಕ್ಕದಲ್ಲಿ ನನ್ನ ಕೋ ಡೈರೆಕ್ಟರ್ ಇದ್ರು, ಈಗ ಕ್ಯಾಮ್ರಾಯಿಂದ ಇದ್ದಾರೆ. ಅವ್ರು ಹಿಂಗೆ ಅಂತ ಇದ್ದಾರೆ, ಏನು ಮಯೂರ್ ಅವ್ರು ಹಿಂಗೆ ಕೇಳ್ತಾ ಇದ್ದೀರಾ ನೀವು, ಈಸ್ ಅನ್ ಆ್ಯಕ್ಟರ್, ಗೊತ್ತಿಲ್ವಾ ಅವ್ರದ್ದು ಸಿನಿಮಾ ಅನೌನ್ಸ್ ಆಗಿರೋಂಥದ್ದು? ಸರ್ ನಂಗೆ ಗೊತ್ತಿಲ್ಲ ಅಂತಂದೆ. ಸಾರಿ ಅಂತಂದೆ. ಇಲ್ಲ ಸರ್, ನಿಮ್ಗೆ ಗೊತ್ತಾಗಂಗೆ ಮಾಡಬೇಕು ಸರ್ ನಾನು ಅಂತ. ಹಿ ವಾಸ್ ವೆರಿ ಹಂಬಲ್ ಅವಾಗ. ನಾನು ಆಮೇಲೆ ಅವೆಲ್ಲ ಮಾಡ್ತಾನೆ. ನೀವು ಹೇಳೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅವರು. ನೋಡಿ ಸರ್, ಇವಾಗ ಸೈಕಲ್ ಕಂಪ್ಲೀಟ್ ಆಗಿ ನಮ್ಮ ಶೋ ಇಂಟರ್ವ್ಯೂ ಅದು ಇದೇ ಜಾಗದಲ್ಲಿ ಆಗ್ತಿದೆ ಅಂದ್ರೆ ಯು ಡಿಸ್ಟೈನ್ಡ್ ಬ್ರೋ. ನಾನು ಅನ್ಕೊಳ್ತಾ ಇರೋದೆಲ್ಲ ಆಗ್ತಾ ಇದೆ. ನಾನು ಹಂಗೆ ಹೇಳಿದೆ ಆ್ಯಕ್ಚುಲಿ. ನಾನು ಪರವಾಗಿಲ್ಲ, ಅವ್ರಿಗೆ ಗೊತ್ತಿಲ್ಲ ಸಾರಿ ಅಂತ ಹೇಳಿದ್ರು. ಇಲ್ಲ ಪರವಾಗಿಲ್ಲ, ನಾನು ಮಾಡ್ತಾ ಇದ್ದೀನಿ, ಮಾಡಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಆ ಥರ ಕೆಲಸ ಮಾಡ್ತೀನಿ ಅಂತ ಏನೋ ಹೇಳಿದ್ರು. ಅವ್ರು ಹೇಳಿದ್ರು, ಸರಿ ಯಾವ ಸಿನಿಮಾ ಅಂದರೆ ಭಟ್ರು ಸರ್, ಓಕೆ. ಆಮೇಲೆ ಇದು ಮುಂಗಾರು ಮಳೆ ಟೀಮ್ ಅವರೇ. ಐಮ್ ಲೈಕ್ ವಾಟ್ ಸರ್, ಏನು ಗುರು ನೀನು ಅಂತಂದ್ಬಿಟ್ಟು ಕ್ಯಾಶುಯಲ್ ಆಗಿ ಹೇಳ್ತಿದ್ಯಾ ಅಂತ ಅಂದ್ಬಿಟ್ಟು ನಾನು ಅವಾಗ ಅಂದ್ಕೊಂಡೆ. ಬಟ್ ಸೋ ಹ್ಯಾಪಿ ಟು ಸಿ ಯು ಲೈಕ್ ದ್ಯಾಟ್ ಸರ್. ಮೋರ್ ದೆನ್ ಎನಿಥಿಂಗ್, ಸ್ಟಾರ್ಟಿಂಗಲ್ಲಿ ಹೇಳಿದ ಮುಂಗಾರು ಮಳೆ ರೆಫರೆನ್ಸ್ ಯಾಕೆ ಕೊಟ್ಟೆ ಅಂತಂದರೆ, ಸಿನಿಮಾ ನೋಡಿದಾಗ, ನಾನೊಬ್ಬ ಪ್ರೇಕ್ಷಕನಾಗಿ ನೋಡಿದಾಗ ನನಗೆ ಎಲ್ಲೂ ಕೂಡ ಇದು ಹೊಸಬ್ರು ಸಿನಿಮಾ ಅಂತ ಅನ್ನಿಸ್ಲಿಲ್ಲ. ಅಲ್ಲ, ಅಫ್ಕೋರ್ಸ್ ಯಾರೋ ಹೊಸ ಆ್ಯಕ್ಟರ್ ಮಾಡಿದ್ರು ಅದಕ್ಕೆ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಇದ್ದಾಗ ದಟ್ ಮ್ಯಾಟರ್ಸ್ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ದೇರ್ ವಿಲ್ ಬಿ ಸಮ್ ಒಂದು ಟಚ್ ಇರುತ್ತೆ ಹೊಸಬ್ರದ್ದು, ಎಲ್ಲೋ ಸೈಕಲ್ ಹಿಡೋದು ಆ ಥರ. ನನಗೆ 1% ಕೂಡ ಅನ್ನಿಸ್ಲಿಲ್ಲ ಈ ಸಿನಿಮಾದಲ್ಲಿ. ಸೊ ವಾಟ್ ಈಸ್ ದಟ್ ಮ್ಯಾಜಿಕ್ ಕ್ರಿಯೇಟೆಡ್? ಈಗ ನಂದೊಂದು ಥಿಯರಿ ಇದೆ. ಈಗ ಅದೇ ಉದ್ದಿನ ಹಿಟ್ಟು, ಅದೇ ರವೆ, ಇಡ್ಲಿನ ರೌಂಡ್ ಹಾಕಿದ್ರೆ ರೌಂಡ್ ಆಗೇ ಬರುತ್ತೆ. ಟ್ರೆಡಿಷನಲ್ ಶೇಪ್ ಅದು, ರೌಂಡ್ ಇರ್ತವೆ. ಸುಮಾರು ಫುಡ್ ಐಟಮ್ ರೌಂಡೇ ಇರ್ತವೆ. ಪಡ್ಡು ರೌಂಡು, ದೋಸೆ ರೌಂಡು, ಅದೊಂದು ಲಡ್ಡು ರೌಂಡ್ ಆಗಿ, ರವೆ ಉಂಡೆ ಎಲ್ಲವೂ ರೌಂಡ್. ನೀನು ಅದೇ ರವೆ ಉಂಡೆನೋ ಅಥವಾ ಇಡ್ಲಿನೋ ಸ್ಕ್ವೇರ್ ಮಾಡಿದಾಗ ಒಂದು ಸ್ವಲ್ಪ ಬೇರೆ ಥರ ಕಾಣ್ತದೆ. ಅದನ್ನೇ ಬಟನ್ ಇಡ್ಲಿ ಥರ ಮಾಡಿದಾಗ ಬೇರೆ ಥರ ಕಾಣ್ತದೆ. ಅದೇ ಇಡ್ಲಿನೇ. ಹಾಗೆ ಇವೆಲ್ಲ ಬಟನ್ ಇಡ್ಲಿಗಳು. ಇದು ಚೆನ್ನಾಗಿದೆ ನಿಮ್ಮ ಹೆಸರು, ಬಟನ್ ಇಡ್ಲಿ. ಹೊಸ ಶೇಪ್, ಹೊಸಬ್ರು ಬಂದಾಗ ಸಡನ್ನಾಗಿ ನಾವು ಹೇಳ್ತಿರೋ ಎಲ್ಲದಕ್ಕೂ ಹೊಸದು ಆ್ಯಡ್ ಆಗುತ್ತೆ. ಇರೋದೇ 4-5 ಕಥೆಗಳು ಕಣ. ಒಂದು ಮ್ಯಾಕ್ಸಿಮಮ್ ಒಂದು 30 ಕ್ಯಾರೆಕ್ಟರೈಸೇಷನ್ಗಳನ್ನ ನಾವು ಮಾಡ್ಬೋದು. ಅದನ್ನೇ ಇಟ್ಕೊಂಡು ಉಲ್ಟಾ ಸೀದಾ ತಿರುಗಿಸಿ ಎಲ್ಲರೂ ಸಿನಿಮಾಗಳನ್ನು ಹೇಳೋದು. ಒಬ್ಬೊಬ್ರಿಗೆ ಒಂದೊಂದು ಸ್ಟೈಲ್ ಇರುತ್ತೆ. ಕರೆಕ್ಟ್.
ಈ ಹೊಸಬ್ರು ಬಂದ ತಕ್ಷಣ ನಮ್ಗೆ ಆಟೋಮೆಟಿಕಲಿ ಅದು ಹೊಸದಾಗಿ ಕಾಣಿಸೋಕೆ ಶುರು ಆಗುತ್ತಲ್ಲ, ಅದು ನಿನಗಾಗಿರೋದು ಪರದೆಯಲ್ಲಿ ನೋಡ್ತಿರ್ಬೇಕಾದ್ರೆ. ಯಾರೋ ನೆನ್ನೆ ಮೊನ್ನೆ ಬಂದು ಇಷ್ಟೊಂದು ಎಕ್ಸ್ಪೀರಿಯನ್ಸ್ಡಾಗಿ ಕಾಣಿಸ್ತಿದಾರಲ್ಲ, ಇದು ಯಾರ್ಯಾರೋ ಕೇಟರ್ ಮಾಡೋದನ್ನೆಲ್ಲ ಇವರು ಎಷ್ಟು ಈಸಿಯಾಗಿ ಮಾಡಿಬಿಟ್ಟಿದಾರಲ್ಲ ಅನ್ನೋ ಫೀಲಿಂಗ್ ಬರುತ್ತಲ್ಲ. ಅದು ಹಂಗಾಗಲಿ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಅದಕ್ಕೂ ಸಾಕಷ್ಟು ಗುದ್ದಾಡಿ ಒದ್ದಾಡ್ಕೊಂಡು ಶ್ರಮ ಹಾಕಿದ್ದಾರೆ 3 ಜನ. ಹತ್ತತ್ರ 40 days ತುಂಬ ರಿಗರಸ್ ರೆಪರ್ಟರೀಸ್. ಇಡೀ ಸ್ಕ್ರಿಪ್ಟ್ನ ಸುಮ್ಮನೆ ಟೇಪ್ ರೆಕಾರ್ಡ್ರದ್ದು ಬಟನ್ ಒತ್ತಿದ್ರೆ ಒಡ ಬರುತ್ತಲ್ಲ ಕ್ಯಾಸೆಟ್, ಹಂಗೆ ಹೇಳೋರು 3 ಜನ. ನಾವು 3 ಜನ ಅವ್ರು ಹೇಳ್ದಂಗೆ ವರ್ಕ್ಶಾಪ್ ಥಿಯೇಟ್ರ್ ರಿಹರ್ಸಲ್ ಮಾಡಿದ್ವಿ. ಸಿಕ್ಕಾಪಟ್ಟೆ ರಿಹರ್ಸಲ್ ಮಾಡಿ ಆಫೀಸಲ್ಲಿ 1 ತಿಂಗಳು ಆಲ್ಮೋಸ್ಟ್. ಇವರು ಕಂಟಿನ್ಯೂಸ್ಲಿ ಎವ್ರಿ ಡೇ ಒಂದು 4-5 ಅವರು ತುಂಬ ಶ್ರಮಪಟ್ಟು ಮಾಡಿದ್ವಿ. ಒಂದು ಇನ್ಸಿಡೆಂಟ್ ನೆನಪಿದೆ ನನಗೆ ಅಲ್ಲಿ. ಫಸ್ಟ್ ಒಂದು 5-6 days ಇವನು ಪೃಥ್ವಿ ಥಿಯೇಟರ್ ಎಲ್ಲ ಕಸ ಗುಡಿಸಿ ಬಂದವನು ಅಂತ ಹೇಳ್ತಿದ್ದ. ಬಾಂಬೆ ನೀನೇ ಕಣ ನಾಟಕದ ಮೇಷ್ಟ್ರು, ಇವರಿಬ್ರಿಗೂ ಒಂದೇನೋ ಒಂದು ಮಾಡು ಅಂತೇಳಿ ಎಲ್ಲ ಪ್ರಿಂಟ್ ಎಲ್ಲ ತೆಗೆದು ಬರೆದೆಲ್ಲ ಕೊಟ್ಟಿದ್ದೆ. ನೀಟಾಗಿ DTP ಮಾಡಿ ಎಲ್ಲ ತೊಗೊಂಬಂದು ಎದೆ ಮೇಲೆ ಹಾಕಿದ್ರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್. ಒಂದು 5 ದಿವಸ ಆದಮೇಲೆ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿಯಾನೆ. ಮಾಡು ಏನೇನು ಬರುತ್ತೆ ಎಲ್ಲ ಮಾಡಿ, ಇದು ಯಾವುದು ಇರಲ್ಲ ಅಂದೆ. ಅಯ್ಯೋ ದಟ್ಸ್ ಟಿಪಿಕಲ್ ಯು. ನಾವು ಫುಲ್ ನಾಟಕ ಥರ ಎಲ್ಲ ಪ್ಲಾನ್ ಮಾಡಿ ನಾವು ನಿಜವಾಗ್ಲೂ ಇವೆಲ್ಲ ಮಾಡಾದ್ಮೇಲೆ ಹೌದಾ ಇದು ಯಾವುದು ಇರಲ್ಲ. ವರ್ಕ್ಶಾಪ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಮನೆಗೆ ಹೋಗೋ ಪ್ರಾಕ್ಟೀಸ್ ಮಾಡಿ ಒಂಥರ ಹೋಮ್ ವರ್ಕ್ ಮಾಡ್ಕೊಂಡು ಮತ್ತೆ ಬರೋರು. Can you guys ever read his mind? Yeah, now I can. ಹೌದಾ? Yeah, I can read his mind. Somewhat, little bit, ಒಂಚೂರು. ಅಲ್ಲ ಅದು ಮಾಡಲೇಬೇಕು, ಯಾಕಂದ್ರೆ ಅವ್ರಿಗೆ he doesn't know about himself sometimes. ಅವ್ರಿಗೆ ಸರ್ ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಸರ್ ಇವರು. ಅವ್ರಲ್ಲಿ ಮಾತಾಡೋದು ಯೋಗೇಶ್ ಸರ್ ಮಾತಾಡ್ದಂಗೆ ಫೀಲ್ ಈಗ merge ಆಗಿ ಒಂದೇ ರೀತಿಯಲ್ಲಿ ಇಲ್ಲ ಸೀರಿಯಸ್ಲಿ ಸರ್ಗೆ ಅವರು ಒಳ್ಳೆ ಅಫ್ಕೋರ್ಸ್ ಅವರು ಸಿನಿಮಾ ಸೆಟ್ಟಲ್ಲಿ ಅವ್ರ ಡೈರೆಕ್ಟ್ರು. ಅವ್ರ ಪರ್ಸನಲ್ ಲೈಫಲ್ಲಿ ಅವ್ರಿಗೆ ಬೇರೆ ಡೈರೆಕ್ಷನ್ ಹೇಳಬೇಕು, ಇಲ್ಲಾಂದ್ರೆ ಅವ್ರಿಗೆ ಡೈರೆಕ್ಷನ್ ಇಲ್ಲ. ಅವ್ರು ಬಿಟ್ಟರೆ ಹೋಗ್ತಾ ಇರ್ತಾರೆ, ಎಲ್ಲೆಲ್ಲ ಹೋಗ್ತಾ ಇರ್ತಾರೆ. ಸರ್ ಅಲ್ಲಲ್ಲ ಸರ್ ಇಲ್ಲಿ ಹೋಗ್ಬೇಕು, ನೀವು ಬನ್ನಿ ಅಲ್ಲಿ ತನಕ ಮಾತ್ರ ಆ್ಯಕ್ಷನ್ ಕಟ್ ತನಕ ಅವರಲ್ಲಿ. ಅದು ಬಿಟ್ಟರೆ ಅದು ಹೇಳ್ತಿದ್ದು ನನಗೆ ತುಂಬ ಸತಿ ಹೇಳಿದ್ದಾನೆ. ಪ್ರತಿ ಫಿಲ್ಮ್ ಪ್ರಮೋಷನಲ್ಲೂ ಇದಾಗುತ್ತೆ ನನಗೆ. ಸುಮ್ಮನೆ ಹೋಗ್ತಾ ಇರ್ತೀನಿ, ಯಾರೋ ಕರ್ಕೊಂಡು ಹೋಗ್ತಾರೆ ಬಿಡು ಅಂತ. ಯಾರ್ದೋ ಗಾಡಿ ಹತ್ಬಿಡ್ತಾರೆ ಸರ್. ಅಂದ್ರೆ ನೀವು ಶಂಕರ್ ನಾಗ್ ಸರ್ ಒಂದು ಹಾಡು ಕೇಳಿದ್ದೀರಾ? ಅದೇ ಎಲ್ಲಿ ನಡೆಯುವುದೋ ಅಲ್ಲಿ, ಅದು ಇದು ನೋಡಿ ಸ್ವಾಮಿ ನಾವಿರೋದು ಹಾಗೆ ಟೈಟಲ್ ಸೇಮ್ ಅದೇ ತರ ಅನ್ಸುತ್ತೆ ಸರ್. ಇಲ್ಲ, ನನಗೆ ಎಲ್ಲಿಗೆ ಹೋದ್ರು, ಕಾರಲ್ಲಿ ಹೋದ್ರು ಆಯ್ತು, ನಡ್ಕೊಂಡು ಹೋದ್ರು ಆಯ್ತು, ನನಗೆ ಯಾವಾಗಲೂ ಒಂದು ಅನುಮಾನ, ನಾನು ಹೋಗ್ತಾ ಇದ್ದೀರಾ ಬರ್ತಾ ಇದ್ದೀನಿ. ಅವ್ರ ಡ್ರೈವರ್ಗಂತೂ ಹೆಂಗಾಗಿರ್ಬೋದು. ಅವ್ರು ಎಷ್ಟು ಯೂಸ್ ಟು ಆಗ್ಬಿಟ್ಟಿದ್ದಾರೆ, ಎಷ್ಟು ವರ್ಷದಿಂದ ಇದ್ದಾರೆ. ಅವ್ರು ಅದೇ ಹೇಳ್ತಾರೆ, ಅವ್ರು ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ, ಬಂದು ಕೂತ್ಕೊಳ್ತಾರೆ, ಗಾಡಿ ಹೋಗ್ತಾ ಇರುತ್ತೆ ಮುಂದೆ, ಅವರು ಕೇಳಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ, ಇವರು ಹೇಳಲ್ಲ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇವ್ರು ನಿಲ್ಸ್ಬಿಟ್ಟು ಈ ಕ್ಲೈಮ್ಯಾಕ್ಸ್ ಅಲ್ಲಿ ಅಂಡರ್ ವಾಟರ್ ಶಾರ್ಟ್ಸ್ ಎಲ್ಲ ಇದೆಯಲ್ಲ, ಅದು ನಾನು ಆ ಥರ ಅಲೂಫ್ ಆಗಿದ್ದಾಗ ಹುಟ್ಟಿದ್ದು ನನಗದು. ಒಂದು 3-4 years ಹಿಂದೆ ಯಾವುದೋ ರೆಕಾರ್ಡಿಂಗಿಗೆ ಮುಂಬೈ ಹೋಗಿದ್ದೆ. ನನ್ನ ಜೊತೆಗೆ ಅಲ್ಲಿ ತುಂಬ ಜನ ಪರಿಚಯ ನನಗೆ ಮುಂಬೈನಲ್ಲಿ. ಸ್ಟುಡಿಯೋದಿಂದ ಒಂದು ಬಿಲ್ಡಿಂಗಲ್ಲಿ ಒಂದು ಮೀಟಿಂಗ್ ಇತ್ತು. ಇವ್ರು ಹೆಂಗೂ ಇರ್ತಾರಲ್ಲ ಅಂಥೇಳಿ ಜೊತೆಗೆ ನಾನು ಲಿಫ್ಟ್ ಬಟನ್ ಹೊತ್ತು ಫೋನ್ ಮಾತಾಡ್ತಿದ್ದೆ. ಒಳಗೋದೆ, ಫೋನ್ ಕೊಟ್ಟಿದ್ದೀನಿ ನನ್ನ ಜೊತೆಗಿದ್ದವ್ರಿಗೆ. ಆ ಫೋನ್ ನಾನು ಇಟ್ಕೊಳ್ಳಲ್ಲ ಮೀಟಿಂಗ್ಗಳಲ್ಲಿ. ಅವ್ನ ಕೈ ಕೊಟ್ಟು ನಾನು ಲಿಫ್ಟಲ್ಲಿ ಬಂದಿದ್ದೀನಿ, ಅವ್ರು ಬಂದಿಲ್ಲ. ಸುಮ್ಮನೆ ನಿಂತಿದ್ದೀನಿ, ಜೊತೆಗಿದ್ದಾರೆ ಬಿಡೋ ಅಂದ್ಕೊಂಡು. ಅದು ಯಾವುದೋ ಫ್ಲೋರಿಗೆ ಹೋಯ್ತು, ಯಾವುದೋ ಫ್ಲೋರಿಗೆ ಬಂತು. ಕೊನೆಗೆ 14th or 15th ಫ್ಲೋರಲ್ಲಿ ಹೊರಗೆ ಬಂದೆ. ಜೇಬಲ್ಲಿ ಇತ್ತು, ಸೊಳ್ಳೆ ಜಾಸ್ತಿ ಇತ್ತು, ಸ್ವಲ್ಪ ಹೊಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕೊಂಡು ಕೂತಿದ್ದೀನಿ. ನನ್ನ ಹತ್ರ ಮೊಬೈಲು ಇಲ್ಲ, ದುಡ್ಡಿಲ್ಲ, ಎಂಥ ಸುಡುಗಾಡು ಇಲ್ಲ. ನಾನು ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ, ನಾನು ಇನ್ನೊಂದು ಮೀಟಿಂಗ್ ಇದೆ, ಇವು ಮೊಬೈಲು ಅವ್ರ ಕೈ ಕೊಟ್ಬಿಟ್ಟಿದ್ದೀನಿ. ಈಗ ನನಗೆ ಫೋನ್ ಮಾಡಿದರೆ ಅವ್ರ ಹತ್ರನೇ ಇದೆ ಮೊಬೈಲು, ನಾನು ಎಲ್ಲಿದ್ದೀನಿ ಅನ್ನೋದು ಗೊತ್ತಿಲ್ಲ. ಅದು ಪದೇ 14th ಫ್ಲೋರಿಗೆ ಬರೋದು. ಮೋಬಿ ಇಲ್ಲೇ ಇರಬೇಕು ಮೀಟಿಂಗ್ ಅಂತ ತಿಳ್ಕೊಂಡ್ರೆ ಅದು ಟೆರೇಸ್ ಸರ್. ಇದು ಆಕ್ಚುಲಿ ಸಿನಿಮಾ ಒಳ್ಳೆ ಸೀನ್ ಸರ್. ಇದು ಅಲ್ಲಿ ಕೂತ್ಕೊಂಡು ನಾನು ಸೊಳ್ಳೆ ಓಡಿಸ್ಬೇಕಾದ್ರೆ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಗ್ಲಾಸಲ್ಲಿ ಒಂದು ಮಗು ಕಾಲಿಗೆ ಈ ಪಂಚರ್ ಆಗಿರೋ ಟೈರ್ ಸುತ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಒಳಗಡೆ ಇಳಿತಾ ಇತ್ತು. ನನಗೆ ಈಜು ಬರಲ್ಲ, ಆ ಗ್ಲಾಸ್ ಅಷ್ಟು ದೂರದಲ್ಲಿ ಮಗು. ಬೇಕೋ ಬಚ್ಚ ಹಲೋ ಹಲೋ ಅಂತ ಕೂಗಾಡ್ಬಿಟ್ಟೆ ದಂಡೆ ಮೇಲೆ ನಿಂತ್ಕೊಂಡು. ಒಬ್ಬ ಯಾರೋ ಕೋಚು ಆ ಕಡೆ ಇದ್ದವನು, ಈ ಕಡೆ ಅವನ ತಂದೆನೋ ಯಾರೋ ಬಂದು ಎತ್ತರು ಮಗುನ. ನಾನು ಹಿಂಗೆ ನೋಡಿದ್ನಲ್ಲ, ಇದು ಹಿಂಗೆ ಯಾರೋ ಒಬ್ರು ಕೈ ಕಾಲು ಕಟ್ಕೊಂಡು ಹಿಂಗೆ ಹೋದ್ರೆ ಹೆಂಗಿರುತ್ತೆ ಅಂತ ಭಾರಿ ವಿಚಿತ್ರ ವಿಜುವಲ್ ಅದು. ಎದೆ
ದಗ್ಗಂದು ಬಿಟ್ಟಿತ್ತು ನನಗೆ, ಅದು ಉಳಿಯುತ್ತೋ ಇಲ್ವೋ ಮಗು ಅಂತ. 4-5 ಅಡಿ ಮಕ್ಕಳಿಗೆ 4-5 ಅಡಿನೇ ದೊಡ್ಡದು, ಇಷ್ಟು ಹತ್ರ ಇದ್ದಾನೆ ಅವನು. ಅದನ್ನೊಂದು ಯಾವ್ದಾರ ಸೀನಿಗೆ ಏನೋ ಮಾಡಬೇಕು ಅಂತಿದ್ದೆ, ಅದು ಇಲ್ಲಿಗೆ ಬಂತದ್ದು. ಸರ್ ನಾವು ದಟ್ ನೀವು ಕ್ಲೈಮ್ಯಾಕ್ಸ್ ಡೈರೆಕ್ಟಾಗಿ ಮಾತಾಡೋ, ನಾನು ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಪಾಯಿಂಟ್ ಇತ್ತು ಅಂತೀನಿ. ನನಗೆ ಆ್ಯಸ್ ಅನ್ ಆಡಿಯನ್ಸ್ ಸರ್ ಹಿ ಶುಡ್ ಹ್ಯಾವ್ ಡೈಡ್ ಅನಿಸ್ತು ಸರ್ ನನಗೆ. ಅದೇ ಒಂದು ಮಿನಿಟಿಗೆ ಸಾಯಿಸಿದ್ದೀನಿ. ಸರ್ ಹಂಗಲ್ಲ ಸರ್, ಅಂದರೆ ನನಗೆ ಯಾಕೆ ಅಂತ ಹೇಳ್ತೀನಿ, ಯಾವ ದ್ವೇಷ ಗುರು ಅವನಲ್ಲಿ ನಿಮಗೆ? ಅಲ್ಲ ಸರ್ ಆಸ್ ಅನ್ ಆಡಿಯನ್ಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಸರ್, ಈಗ ಮುಂಗಾರು ಮಳೆ ರೆಫರೆನ್ಸ್ ತೊಗೊಂಡಿದ್ದೀನಿ. ನನಗೆ ಭಟ್ರು ಸಿನಿಮಾಲಿ ಒಬ್ಬ ಆಡಿಯನ್ಸ್ ಆಗಿ ನನಗನ್ಸಿದ್ದು ಸೇಯಿಂಗ್ ಲೈಕ್ ಒಂದು ಹೀರೋಗೆ ಒಂದು ಟ್ರಾಜಿಕ್ ಇತ್ತು ಅಂತಂದರೆ ಅಥವಾ ಅವ್ನಿಗೇನೋ ಆಗಲಿಲ್ಲ ಅಂತಂದರೆ, ನನಗೆ ಪ್ರಾಯಶಃ ಲಾಸ್ಟ್ 10 minutes ನಾನು ಮೋಡ್ ಹೊಟ್ಟೋಗ್ಬಿಟ್ಟಿದ್ದೆ ಒಬ್ಬ ಪ್ರೇಕ್ಷಕ. ಮುಂಗಾರು ಮಳೆ ನಿನ್ನ ಪ್ರಕಾರ ಹ್ಯಾಪಿ ಎಂಡಿಂಗ್ ಟ್ರಾಜಿಕ್? ಈಗ ಹ್ಯಾಪಿ ಎಂಡಿಂಗು. ಯಾಕೆ? ಮದುವೆ ಆಗ್ಲಿಲ್ವಲ್ಲ ನನ್ನ ಮಗ ಅಂತ ಪಾಪ, ಅವಾಗ ನನಗೆ ಟ್ರಾಜಿಕ್ ಸರ್ ಅಲ್ವಾ? 2000 ಇಸ್ವಿಗೆ ಅದು ನನಗೆ ಟ್ರಾಜಿಕ್. ಅದು ಅರ್ಥ ಆಗಿಲ್ಲ ಅವ್ರಿಗೆ, ಹೇಳಿ ಇನ್ನೊಂದು. ಗೊತ್ತಾಯ್ತು. ಅಲ್ಲ ಮದುವೆ ಆದ್ಮೇಲೆ ಟ್ರಾಜಿಕ್ ಕರೆಕ್ಟ್. ಮದುವೆ ಸೊ ನನಗೆ ಅನಿಸ್ತಿದ್ದು ಪಾಪ ಅಲ್ಲೆಲ್ಲೋ, ಐ ಮೀನ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಏನಾದ್ರು ಆ ಥರ ಇತ್ತ ಎಂಡಿಂಗು ಮುಂಚೆನೇ ಅಥವಾ ಇಲ್ಲ? ಅದು ಅದಕ್ಕಿಂತ ದೊಡ್ಡದು ಬದುಕು ಅನ್ನೋದು ತುಂಬಾ ದೊಡ್ಡದು ಅನ್ನೋದು ರಿಯಲೈಸ್ ಆಗುತ್ತೆ ಅವನಿಗೆ. ಅವನು ಸತ್ತು ಹುಟ್ಟುತ್ತಾನೆ ಕ್ಲೈಮ್ಯಾಕ್ಸ್ ಅಲ್ಲಿ. ಅವನ ಹಳೆ ಸುಮುಖ ಸತ್ತು ಹೊಸ ಒಂದು ಡಾರ್ಕ್ನೆಸ್ನ ನೋಡಿ ಬೆಳಕಿನ ಇಂಪಾರ್ಟೆನ್ಸ್ ತಿಳ್ಕೊಂಡಿರೋ ಸುಮುಖ ಆಗ್ತಾನೆ. ಅದಾದಮೇಲೆ 3 ಜನರದ್ದು ಬೇರೆ ಬೇರೆ ದಿಕ್ಕಿನ ಜರ್ನಿ ಶುರು ಆಗುತ್ತೆ. ಅದು ನನಗೆ ತುಂಬ ಜನ ಹೇಳಿದ್ದ ಲಾಸ್ಟ್ ವಾಯ್ಸಲ್ಲಿ ಅವರು ಎಲ್ಲೆಲ್ಲೋ ಇದ್ದಾರೆ ಅಂದಾಗ ತುಂಬ ಪೇನ್ ಆಗುತ್ತೆ ಸರ್ ಅಂತ ಹೇಳ್ತಾರೆ. ಅಂದರೆ ಅದು ಹಾರ್ಡೆಸ್ಟ್ ಪಾಸಿಬಲ್ ರಿಯಾಲಿಟಿ. ಅದು ಇವತ್ತೆಲ್ಲರೂ ಇರೋದೇ ಹಾಗೆ. ಏನೋ ಅಂತ ಅನ್ಕೊಂತವೆ, ಅದು ಎತ್ತಲಾಗ ಹೋಗುತ್ತೆ, ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗುತ್ತೆ. ಒಂದು ಹುಡುಗಿಗೆ 4 ಹುಡುಗರು, ಒಬ್ಬ ಹುಡುಗನಿಗೆ 15 ಹುಡುಗಿರು, ಎಲ್ಲ ಸೇರಿ ಒಂದಕ್ಕೊಂದು ಕನೆಕ್ಷನ್ ಆಗದಿರ ಎತ್ತಲಾಗ ಹೋಗಿ ನಿಲ್ತವೆ ಗಾಡಿ, ಗೊತ್ತಿಲ್ಲ. ಆ ಥರದ್ದು ಒಂದು ಗ್ರೌಂಡ್ ರಿಯಾಲಿಟಿ ಇವತ್ತು ಏನು ಸುತ್ತಮುತ್ತ ನಡೀತಿದೆ. ನೀನು ಒಂದು 25 ವರ್ಷದ ಹಿಂದೆನೂ ನಡೀತಿದ್ದು ಇದೇನೆ ಇದೆ. ಕರೆಕ್ಟ್ ಸರ್. ಅದನ್ನ ತಗೊಂಬರ್ಬೇಕು ಅಂತ ಗುದ್ದಾಡಿ ತಂದಿದ್ದು. ನನಗೆ ಆ ಪಾರ್ಟ್ ಹೆಚ್ಚು ಫೋಕಸ್ ಮಾಡೋದಿತ್ತು. ಅವನ್ನ ಸಾಯಿಸ್ಬಿಟ್ರೆ ಅದು ಬೇಕು ಅಂತ ಸಾಯಿಸಿರು ಅಂತ ನನ್ನ ಬೈತಾರೆ ಜನ. ಆಮೇಲೆ ಸರ್ ನಾನು ಅದಕ್ಕೆ ನನ್ನದೇ ಆದಂಥ ರೀತಿಲಿ ನಾನು ಹೆಂಗೆ ಜನ ಸಿನಿಮಾ ಕೇಳೋದು ಹೆಂಗಿದೆ ಅಂತ ಕೇಳೋರು. ಅವ್ನು ನಾನು ಏನು ಹೇಳ್ತಿದ್ದೆ ಅಂದರೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಸರ್, ಹೇಳಿದೆ ಒಂದು ಸಿನಿಮಾ ಕತೆ ನೋಡಿದ್ದೀರಾ ಅಂತಿದ್ದೆ. ಒಂದು ಸಿನಿಮಾ ಕಥೆಲಿ ಒಂದು ಅನಂತ್ನಾಗ್ದು ಒಂದು ಸಿನಿಮಾ ಇದೆ, ಅದರಲ್ಲಿ ಒಂದು ಸೆಗ್ಮೆಂಟ್ ಇದೆ ಸರ್ ಮಧ್ಯದಲ್ಲಿ, ರಮೇಶ್ ಭಟ್ಟು ಮತ್ತು ಯಾರು ಮುಖ್ಯಮಂತ್ರಿ ಚಂದ್ರು ಕೂತಿರ್ತಾರೆ. ಸೊ ಅವಾಗ ಅವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾರೆ, ರಮೇಶ್ ಭಟ್ ಹೇಳ್ತಾರೆ, ಈ ಕಡೆಯಿಂದ ಹೀರೋ ಬರ್ತಾನೆ, ಈ ಕಡೆಯಿಂದ ಹೀರೋಯಿನ್ ಬರ್ತಾಳೆ, ಬಂದರು ಅದು ಮುಖ್ಯಮಂತ್ರಿ ಚಂದ್ರು ದಬ್ಕೊಂಬಿಟ್ರಂದ. ಅಲ್ಲೇ ಸರ್ ಜನ ಚೇಂಜ್ ಕೇಳ್ತಾರೆ, ಅವನ ಪಾಡಿಗೆ ಅವನು ಹೋದ, ಇವಳು ಪಾಡಿಗೆ ಇವಳು ಹೋದ ಅಂತ. ಎವ್ರಿ ಟೈಮ್ ಐ ಫೀಲ್ ಈ ಕ್ಲೈಮ್ಯಾಕ್ಸ್ ನೋಡಿದಾಗ ನನಗೆ ಅದೇ ಥರ ಅನ್ಸುತ್ತೆ. ಇನ್ನೇನು ಬಂದರು ಓಕೆ ಇವ್ರಿಬ್ಬರಲ್ಲಿ ಮದುವೆ ಆಗ್ತಾರೋ ಕಾಂಬಿನೇಷನ್ ನಾನು ಯೋಚನೆ ಮಾಡ್ತಿದ್ದೀನಿ, ಅಥವಾ ಇಬ್ಬರು ಹೆಂಡ್ತಿರು ತೊಗೊಂಡ್ಬಿಟ್ಟು ಇವನು ಆದರ್ಶ ಪುರುಷ ಇನ್ನೊಂದು ರೀತಿಯಲ್ಲಿ ಆಗ್ಬಿಡ್ತಾನೆ ಈಗಿನ ಕಾಲ, ಏನೇನೋ ಥಾಟ್ಸ್ ಹೊಡ್ತಿದೆ, ಅಥವಾ ಇವನು ಸತ್ತೋಗ್ಬಿಡ್ತಾನ ಅಂತೆಲ್ಲ ಅನ್ಕೊಂತಿದ್ದೆ. ಕೊನೆಗೆ ಲಾಸ್ಟ್ ನಿನ್ನ ಪಾಡಿಗೆ ನೀನು, ನನ್ನ ಪಾಡಿಗೆ ನಾನು ಅಂದ್ಬಿಟ್ಟು ಐ ಆಮ್ ಲೈಕ್ dude, Ramesh Bhatt came. Yeah. Have you watched that film? Yeah, that very typical. ತುಂಬಾ ಚೆನ್ನಾಗಿದೆ ಅದು. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್. ನೀವು ಆ ರೀತಿ ಯೋಚನೆ ಮಾಡಿರ್ತೀರಾ ಅಂದ್ಕೊಂಡೆ ಸರ್. ಅಂದ್ರೆ ಜನ ಚೇಂಜ್ ಕೇಳಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನೀವು ತಗೊಂಡಿದ್ದೀರಾ ಅಂತ ಅನಿಸ್ತು. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಕರೆಕ್ಟ್. ಬಟ್ ನಾವು ಆಡಿಯನ್ಸ್ ಅಲ್ಲಿ ಕೂತ್ಕೊಂಡು ನೋಡಿದಾಗ ಜೆನ್ಯೂನ್ಲಿ ಐ ಆಮ್ ಸೇಯಿಂಗ್, ನಾನು ಸುಮ್ಮನೆ ಅಲ್ಲಿ ಅಷ್ಟು ಜನ ಕೂತಿದ್ರು, ಸುಮಾರು ಜನ ಬಂದು ಫ್ಯಾಮಿಲಿ ಲೇಡೀಸ್, ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ಸಿನಿಮಾ. ಅವರೆಲ್ಲ ಬಂದು ಸಿನಿಮಾ ನೋಡಿದಾಗ ಅವ್ನು ಹೋಗ್ತಾನೆ ಅಂತ ಅನ್ಕೊಂಡಾಗ ಅವ್ನು ಎಲ್ಲಿ ಎದ್ದೇಳ್ತಾನಲ್ಲ ಅಲ್ಲಿ ತನಕ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಸರ್. ಎಲ್ಲಿ ಎದ್ದೇಳ್ತಾನಲ್ಲ ಎಷ್ಟು ಜನ ಚಪ್ಪಾಳೆ ಹೊಡೆದೇವ್ರು ಗೊತ್ತಾ? ಹೌದಾ? ಚಪ್ಪಾಳೆ ಎದ್ನೆಲ್ಲ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಟ್ಟಿದೆ. ದಟ್ಸ್ ವೈ ಇದು ನನಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಕ್ಲೈಮ್ಯಾಕ್ಸ್ ಕೊಟ್ಟಿರೋದು. ಬಿಕಾಸ್ ವಿ ನೆವರ್ ಥಾಟ್, ನನಗೂ ಗೊತ್ತಿರಲಿಲ್ಲ ಆ ಪಾಯಿಂಟಲ್ಲಿ ಅವ್ನು ಹೋಗೋಬೇಕಾರೆ ನನ್ನ ಪಕ್ಕದಲ್ಲಿ ಇಬ್ಬರು ಕೂತಿದ್ರು ನಮ್ಮ ಸಿನಿಮಾ ಟೀಮ್ನವ್ರೆ. ಕರೆಗೆ ಇವ್ನು ಸತ್ತೋಡ್ಬೇಕಾಯ್ತು ಅಲ್ಲ, ಎಷ್ಟು ಚೆನ್ನಾಗಿದೆ ಈ ಪಿನ್ ಡ್ರಾಪ್ ಸೈಲೆನ್ಸ್, ಎಲ್ಲರಿಗೂ ಹಿಂಗೆ ಆಗ್ತಾ ಇದೆಯಲ್ಲ. ನಾನು ಹೇಳೋ ಅಷ್ಟಲ್ಲಿ ಎದ್ದ ಅವನು. ಬಟ್ ವಾಟ್ ಯು ಸೇ ಇಸ್ ರೈಟ್. ಆ್ಯಕ್ಚುಲಿ ನಮಗೂ ಲಾಸ್ಟ್ 10 minutes ಸರ್ ನಾನು ನೋಡ್ತಿರ್ಬೇಕಾದ್ರೆ ಕಂಪ್ಲೀಟ್ ಕಟ್ ಆಫ್ ಆಗೋಯ್ತು. ಲಾಸ್ಟ್ 15 ನಿಮಿಷ ಅಂತೂ ಹಿಂಗೇ ಮುಳುಗ್ಬಿಟ್ಟಿದ್ದೀನಿ. ಅಂದರೆ ಆ ಇಂಟೆನ್ಸಲ್ಲಿ ತೊಗೊಂಡೋಗಿದ್ದೀರಾ, ತೊಗೊಂಡೋಗಿ ಬಂದ ಮೇಲೆ ಹಬ್ಬ ಸದ್ಯ ಇವಳು ಬದುಕ್ಸಿದ್ಲು ಅಂತ ಒಂದು ಕಡೆ ಇದೆ. ಸರಿ ಆಮೇಲೆ ನೋಡ್ರೆ ಶೀಸ್ ಲೈಕ್ ಇಲ್ಲಿ ಹೋಗ್ಬಿಟ್ಟು ಇಲ್ಲ ಹೋದ ಅನ್ನೋ ಥರ ಲುಕ್ ಇವ್ರು ಕೊಟ್ಟಿದ್ದು. ಐಮ್ ಲೈಕ್ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಹೋಗಿಸ್ಬಿಟ್ರಲ್ಲ ಗುರು ಇವರು ಅಂತ ನನ್ನ ತಲೆಯಲ್ಲಿ ಅಲ್ಲಿ. ಆಮೇಲೆ ಸಡನ್ಲಿ ಬದುಕಿದ ತಕ್ಷಣ ಐಮ್ ಲೈಕ್ ಇದು ಹೆಂಗೆ ಬದುಕಿದ್ರು ಅಂತ ಅಂದ್ಬಿಟ್ಟು 1 ನಿಮಿಷ ಅಲ್ಲಿ ಥಾಟು. ಆಮೇಲೆ ನೋಡಿ ಓಕೆ ಈಗ ಇಬ್ಬರಿಬ್ಬರಲ್ಲಿ ಏನು ಚೂಸ್ ಮಾಡ್ತಾನೆ ನೆಕ್ಸ್ಟ್ ಇನ್ನೊಂದು ಥಾಟು. ಅಂದರೆ so many things we started thinking actually. ಬಟ್ ಸರ್ ಹೇಳ್ದಂಗೆ ಪೋಸ್ಟ್ ಕ್ಲೈಮ್ಯಾಕ್ಸ್ ನಮ್ಮ 3 ಜನದ ಇಂಡಿವಿಜುವಲ್ ಸ್ಟೋರೀಸ್ ಇದೆಯಲ್ಲ ಅದೇ ರಿಯಾಲಿಟಿ ಅಲ್ವಾ? ಒಂದ್ಸತಿ ಲವ್ ಮಾಡಿದಾಗ ಸಿಕ್ಕಲ್ಲ. ಬಟ್ ಎಲ್ಲೋ ಒಂದು ಆಮೇಲೆ ತಿರ್ಗೋ ಒಂದು ಪಾಯಿಂಟಲ್ಲಿ ಸಿಗ್ಬೋದಾ ನೀವು?
ಪಾರ್ಟ್ 2 Part two. ಪಾರ್ಟ್ 2 ಮಾಡಿದಾಗ ಮನದ ಕಾಡಲು ಪಾರ್ಟ್ 2 ಪಾರ್ಟ್ 2 ವಾವ್ ಅದ್ರಲ್ಲಿ ಗೊತ್ತಾಗುತ್ತೆ. ಸರ್ ಫಸ್ಟ್ ಸೀನ್ ಇನ್ನೊಬ್ಳು ಜೊತೆ ಇರ್ತಾರೆ, ಇಬ್ರು ಒಂದು ಚಪ್ಪಲಿ ತಗೊಂಡು ನೋಡ್ಬಿಡ್ತಾರೆ ಅಂತ ನಾನು. ಅದಕ್ಕೆ ಹೆಂಗ್ ಕಾಸ್ಟ್ ಮಾಡ್ತೀರಾ ಅದಕ್ಕೆ ಇನ್ನೊಂದು ಆಡಿಷನ್ ಇನ್ನೊಂದು ಸ್ಟಾರ್ಟ್ ಆಗುತ್ತೆ ಇವಾಗ. ಒಂದ್ ವರ್ಷ ಆಡಿಷನ್ ನನ್ನ ಮುಂದೆನೇ ಮಗನೇ ಆಡಿಷನ್ ಸ್ಟಾರ್ಟ್ ಆಗುತ್ತೆ ಇವಾಗ. ನಮ್ಮ ಆಡಿಷನ್ ಪ್ರಾಸೆಸ್ ಇಸ್ ಅ ಹೋಲ್ ಅದರ್ ಎಪಿಸೋಡ್. ಅಯ್ಯೋ ನನ್ನ ಮಗನೇ ನನಗೆ ಕ್ರಿಕೆಟ್ ಆಡೋ ಅಂದೆ, ನನಗೆ ಆರ್ಕಿಯಾಲಜಿ ಮಾಡೋ ಅಂದೆ, ನೀನು ದೊಡ್ಡ ಡಾಕ್ಟರ್ ಆಗಿ ನೀನೇನು ಕಿಸಿತಾ ಇದೆಯಾ ಇಲ್ಲಿ ಅಂತ. ಸರ್ ಮೊದಲನೇ ಸಿನಿಮಾಗೆ ಈ ತರ ಇಬ್ಬರಿಬ್ರು ಸಿಗೋದು ಆಕ್ಚುಲಿ ಇಟ್ ಈಸ್ ವೆರಿ ಪುಣ್ಯ ಮಾಡಿರ್ಬೇಕು ಸರ್ ಇವನು. ಅವನ್ನೇ ಕೇಳಿ. ಅವನಿಗೆ ಆ ಥರ ರಿವ್ಯೂಸ್ ತುಂಬಾ ಬರ್ತಾ ಇದೆ. ಇಲ್ಲ, ನಾನು ಇದು ಮೊದಲನೇ ಸಿನಿಮಾ ಅಂತ ನಮಗೆ ಅನ್ನಿಸ್ತಾ ಇರ್ಬೋದು, ಯಾಕಂದ್ರೆ ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ದೀನಿ ಇಷ್ಟು ದೊಡ್ಡ ಓ ಅಂದ್ರೆ ಅರ್ಥ ಬೇರೆ ಅರ್ಥ ಇದೆ ನಾವು ಇದು. ಮಾಡಿರೋ ಆಕ್ಚುಲಿ ಫಸ್ಟ್ ಫಿಲ್ಮ್ ಅಲ್ಲಿ ಮೂರ್ ಜನ ಇದ್ರು, ಬಟ್ ನನ್ಗೆ ಯಾರು ಇರ್ಲಿಲ್ಲ. ಅಂದ್ರೆ 3 ಹೀರೋಯಿನ್ ಇದ್ರು, ಅದ್ರ ಜೊತೆ ನಾವೆಲ್ಲ ಒಂದು 4-5 ಜನ ಹುಡುಗರು ಅದನ್ನ ಆಸ್ ಅ ಕೋಸ್ಟಾರ್ ಹಂಚ್ಕೊಂಡಿದ್ವಿ. ಅದು ಬಿಟ್ಟು ಸೆಕೆಂಡ್ ಫಿಲ್ಮ್ ಅಲ್ಲೂ ನಾವೇ ಏನೋ ಅವ್ನು ಹೇಳಿದ್ದು ಹೆಂಗಿತ್ತು ಅಂದ್ರೆ ನನಗೂ ಹೀರೋಯಿನ್ Exactly ಮಾಡಿದ್ರು. ಸರ್, ನನಗೆ ಅದೇ ತಲೆಯಲ್ಲಿ ಓಡ್ತಿದ್ದಿದ್ದು ಆಕ್ಚುಲಿ. ನಾನು ಈ ಸಿನಿಮಾ ಆ ಪಿಕ್ಚರ್ ಅಲ್ಲಿ ನಾನು ಹೀರೋಯಿನ್ ಅನ್ನೋ ತರ ಇತ್ತು. ಆಕ್ಚುಲಿ ಯಾವ್ದೋ ಒಂದು ಸಿನಿಮಾ ಮಿಸ್ಟರ್ ರಾಣಿ ಆತರ ಏನೋ ಬಂತಲ್ಲ, ಓ ಅದಕ್ಕೆ ನನ್ ಕರೆದಿದ್ರು ಆಕ್ಚುಲಿ ನನ್ಗೇನು ಮಾಡು ಅಂತ. ಬಟ್ ಐ ಡಿಂಟ್, ಅದೇನೋ ಆಗಿಲ್ಲ. ಇಟ್ಸ್ ಓಕೆ, ಇಟ್ಸ್ ಗುಡ್. ಬಟ್ ಅದು ಬಿಟ್ಟು ತುಂಬಾ ಕಡೆ ನುಕ್ಕೊಂಡು ಹಿಂಗೆ ಹೋಗಿದ್ದಾನೆ, ಕೇಳ್ಬಿಟ್ಟು ಹಂಗೆ ಬಂದ್ಬಿಟ್ಟು. ಇಲ್ಲ ಹೋಗಿದ್ದೀನಿ, ಬಟ್ ದೆನ್ ಯಾ ಇಟ್ಸ್ ಗುಡ್. ಇಷ್ಟ ಸರ್ ಖುಷಿ ಆಗುತ್ತೆ. 2006ನೇ ಇಸ್ವಿ ಪ್ರೀತಮ್ ಇವಾಗ 2025ಕ್ಕೆ ಇದ್ದಿದ್ರೆ ನಿಮ್ಮ ದೃಷ್ಟಿಲಿ ಹೆಂಗಿರೋನು? ನಮಗ ದಿಗಂತ ಸಿಕ್ಕಿದ್ರೆ ಹೇ ಅಂತ ನಕ್ಬಿಡೋನು. ಅವರು ಪೂಜಾ ಗಾಂಧಿನ ಕಟ್ಕೊಂಡಿದ್ದಕ್ಕೆ ಅಲ್ಲ, ಅದು ದಿಗಂತ್ ಪೂಜಾ ಗಾಂಧಿ ಇದಾಯ್ತು. ಗಣೇಶ್ ಹೆಂಗಿರ್ಬೋದಾಗಿತ್ತು, ಹೆಂಗಿರ್ತಾರೆ ಈಗ? ಲೈಫು ತನ್ನ ಪಾಡಿಗೆ ತಾನು ಮೂವ್ ಆಗುತ್ತೆ. ಅದನ್ನು ನಾವು ಹಿಂಗೇ ಬದುಕಬೇಕು ಅಂತ ನೀನು ಬದುಕಕ್ಕೆ ಹೋದರೆ ಅದು ಬದುಕಕ್ಕಾಗಲ್ಲ. ನೀನು 1 ಅವರ್ ಬಿಟ್ಟು ಏನಾಗುತ್ತೆ ಅನ್ನೋದನ್ನು ನೀನು ಊಹೆ ಮಾಡ್ಕೊಂಡು ಬದುಕಕ್ಕೆ ಆಗೋದಿಲ್ಲ. ಲೈಫು ಅದರದ್ದೇ ಒಂದು ಡಿಸೈನ್ ಇರುತ್ತೆ. ನೀನು ಅಂದ್ಕೊಂಡ್ಬಿಡ್ತೀಯ ಬೆಳಗ್ಗೆ ಎದ್ದು ಈ ಇಂಟರ್ವ್ಯೂ ಅಲೆ ಬಸ್ಬಿಟ್ಟು ಏನೇನೋ ಆಗ್ಬಿಡ್ತದೆ ಅಂತ, ಅದು ಹೇಳ್ಬೇಕಲ್ಲ. ಆಸೆ ಇಲ್ಲ ಸರ್, ಅದು ಯಾವತ್ತು ಎಲ್ಲರಿಗೂ ಆಸೆ ಇದಾವೆ, ಅದು ಸಿಗ್ಬೇಕಲ್ಲ. ಹಂಗೇನೆ ಅವನೊಂದು ಹುಡುಗಿನ ಆಸೆ ಪಟ್ಟ, ಸಿಗಲಿಲ್ಲ, ಜೋಗದ ಗುಂಡಿ ನಿಂತ್ಕೊಂಡ್ಬಿಟ್ಟ ಮಗನ ಹೂತಾಕ್ಬಿಟ್ಟು. ಆಮೇಲೆ ಅಲ್ಲಿಂದ ಹೋಗ್ಬೇಕಾದ್ರೆ ಯಾರೋ ಸಿಕ್ಕಿರ್ತಾರೆ, ಏನೋ ಆಗಿರ್ತದೆ, ಇಲ್ಲ ತುಂಬ ದೊಡ್ಡ ಪಾಠ ಕಲ್ತಿರ್ತಾನೆ, ಇಲ್ಲ ದಿಗಂತೆ ಒಂದು 2 ವರ್ಷ ಬಿಟ್ಟು ಬಂದು ಇದ್ಯಾವುದು ಸ್ಕ್ರಾಪ್ನ ಕಟ್ಟದೆ ಗುರು ಅಂತ ಅವನಿಗೆ ಹೊಡೆದಿರ್ಬೋದು. ನಾನೇ ಯಾಕಂದ್ರೆ ಊಹೆ ಮಾಡ್ಬೋದು. ಅಥವಾ ದಿಗಂತ್ ಆಲಿಮನಿ ಕೊಡ್ತಿರ್ಬೋದು ಅಲ್ಲಿ. ವಾವ್. ಅಥವಾ ಪೂಜಾ ಗಾಂಧಿನೇ ವಾಪಸ್ ಬಂದಿರ್ಬೇಕು. ನನಗೆ ಬದುಕಕ್ಕಾಗಲ್ಲ ಅವನ ಜೊತೆ, ನಿನ್ನ ವಿಷಯ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅವನಿಗೆ ಅಂತಲೂ ಬರ್ಬೋದು ಅವಳು. ಇನ್ನೊಂದು ಯಾವುದೋ ಮೊಲದ ಪೋಲ್ಟ್ರಿನೋ ಇಲ್ಲ ರಾಗಿ ಏನೋ ಮಾಡಿಕೊಂಡು. ನಾನು ಆಕ್ಚುಲಿ ಅವ್ರ ಮಗ ಅಂತ ಒಂದಿತ್ತು, ಸುಮ್ಮನೆ ನಾವು ಹೋಗೋಕ್ ಟೈಮಲ್ಲಿ ಇದೇನು ದಿಗಂತ್ ಪೂಜಾ ಗಾಂಧಿ ಮಗನ? ಮೊಮ್ಮ ಅನಂತ್ನಾಗ್ ಅವ್ರ ಮೊಮ್ಮಗ ನಾನು ಅಂತ ಎಷ್ಟು ಸುಮಾರು ಜನ ಕೇಳಿದ್ರು, ಏನು ಕನೆಕ್ಷನ್ ನಾನು ಸುಮ್ಮನೆ ಹೇಳ್ತಾ ಇದ್ದೆ, ಅನಂತ್ನಾಗ್ ಅವ್ರ ಮೊಮ್ಮಗ ನಾನು ಆಕ್ಚುಲಿ. ನನಗೆ ನಾನು ಪ್ರೀತಮ್ ಅವ್ರ ಮಗಳು. ಓ ಅಲ್ಲಿಂದ ಕ್ರಾಸ್ ಓವರ್ ಬ್ರೋ. ಪ್ರೀತಮ್ ಹಾಗಾದ್ರೆ ಪ್ರೀತಮ್ ವೈಫ್ ಯಾರು ಅಂತ ನಾನು ತಿಳ್ಕೊಬೇಕೀಗ. ಅಮ್ಮ ಪಾರ್ಟ್ 2. ಓಕೆ, ನಿಮ್ಮಿಬ್ರದ್ದು ಆಯ್ತು. ಇವ್ರು ಯಾರೀಗ? ಇವರು ಅದೇ ನಾನು ಥಿಂಕ್ ಮಾಡ್ತೀನಿ. ಅಲ್ವಾ? ಇಲ್ಲ, ಆಕ್ಚುಲಿ ಇವ್ರು ಯಾರು ಗೊತ್ತಾ? ಅಮ್ಮಣ್ಣಿ ಪಾಪು ಮಗಳು. ಅಶ್ವಥ್ ದಟ್ ವರ್ಕ್ಸ್ ಬೆಟರ್. ಆಗಿರ್ತಾನೆ ಆಮೇಲೆ ಆಮೇಲೆ ಆಗ್ತಾರಾ? ಅದೇ ಮಾತಾಡ್ತಾರದ್ ನಾವು ಮುಂದೋಗಿ ಏನಾಗುತ್ತೆ ಲೈಫಲ್ಲಿ ಅಂತ. ಯಾರಾದ್ರೂ ಮುಂಗಾರು ಮಳೆಯಿಂದ ಈ ತರ ಡಿಕೋಡ್ ಮಾಡಿದೀವ ನೋಡಿ ಸರ್. ನೀನು ತುಂಬಾ ಬುದ್ಧಿವಂತ ಕಣ, ಇಂಡಸ್ಟ್ರಿಗೆ ಬಂದು ಹಾಳಾಗ್ಬಿಟ್ಟೆ ಸರ್. ಇದು 3ನೇ ಸಲ ನಾನು ಸೋಲ್ ಹೇಳ್ತಿದ್ದೀರಾ ಸರ್? ನಿನ್ನ ಪ್ರೋಗ್ರಾಮ್ ಟ್ಯಾಗ್ಲೈನ್ ತುಂಬಾ ಬುದ್ಧಿವಂತ, ಇಂಡಸ್ಟ್ರಿಗೆ ಬಂದ ಹಾಳಾಗೋದ ಸರ್. ಅಂದ್ರೆ ಏನು ಹೇಳಕ್ ಬಂದೆ ಅಂದ್ರೆ, ನನಗೆ ಮನದ ಕಡಲು ನೋಡ್ತಿರ್ಬೇಕಾರೆ ಆಸ್ ಅ ಯೋಗರಾಜ್ ಭಟ್ ಫ್ಯಾನ್ ಆಗಿ ಒಂದು ಲೇಯರ್ಸ್ ಆಫ್ ಮುಂಗಾರು ಮಳೆ, ಲೇಯರ್ಸ್ ಆಫ್ ಪರಮಾತ್ಮ, ಲೈಕ್ ಎಷ್ಟೊಂದು ಸೀನ್ಸ್ಗಳು ಲೈಕ್ ಒಂದು ಅಪ್ಪು ಸರ್ ಡೆಲಿವರ್ ಮಾಡಿರೋಂಥ ಒಂದು ಶೇಡ್ಸ್ ಆಫ್ ಏನು ನೋಡಿದ್ವು ಅದನ್ನು ಕೆಲವೊಂದನ್ನ ಆ್ಯಕ್ಚುಲಿ ಆ ಶೇಡ್ಸಲ್ಲಿ ನೋಡಿದೆ. ಮುಂಗಾರು ಮಳೆ ಎಸ್ ಅಫ್ಕೋರ್ಸ್, ಬಿಕಾಸ್ ಒಂದು ಸಿನಿಮಾಟೋಗ್ರಫಿ, ಆ ಬ್ಯೂಟಿ, ಅಥವಾ ಹರಿ ಸರು, ಸೋನು ನಿಗಮ್, ಆ ಕಾಂಬಿನೇಷನ್ ಅಲ್ಲಿರೋಂಥದ್ದು. ಆ್ಯಂಡ್ ಇಬ್ಬರಿಬ್ಬರು ಹೀರೋಯಿನ್ಸ್ ನನಗೆ ಕೆಲವೊಂದ್ಸಲಿ, ಆಮೇಲೆ ಇವರಿಬ್ಬರದ್ದು ಕೆಲವೊಂದು ಒಂಥರ ಮನಸಾರೆ ಫೀಲ್ಸ್ ಬಂತು ಎಲ್ಲೋ ಒಂದು ಕಡೆ. ತುಂಬ ಲೇಯರ್ಸ್ ಆಫ್ ದ ಟಿಪಿಕಲ್ ಯೋಗರಾಜ್ ಭಟ್ ಟಚ್ ವಾಸ್ ದೇರ್ ಇನ್ ದಿಸ್ ಫಿಲ್ಮ್ ಅಂತ ಹೇಳ್ಬೋದಾ? ಹೇಳ್ಬೋದು. ಈಗ
ಯಾರೋ ಒಬ್ಬ ಈ ಸಹವಾಗಿ ಒಂದೇ ಥರ ಡ್ರೈವ್ ಮಾಡ್ತಿರ್ತಾನೆ ಅವನು. ಹ್ಮ್. ಸ್ಕ್ವೇರ್ ಡ್ರೈವ್ ಇಲ್ಲ ಕವರ್ಸ್ ಮೇಲೆ 6 ಹೊಡೆದು ಬಿಡೋದು. ಈ ತೆಂಡೂಲ್ಕರು ಹೊಡಿತಾ ಇದ್ರು, ಕವರ್ಸಿಗೆ ಹಿಂಗೆ ಅಂದ್ಬಿಡೋರು 6 ಹೋಗ್ಬಿಡೋದು ಅದು. ಅಥವಾ ಅವ್ರು ಸ್ಟ್ರೈಟ್ ಡ್ರೈವಿಗೆ ಅದರದ್ದೇ ಆದ ಸಿಗ್ನೇಚರ್ ಇತ್ತು. ಹಾಗೆ ಅವ್ರ ಮುಖಕ್ಕೆ ನೀನು ಫುಲ್ಲು ಹೆಲ್ಮೆಟ್ ಹಾಕಿ ಅವ್ರ ಮುಖನೇ ಕಾಣದಿದ್ದಂಗೆ ಬ್ಯಾಟಿಂಗ್ ಬಿಟ್ರು ಆ ಸ್ಟೈಲ್ ನೋಡ್ಬಿಟ್ಟು ಹೇಳ್ಬೋದು ಇದೇ ಬ್ಯಾಟ್ಸ್ಮನ್ನು ಅಂತ. ಹಾಗೆ ಒಬ್ಬ ನ್ಯಾರೇಟರ್ಗೆ ಒಂದು ಸ್ಟೈಲ್ ಇರುತ್ತೆ. ಅದು ಬಿಟ್ಟು ನನಗೆ ಹೆಂಗೆ ಬರುತ್ತೆ, ನನಗೀಗ ಯುದ್ಧ ಮಾಡೋ ಟೈಮಿಗೆ ನನಗೆ ಯಾವ್ದು ಪರಿಚಯ ಇರುತ್ತೋ ಅದೇ ಕತ್ತಿ ಹಿಡ್ಕೊಂಡೇ ಮಾಡೋದು ನಾನು. ಆ ಕತ್ತಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೇ ತಲೆ ಕೆಟ್ಟವನೇ ಮಾಡೋಕ್ಕೆ ಸಾಧ್ಯ ಅದು ಈ ಥರದ ಸೀನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಆ ಸ್ಟೈಲ್ ಗೊತ್ತಾಗ್ಬಿಡುತ್ತೆ. ಈಗ ನನ್ನ ಲಿರಿಕ್ಸಲ್ಲಿ ನನ್ನ ಸ್ಟೈಲ್ ಗೊತ್ತಾಗುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಅದು ಕನ್ಸ್ಟ್ರಕ್ಷನ್ನೇ ಹಂಗಿದೆ ಅಲ್ಲ, ಅದು ಬುರುಡೆ ಸರಿ ಇಲ್ಲ ಅನ್ನೋದು ಊರಿಗೆಲ್ಲ ಗೊತ್ತಿರೋದ್ರಿಂದ ನಿನಗೆ ಅನ್ಸೋದು ಸಹಜ ಇರ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಅದು ನನಗೆ ಗರಡಿಯಲ್ಲಿ ಕಾಣಿಸ್ಲಿಲ್ಲ ಸರ್. ಹಾಂ, ಗರಡಿ ಅದು ಆ್ಯಕ್ಷನ್. ಅದು ಅಲ್ಲಿ ಅವನು ಸೂರ್ಯ ಇದ್ದ, ದರ್ಶನ್ ಸರ್ ಇದ್ದರು, ಆಮೇಲೆ ಪಾಟೀಲ್ ಸರು, ಇವೆಲ್ಲ ಜಾಮ್ ಪ್ಯಾಕ್ಡ್ ಆ್ಯಕ್ಷನ್ನೇ ಮಾಡಬೇಕಿತ್ತಲ್ಲಿ. ಬಟ್ ನಿಮ್ಮ ಪರ್ಸ್ಪೆಕ್ಟಿವ್ ಇಂದ ಅವಾಗ ತುಂಬ ವೇರಿ ಆಗುತ್ತೆ ಅನ್ಸುತ್ತೆ ಸರ್. ಅಂದರೆ ನಿಮ್ಮ ಥಾಟ್ ಪ್ರೊಸೆಸ್ಸು ಲೈಕ್ ಸುಮುಖ ಹೇಳ್ದಂಗೆ ಆಸ್ ಅನ್ ಆಡಿಯನ್ಸ್ ನಾವು ಈಗ ರೀಡ್ ಮಾಡಿದ್ದೀವಿ ಸರ್. ಅಂದರೆ ವಿ ಹ್ಯಾವ್ ಟ್ರಾವೆಲ್ಡ್ ಕ್ಲೋಸ್ ಟು 20 ವರ್ಷ ಟ್ರಾವೆಲ್ ಮಾಡಿಬಿಟ್ಟಿದ್ದೀವಿ. ಅಂದರೆ ತೆರೆ ಮೇಲೆ ನಿಮ್ಮ ಥಾಟ್ ಪ್ರೊಸೆಸ್ನ ಹಾಕಿದಾಗ ಸೊ ನಾವು ಕೂಡ ರೀಡ್ ಮಾಡ್ತೀವಿ, ಡೈಸೆಕ್ಟ್ ಮಾಡ್ತೀವಿ, ಡಿಕೋಡ್ ಮಾಡ್ತೀವಿ. ಭಟ್ರು ಸರ್ ಹೆಂಗೆ ಯೋಚನೆ ಮಾಡಿರ್ಬೋದು, ಇದನ್ನು ಯಾವ ರೀತಿ ಡಿಕೋಡ್ ಮಾಡಿರ್ಬೋದು. ತುಂಬ ಥಾಟ್ ಪ್ರೊಸೆಸ್ ನಡೀತಾ ಇರುತ್ತೆ ಆ್ಯಕ್ಚುಲಿ. ಆ್ಯಂಡ್ ತುಂಬ ವಿಷಯಗಳು ಕೆಲವೊಂದ್ಸಲಿ ನಮ್ಗೆ ಅರ್ಥನೇ ಆಗಿರಲ್ಲ, ಎಷ್ಟೋ ವರ್ಷ ಆದಮೇಲೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪರಮಾತ್ಮ ನಾನು ಥಿಯೇಟ್ರಲ್ಲಿ ನೋಡಿದಾಗ ದಟ್ ಫಿಲ್ಮ್ ಡಿಂಟ್ ವರ್ಕ್ ಫಾರ್ ಮೀ. ನಾನು ಥಿಯೇಟ್ರಿಂದ ಹೊರಗಡೆ ಬಂದಾಗ ಏನು ಸಿನಿಮಾ ನೋಡಿದೆ ಅಂತ ಅನ್ಕೊಂಡು ಬಂದು ಟಿ ವಿಲಿ ಒಂದು 50 ಸಲ ನೋಡಿದೆ. ಟಿ ವಿಲಿ ಇಟ್ ವರ್ಕ್ ಮಲ್ಟಿಪಲ್ ಟೈಮ್ಸ್ ಫಾರ್ ಮೀ. ಐಮ್ ಲೈಕ್ ಎಂಥ ಸಿನಿಮಾ ಗುರು ಇದು, ಎಂಥ ಸಿನಿಮಾ, ಎವ್ರಿ ಸೀನ್ ಐ ಹ್ಯಾವ್ ಲಿವ್ಡ್ ವಿತ್ ದಟ್ ಸೀನ್. ಕೆಲವೊಂದು ಅವಾಗ ನಾನು ಅನ್ಕೊಂಡೆ ಛೇ ನಾನು ಅನಲೈಸ್ ಮಾಡಿದ್ ಬಿಟ್ರೆ ಬೇರೆ, ಆ್ಯಕ್ಚುಲಿ ಇಲ್ಲಿ ಮನೆಗೆ ಬಂದು ನೋಡಿದಾಗ ಬೇರೆ. ಇಲ್ಲ, ಅದು ಏನಾಗ್ತದೆ, ಗುಂಪಲ್ಲಿ ನೋಡ್ತಿರ್ಬೇಕಾದ್ರೆ ಆ ಗುಂಪಲ್ಲಿ ಈಗ ಯಾವುದೋ ಒಂದು ಆ್ಯಕ್ಷನ್ಗೆ ಶಿಳ್ಳೆ ಹೊಡಿಬೇಕು, ಒಬ್ಬ ವಿಲನ್ ಬೇಕು, ಅವನಿಗೆ ನಾಯಕ ನಟ ಹೊಡಿಬೇಕು ಅನ್ನೋದೊಂದು ಗುಂಪು ಇರುತ್ತೆ. ಒಂದು 500 ಜನ ಕೂತಿದ್ದೀರಿ ಅಂದರೆ 100 ಜನಕ್ಕೂ ಅಭಿಪ್ರಾಯ ಬೇರೆ ಇರುತ್ತೆ. ನಾವು ಒಂದೊಂದ್ಸತಿ ಏನು ಮಾಡ್ಬಿಡ್ತೀವಿ ಫಿಲ್ಮ್ ಮೇಕರ್ಸು, ನಮ್ಮ ಮಿಸ್ಟೇಕೋ ಯಾರ ಮಿಸ್ಟೇಕೋ ಗೊತ್ತಿಲ್ಲ, ಒಬ್ಬನೇ ಕೂತ್ ನೋಡಿದಾಗ ತುಂಬ ಕನೆಕ್ಟ್ ಆಗಂಗೆ ಏನೋ ಒಂದು ಸ್ಟೋರಿ ಟೆಲ್ಲಿಂಗ್ ಹೇಳ್ಬಿಟ್ಟಿರ್ತೀವಿ. ಗ್ರೇಟ್. ನೀನು ಅದನ್ನ ಗುಂಪಲ್ಲಿ ನೋಡಿದಾಗ ಅವ್ನು ಯಾರೋ ಶಿಳ್ಳೆ ಹೊಡೆಯಕ್ಕೆ ಹೋಗ್ತಾನೆ, ಶಿಳ್ಳೆ ಹೊಡೆ ಅಂತ ಎಲಿಮೆಂಟ್ ಬರಲ್ಲ. ನೀನು ಯಾವ್ದನ್ನೋ ಫಾಲೋ ಮಾಡ್ತಿರ್ತೀಯ, ಯಾರೋ ಒಬ್ಬ ಎದ್ದೋಗ್ಬಿಡ್ತಾನೆ ನನಗೆ ಅಲ್ಲ ಗುರು ಇದು ಅಂತ. ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಆಮೇಲೆ ಎಲ್ಲರೂ ತದೇಕ ಚಿತ್ತರಾಗಿ ಒಂದೇ ಭಾವದಲ್ಲಿ ಸಿನಿಮಾನ ನೋಡಲ್ಲ. ಹಂಗೆ ಮಾಡ್ಬೇಕು ನಾವು. ನಮ್ಗೆ ಒಂದೊಂದ್ಸತಿ ಬರುತ್ತೆ, ಒಂದೊಂದ್ಸತಿ ಬರಲ್ಲ. ಅದು ನೀನು ಒಬ್ಬನೇ ನೋಡು, ಪರಮಾತ್ಮ ತುಂಬ ಎಂಗೇಜಿಂಗ್ ಆಗಿ ಕಾಣುತ್ತದೆ. ಅಬ್ಸಲ್ಯೂಟ್ಲಿ. ಅವಾಗವಾಗ ಪಾಸ್ ಮಾಡಿ ಇದನ್ನ ರಿಮೈಂಡ್ ಮಾಡಿ ಎಷ್ಟು ಮಜಾ ಇದೆಯಲ್ಲ ಇದು ಅಂತ ಅನಿಸ್ತದೆ. ನಿಜ. ಗುಂಪಲ್ಲಿ ನೋಡು ನಿಂಗೆ ಅದೇ ಮಜಾ. ಒಂದು ಪರ್ಸ್ನಲ್ ಕನೆಕ್ಷನ್ ಏನು ಬಂತಲ್ಲ ಅದು ಬರಲ್ಲ. ಅದು ಓಪನಿಂಗಲ್ಲಿ ಹಂಗೆ ಆಗಿದ್ದು, ಥಿಯೇಟ್ರಲ್ಲೂ ಹಂಗೆ ಆಗಿದ್ದು. ಸರ್ ನನಗೆ ದೋಣಿಲಿ ಕೂತಿರ್ಬೇಕಾರೆ ಅವರಿಬ್ಬರು ಸೀನು, ಅಪ್ಪು ಸರ್ದು ದೀಪ ಸರ್ ಇದ್ರದ್ದು ಈಗಲೂ ಅನಿಸ್ತಿತ್ತು, ಯಾಕೆ ಅಪ್ಪು ಸರ್ ಹಿಂಗೋ ಮಾತಾಡ್ತಾ ಇದ್ದಾರೆ, ಏನೇನೋ ಮಾತಾಡ್ತಿದ್ದಾರೆ, ನನ್ನ ತಲೆಯಲ್ಲಿ ಓಡ್ತಿದೆ. ಮನೆಗೆ ಬಂದ್ಮೇಲೆ ನೀವು ಹೇಳಿದಾಗ ಒಬ್ಬನೇ ನೋಡ್ತಿರ್ಬೇಕಾದ್ರೆ ಏನ್ ಡೈಲಾಗ್ಸ್ ಗುರು ಇದು, ಲೈಕ್ ಐ ಆಮ್ ಏಬಲ್ ಟು ಕನೆಕ್ಟ್ ಸೋ ಮಚ್ ಅಂತ ಅನ್ಸುತ್ತೆ ನನಗೆ. ಆ ಫೀಲು ಐ ಡೋಂಟ್ ನೋ. ಅದೇ ಅದು ಪ್ರತಿಯೊಬ್ಬರಿಗೂ ಹಂಗೆ ಅನ್ಸ್ಬೇಕು. ಒಂದು ಹಾಡು ಕೇಳಿದಾಗ ಮತ್ತೆ 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 ಕೇಳಿ ಆ ಹಾಡು ನನಗೊಬ್ಬನಿಗೆ ಅರ್ಥ ಆಗಿದೆ ಅಂತ 1 ಕೋಟಿ ಜನ ಅನ್ಕೋಬೇಕು. ಆ ಕೋಟಿ ಜನ ಒಬ್ರಿಗೊಬ್ರು ಸಿಗಲ್ಲ. ಈಗ ಅನಿಸುತ್ತಿದ್ದೇನೋ ಅಥವಾ ನೀಲಿ ಕಡಲು ನಮ್ಮ ಸಿನಿಮಾದು ಇವ್ರು ಕೇಳ್ತಾರೆ ಅಂದರೆ ನನಗೊಬ್ಬಳಿಗೆ ಇಷ್ಟ ಇದು, ಅವರಿಬ್ಬರು ದೊಡ್ಡರು ಅನ್ನೋ ಥರ ಇವರು. ನಿನಗೆ ಅರ್ಥನೇ ಆಗಲ್ಲ ಅಂತ. ಅವನು ಹಂಗೆ ಅನ್ಕೋಬೇಕು, ಅವರು ಹಂಗೆ ಅನ್ಕೋಬೇಕು, ನೀನು ಹಂಗೆ ಅನ್ಕೋಬೇಕು. ಆವಾಗಲೇ ಆ ಹಾಡು ಹಿಟ್ಟಾಗೋದು. ನೀವು 4 ಜನ ಸಿಕ್ಕಿದಾಗ ಒಂಥರ 4 ಜನ ಯಾವುದೇ ವಿರೋಧ ಇಲ್ಲದೆ ಒಪ್ಕೊಂಡ್ಬಿಡ್ತೀರ. ಆ ಹಾಡು ಸೂಪರ್ ಹಾಡೋದು. ಹಂಗೊಂದು ಪರ್ಸ್ನಲ್ ಕನೆಕ್ಷನ್ ಬರಬೇಕದು ಒಂದೊಂದು ಹಾಡು ಒಂದೊಂದು ಸಿನಿಮಾ ಜೊತೆಗೆ. ಅದು ಒಂದೊಂದ್ಸತಿ ಕನೆಕ್ಟ್ ಆಗುತ್ತೆ, ಒಂದೊಂದ್ಸತಿ ಆಗಲ್ಲ. ಸೂಪರ್. ಆ್ಯಕ್ಚುಲಿ ಸೋ ಟ್ರೂ. ವೆರಿ ಟ್ರೂ. ಬಿಕಾಸ್ ಒಂದೊಂದು ಸಿನಿಮಾಗಳದ್ದು ಆ ಥರ ಪರ್ಸ್ನಲ್ ಕನೆಕ್ಷನ್. ನಾನು ನಿಮ್ಮದು ಫಿಲ್ಮೋಗ್ರಫಿಲಿ ನೋಡ್ತಿರ್ಬೇಕಾದ್ರೆ ಎಷ್ಟೊಂದ್ಸಲಿ ಅಂತಿದೆ ಸರ್. ಈಗ ಒಂದು ರಂಗ SSLCದು, ಸೊ ಒಂದು ಊರ ಕಣ್ಣು ಹಾಡು ತೊಗೊಂಡಾಗ ಈವನ್ ಟಿಲ್ ಡೇಟ್ ಎಲ್ಲರೂ ಅವ್ರದ್ದೇ ಆದಂಥ ಒಂದು ಕನೆಕ್ಷನ್ ಸ್ಟೋರೀಸ್ ಇದೆ. ನಾಟ್ ಬಿಕಾಸ್ ಬಿಗ್ ಬಾಸಲ್ಲಿ ಬಂದು ಹೇಳ್ತಾರೆ ಆ ಥರ ಅಂತಲ್ಲ. ನಾನು ಎವ್ರಿ ಟೈಮ್ ಅನಲೈಸ್ ಮಾಡ್ತಿರ್ತೀನಿ. ಅಲ್ಲಿಂದ ನೆಕ್ಸ್ಟ್ ಒಂದು ಮುಂಗಾರು ಬಿಡಿ, ದಟ್ ವಾಸ್ ಹಿಸ್ಟ್ರಿ. ಸೊ ಆಮೇಲೆ ಗಾಳಿಪಾಟ ಆಗಿರ್ಬೋದು, ಅಥವಾ ಒಂದು ಪರಮಾತ್ಮ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಲೈಕ್ ಎವ್ರಿ ನನ್ನ ಒಂದೊಂದು ಇದನ್ನು ನೋಡ್ಕೊಂಡಾಗ ದೇರ್ ವಿಲ್ ಬಿ ಒನ್ ಸಾಂಗ್ ಇನ್ ಎವ್ರಿ ಒನ್ಸ್ ಪ್ಲೇ ಲಿಸ್ಟ್ ಟಿಲ್ ಡೇಟ್ ಒಂದು ಇದ್ದೇ ಇರುತ್ತೆ. ಯೋರ್ ಓನ್ ಡೈರೆಕ್ಷನ್. ನೀವು ಬರ್ದಿರೋದು ಬಿಟ್ಬಿಡಿ ಸರ್, ಅದು ಬೇರೆ,
ಅದು ಲಿರಿಕ್ಸ್ದೇ ಒಂದು ಬೇರೆ ಫಿಲ್ಮೋಗ್ರಫಿಲಿ ಬರ್ಬಿಡ್ಬೋದು. ಬಟ್ ನೀವು ಡೈರೆಕ್ಟ್ ಮಾಡಿರೋಂಥ ಈಗ ಪರಮಾತ್ಮ ಅಂದರೆ ಮೊನ್ನೆನೂ ಯಾವಾಗಲೂ ರಾತ್ರಿ ಒಂದು 3 ಗಂಟೆಲಿ ಎಲ್ಲೋ ಹೋಗ್ತಾ ಇದ್ದೀವಿ ಟ್ರಾವೆಲ್ ಮಾಡ್ತಾ, ಆವಾಗ ಹರಿಕೃಷ್ಣ ದನ ಕಾಯೋನು ಅಂತ ಅಂದ್ಬಿಟ್ಟು ನಾನು ಹರಿ ಸರ್ ಕಂಪೇರ್ ಮಾಡ್ತಿದ್ದಾರಾ ಇಲ್ಲಿ, ಅಥವಾ ಆ ಮಹಾಭಾರತಕ್ಕೆ ಅಲ್ಲೂ ಹೋಗ್ತಾ ಇದ್ದಾರಾ? ಐ ಆಮ್ ಟ್ರೈಂಗ್ ಟು ಥಿಂಕ್ ಇನ್ ಯುವರ್ ಮೈಂಡ್, ಒಂಥರ ಬ್ರೈನ್ಸ್ ಅಲ್ಲಿ. ಲೈಕ್ ಹೆಂಗ್ ಓಡುತ್ತೆ ಗುರು ಇವ್ರಿಗೆ, ಹಿಂಗು ಗೊತ್ತಿಲ್ಲ ಅದು. ಎರಡು ವರ್ಕ್ ಆಗ್ಲಿ ಅಂತ ಮಾಡಿದ್ದು, ಹರಿಕೃಷ್ಣಗೂ ಆಗ್ಲಿ. ಇದ್ರಲ್ಲೂ ಅಷ್ಟೇ, ಮರಳಿ ಬಂದ ಮಳೆಗೆ ತವರ ಮನೆಯ ಕಡಲು. ನಾನು ಎಲ್ಲ ಹೋಗ್ಬಿಟ್ಟೆ. ಒಂದು ಅಫ್ಕೋರ್ಸ್ ನಮ್ಮ ಸಿನಿಮಾ ಕಾಂಟೆಕ್ಸ್ಟ್ ಇದೆ, ಅದು ಬಿಟ್ಟು ನೀವು ಮುಂಗಾರು ಮಳೆ ಮಾಡಿದ್ದೀರಾ, ನಾವು ಅದನ್ನೇ ನಾವು ಇಟ್ಕೊಂಡು ಸೇಮ್ ಪ್ರೊಡ್ಯೂಸರ್ಸು ಸೇಮ್, ಅದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಾ ನೀವು ಅಂದರೆ ಅರ್ಥ ಮಾಡ್ಕೊಳಕ್ಕೆ. ನೀವು ಹೇಳ್ದಂಗೆ ನನಗೆ ಒಬ್ಬನು ಗೊತ್ತಾಗ್ಬಿಟ್ಟಿದೆ ಇದು ಅಂತ. ನನಗೆ ಒಂದು 5 ಡಿಫ್ರೆಂಟ್ ಮೀನಿಂಗ್ ಇರುತ್ತೆ, ಲೇಯರ್ಸ್, ಪರ್ಸ್ಪೆಕ್ಟಿವ್ಸ್, ತುಂಬ ಲೇಯರ್ಸ್ಗಳಿರುತ್ತೆ. ಸರ್ ನಿಮಗೆ ಲೈಫಲ್ಲಿ ಈ ಥರ ಲೇಯರ್ಸ್ಗಳು ನಿಮಗೆ ತುಂಬ ಹತ್ತಿರವಾಗಿ ಅರ್ಥ ಮಾಡ್ಕೊಂಡಂತ ಆಕ್ಟರ್ ಯಾರು ಸರ್? ಅಂದರೆ ಸಮನ್ ಲೈಕ್ ಕೇಮ್ ವೆರಿ ಕ್ಲೋಸ್ ಟು ಯುವರ್ ಮೈಂಡ್. ಇಬ್ರು. ಯಾರು? ಗಣೇಶ ಸುದೀಪ್ ಸರ್. ಹೌದಾ? ಓ, ಸುದೀಪ್ ಸರ್ ಮಾಡಿದ ಒಂದು ಸಿನಿಮಾ ಆದ್ರೂ? ಹೌದು. ವಾವ್. ಅವ್ರು ಸರ್ಪಾಸ್ ಮಾಡಿಬಿಡ್ತಾರೆ. ಗಣೇಶ ಅದಕ್ಕೆ ಏನು ಬೇಕು ಎತ್ತ ಎಲ್ಲ ತುಂಬ ಕೊಂಬು ದೀರ್ಘ ಚುಕ್ಕಿನೂ ಕೂಡ ಹೇಳ್ತಾನೆ ಅವನು. ಸ್ಕ್ರಿಪ್ಟಲ್ಲಿ ಒಂದು ಚುಕ್ಕಿ ಇದ್ದರೆ ಆ ಚುಕ್ಕಿನ ಹೇಳ್ತಾನೆ ಅವನು ಡೈಲಾಗ್ಸಲ್ಲಿ. ಆಮೇಲೆ ಅದು ರೀರೈಟ್ ಮಾಡ್ಬೋದು, ಅವನಿಗೆ ಗೊತ್ತಾಗುತ್ತೆ ಇದು ಹಿಂಗೆ ಕೇಳುತ್ತೆ ಫೈನಲಲ್ಲಿ. ವೆನ್ ಐ ಡಬ್ ವಾಯ್ಸ್ ಡಬ್ ಆದಮೇಲೆ ನೋಡೋವನು ಅಥವಾ ನನ್ನ ಡೈಲಾಗ್ ಕೇಳಿಸ್ಕೊಳ್ಳೋನ ಮೇಲೆ ಇದ್ದೇ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಪ್ರಿಸೈಸ್ಡ್ ಪರ್ಫೆಕ್ಷನ್ ಇದೆ ಅವನಿಗೆ. ಜೊತೆಗೆ ಅದಕ್ಕೊಂದು ಟ್ಯೂನ್ ಹಾಕೋತಾನ ಅವನು. ಆ ಟ್ಯೂನ್ ನನಗೆ ಮಾತ್ರ ಗೊತ್ತಂತ ನಾನು ಅಂದ್ಕೊಂಡಿದ್ದೆ. ನಾನು ಹೇಳ್ಕೊಡ್ಬೇಕಾದ್ರೆ ಅದನ್ನು ಸುಮ್ಮನೆ ಹಿಂಗೆ ಕೇಳಿಸ್ಕೊಂಡ್ಬಿಟ್ಟು ಒಂದು 15 ನಿಮಿಷ ಸೈಡಿಗೆ ಹೋಗ್ಬಿಟ್ಟು ಇಡೀ ಸೀನ್ ಹೇಳಕ್ಕೆ ಶುರು ಮಾಡ್ಬಿಡ್ತಾನೆ. ಹೌದಾ? ಆಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಅವನೇ ಟ್ಯೂನ್ ಮಾಡ್ಕೊತಾನೆ. ನೀವು ಹಿಂಗೆ ಹೇಳಿ ನಾನು ಕರೆಕ್ಟ್ ಟೈಮಿಂಗಲ್ಲಿ ಅಲ್ಲ ತೊಗೋತೀನಿ. ಅವ್ರು ತಪ್ಪು ಮಾಡಿದ್ರೆ ಆಲ್ಟರ್ನೇಟ್ ಏನು ಮಾಡಬೇಕು ಅನ್ನೋದು ಗೊತ್ತು ಅವನಿಗೆ. ಅವನು ಅದು ಮಾಡ್ತಾ ಇದ್ದಾಗಲೇ ಅದು ಎಷ್ಟು ಸತಿ ರೀರೈಟ್ ಮಾಡಿದ್ದೀನಿ. ಗಣೇಶಂದು ಇಲ್ಲಿ ಟ್ಯೂನ್ ಹೋಗ್ತಾ ಇದೆ ಅಂದಾಗ ಹಾಗೆ ತೊಗೋತಾನೆ ಅದನ್ನ, ಆ ಟ್ಯೂನ್ನ. ಅವ್ನು ಡೈಲಾಗ್ಸ್ ಹೇಳೋದು ಪರ ಕೆರ್ಕೊಂಬಿಟ್ಟೆ ಕಣ್ರಿ ಅಂತ ನಮಗೆ ತುಂಬ ಸಿಂಪಲಾಗಿ ಕೇಳುತ್ತೆ. ಬಟ್ ಅದ್ರ ಹಿಂದೆ ಅವನಿಗಿರೋ ಒಂದು ಮೆಮೊರಿ ಚಿಪ್ ಇದೆಯಲ್ಲ, ಇದು ಅಸಾಧ್ಯದದು. ಅದು ಹೆಂಗೆ ಫಿಟ್ ಮಾಡಿದ್ದಾರೆ, ಅದು ಈ ಪ್ರಕೃತಿ ಅವನಿಗೆ ಹೆಂಗೆ ಫಿಟ್ ಮಾಡಿದೆ ಅನ್ನೋದು ನನಗೆ ಇವತ್ತಿಗೂ ಸರ್ಪ್ರೈಸಿಂಗ್ ಅದು. ಸುದೀಪ್ ಸರು ಅಷ್ಟೇ, ಮೆಮೊರಿ ಇಸ್ ವೆರಿ ಸ್ಟ್ರಾಂಗ್. ಅವ್ರು ಕೂರಿಸ್ಕೊಂಡ್ರು ಆ ದನಿಗೆ ಅದೇನೋ ಒಂದು ಆ್ಯಕ್ಟ್ ಮಾಡ್ತಿದ್ದಾರೆ ಅಂದಾಗ ಇದು ಹೆಂಗೆ ಅದು ಕರೆಕ್ಷನ್ನೇ ಹೇಳೋಕ್ಕಾಗಲ್ಲ ನೀವು. ಅಥವಾ ನಾವು ಡೈರೆಕ್ಟರ್ಸ್ ತಪ್ಪು ಹುಡುಕಲ್ಲ, ನ್ಯಾಚುರಲಿ ನಟರು ತಪ್ಪು ಮಾಡಿಬಿಡ್ತಾರೆ. ಅದನ್ನು ದಾಟಿ ಏನೋ ಆ್ಯಕ್ಟ್ ಮಾಡ್ತಿರ್ತಾರೆ ಸುದೀಪ್ ಸರ್. ಗಾಬರಿ ಆಗ್ಬಿಡುತ್ತೆ, ಎಲ್ಲಿಂದ ಯಾವುದು ಗುರಿದು ಪ್ರತಿಭೆ ಇಷ್ಟು ಎತ್ತರಕ್ಕೆ ನಿಂತ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರಲ್ಲ ಅನ್ಸ್ಬಿಡುತ್ತೆ. ಅದು ಬಿಟ್ಟರೆ ಇನ್ನು ನಟನೆ ಅಂತ ಬಂದಾಗ ಎಲ್ಲರೂ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್. ಅಪ್ಪು ಸರು ಬ್ರಿಲಿಯಂಟ್ ಆ್ಯಕ್ಟ್ರು, ಇವನು ಬ್ರಿಲಿಯಂಟ್ ಆ್ಯಕ್ಟ್ರು. ದಿಗಂತನ ಜೊತೆ ಕೆಲಸ ಮಾಡಿದ್ದೀನಿ, ದರ್ಶನ್ ಸರ್ ಜೊತೆ ಮಾಡಿದ್ದೀನಿ, ಶಿವಣ್ಣ ಸರು, ಪ್ರಭುದೇವ ಸರು, ಎಲ್ಲರ ಜೊತೆಗೂ ಮಾಡಿದ್ದೀನಿ. ಬಟ್ ಮೆಮೊರಿ ಮತ್ತು ನಟನೆ, ಆಮೇಲೆ ಪ್ರಾಕ್ಟೀಸ್ ಮಾಡಿರೋದನ್ನು ಮರ್ತು ಆ್ಯಕ್ಟ್ ಮಾಡೋದು ವಿತೌಟ್ ಅಂಡರ್ಲೈನಿಂಗ್ ಎನಿಥಿಂಗ್, ವಿತೌಟ್ ಶೋಯಿಂಗ್ ಅ ಹಿಂಟ್. ಒಂದೇ ಒಂದು ಸಣ್ಣ ಹಿಂಟ್ ಕೊಡಲ್ಲ ಅವರು. ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸಲ್ಲ, ಕಣ್ಣಲ್ಲಾಗಲಿ ವಾಯ್ಸಲ್ಲಾಗಲಿ. ಆ ಸ್ಪರ್ ಆಫ್ ಮೂಮೆಂಟಿಗೆ ಅದನ್ನ ಮಾಡ್ತಿದ್ದಾರೆ ಅಂತ ಮಾಡೋದೊಂದು ಆರ್ಟ್ ಇದೆಯಲ್ಲ, ಅವೆಲ್ಲ ಸ್ವಲ್ಪ ಜಾಸ್ತಿ ನೋಡಿದ್ದು ಇವರಿಬ್ಬರಲ್ಲಿ. ನಾನು ಯಾಕೆ ಹೇಳಿದ್ದೇನೆ ಸರ್, ದೆರ್ ಇಸ್ ಅ ಡಿಫ್ರೆನ್ಸ್. ಈಗ ಒಂದು ಯಾವುದೋ ಒಂದು ಸ್ಕ್ರಿಪ್ಟ್ ಕೊಟ್ಟು ಒಬ್ಬ ಆ್ಯಕ್ಟರು ಒಂದು ಮಗಪ್ ಅನ್ನೋದಕ್ಕಿಂತ ಅದಕ್ಕೆ ಆದಂಥ ಒಂದು ತಯಾರಿ ಮಾಡಿ ನಾನು ಪರಕಾಯ ಪ್ರವೇಶ ಮಾಡ್ತೀನಿ ಅನ್ನೋದು ಒಂದು ಬೇರೆ. ಈಗ ನಿಮ್ಮ ಟೋನು, ನಿಮ್ಮ ಒಂದು ಪಲ್ಸ್ ಒಂದು ಇರುತ್ತಲ್ಲ, ದೆರ್ ಇಸ್ ಒನ್ ಬಟರ್ ಹೀರೋ ಅನ್ನೋದು ಒಂದು ಟಚ್ ಇರುತ್ತೆ, ಒಂದು ಬಾಡಿ ಲ್ಯಾಂಗ್ವೇಜ್, ಕ್ಯಾಶುಯಲ್ನೆಸ್ ಅನ್ನೋದು. ಇಟ್ ಈಸ್ ವೆರಿ ಈಸಿ ಟು ಸೇ ಬಟ್ ಇಟ್ಸ್ ನಾಟ್. ನಾನು ಅದಕ್ಕೆ ಹೇಳಿದ್ದು ಕೆಲವೊಂದು ರೆಫರೆನ್ಸಲ್ಲಿ ವೈಲ್ ಹಿ ವಾಸ್ ಆ್ಯಕ್ಟಿಂಗ್, ನಂಗೆ ಎಲ್ಲೊಂದು ಕಡೆ ಪರಮಾತ್ಮದೊಂದು ಶೇಡ್ಸ್ ಬರ್ತಿತ್ತು. ಸೇಯಿಂಗ್ ಲೈಕ್ ಆ ಒಂಥರ ಏನು ಹೇಳ್ತಿದ್ದಾರೆ ಅಂತ ಅರ್ಥನೇ ಆಗಲ್ಲ ಇವರು, ಬಟ್ ವಿಲ್ ಬಿ ಲೈಕ್ ವೆರಿ ಕ್ಯಾಶುಯಲ್ ಆಗಿರೋಂಥದ್ದು. ಅಲ್ಲಿ ಬಂದಾಗ ನಂಗೆ ಗೊತ್ತಾಗ್ತಿದೆ, ಎಸ್ ದಿಸ್ ಇಸ್ ವೇರ್ ದ ಹೋಮ್ ವರ್ಕ್ ಇಸ್ ವೆರಿ ನೀಟ್. ದೆರ್ ಇಸ್ ಅ ಸಿಂಕ್ ಬಿಟ್ವೀನ್ ಭಟ್ರು ಸರ್ ಆ್ಯಂಡ್ ಈವನ್ ವಿತ್ ಹೀರೋಯಿನ್ಸ್ಗಳು. ಆಮೇಲೆ ಆ ಪದಗಳು ಎಲ್ಲಿಂದ ಹುಡುಕ್ತಿರೋ ನಂಗೆ ಗೊತ್ತಿಲ್ಲ. ಅಂದರೆ ಯಾವುದೋ ಚಬುಲಿ ಮುಂಡೆ ಅಂತ, ಐಮ್ ಲೈಕ್ ವಾಟ್, ಇದು ಯಾವ ಪದ ಎಲ್ಲಿಂದ ಬಂತಿದ್ರು? ಕರೆಕ್ಟಾಗಿ ಹೇಳ್ತಾರೆ, ಹೇಳ್ರಿ ಏನದು? ಚಂಬೇಲಿ ಮುಂಡೆ, ಕರೆಕ್ಟ್. ಕಲ್ಮುಂಡೆ, ಗುಂಡೆ ಆಯ್ತು ಈಗ, ಸಾರಿ, ಡೊಂಕ್ ಮುಂಡೆ, ಚಂಬೇಲಿ ಮುಂಡೆನಾ? ಕಚಡ ಮುಂಡೆ ಅಂತ ಹೊಡಿತಾಳೆ ನನಗೆ.
ಅಲ್ಲ ಅದೇನು ಚಂಬೇಲಿ ಮುಂಡೆನ ಚಂಬೇಲಿ. ಏನ್ ಸರ್ ಹಂಗಂದ್ರೆ ನಂಗೆ ಇನ್ನೂ ಗೊತ್ತಾಗಿಲ್ಲ. ಇದೆ ಅದಕ್ಕೆ ಅರ್ಥ ಇದೆ. ಅರ್ಥ ಇದೆ, ಅದ್ ಸರ್ಗೆ ಗೊತ್ತು. ಅದಕ್ಕೆ ಏನ್ ವಾಟ್ ಇಸ್ ದಟ್ ಮೀನಿಂಗ್? ಹೋಗ್ಬೇಕು ಹಳ್ಳಿ ಕಡೆ ಎಲ್ಲ ಸಿಗುತ್ತೆ. ಐ ಮೀನ್ ಆ ಪದಗಳು ನಿಮ್ಗೆ ಹೆಂಗಿತ್ತು? ಹೌ ವಾಸ್ ಇಟ್ ಟು ಸೇ ದೋಸ್ ವರ್ಡ್ಸ್ ಫಾರ್ ಹರ್ ಅಂತ ಎಸ್ಪೆಷಲಿ? ನೀವು ಪರವಾಗಿಲ್ಲ ನೀವು ಆಕ್ಚುಲಿ ನಾನು ಶೂಟಿಂಗ್ ಅಲ್ಲಿ ನಾನ್ ಜಾಸ್ತಿ ಯೂಸ್ ಮಾಡಿದೀನಿ ಅನ್ಕೊಂಡೆ ಅದನ್ನ. ಹೌದಾ? ವೈಲ್ ಶೂಟಿಂಗ್ ಆಮೇಲೆ ಗೊತ್ತಾಯ್ತು ನಂದೆಲ್ಲೂ ಬರ್ಲೇ ಇಲ್ಲ ಅಂತ. ಇಲ್ಲ ಇಬ್ರಿಗೂ ಇದೆಯಲ್ಲ. ಆಮೇಲೆ ಒಂದ್ ಕಡೆ ಸರ್ ಅದನ್ನ ನಾವು ಡ್ರೀಮ್ ಸೀಕ್ವೆನ್ಸ್ ಅಲ್ಲಿ ಬರ್ತೀನಲ್ಲ ಅವಾಗಿದೆ ಎಲ್ಲ ಹೊಡಿಬೇಕಾರಿದೆ. ಅದು ಹೊಡಿಬೇಕಾದ್ರೆ ಅದು ನೋ ಬಟ್ ಈ ಪದಗಳು ಕೆಲವೊಂದೆಲ್ಲ ಅದೇ ಬಿಕಾಸ್ ನಾನು ಯಾವಾಗಲೂ ಅನ್ಕೊಂತಾ ಇದ್ದೆ ಅದು ಸರ್ ಈಗ ತಕಾರಿ ಭಾಷೆ ಇದು ಏನು ಆಕ್ಚುಲಿ ತಕಾರಿ ಆ ಥರ ಇದೆಯಾ ಅಥವಾ ಇಟ್ ಇಸ್ ನೀ ಮಾತಾಡ್ಬೇಕಾದ್ನಾ ಒಂದ್ಸಲಿ ಸರ್ ಈ ಬರಿಗಾಲಲ್ಲಿ ಹಾ ಓಡ್ಕೊಂಡು ಹೋಗ್ಬೇಕಾದ್ರೆ ಈ ಟೀಪ ಎಡ್ಸಿ ಕಾಲು ಹೊಡಿ ಹೋಗ್ತದೆ ಬೆರಳೆಲ್ಲ. ಅವಾಗ ಒಟ್ಟಿಗೆ 16 ಲ್ಯಾಂಗ್ವೇಜ್ ಬರುತ್ತೆ. ಕಾಲು ಹಿಡ್ಕೊಂಡಾಗ ಒಟ್ಟಿಗೆ 16 ಲ್ಯಾಂಗ್ವೇಜ್ ಇಮ್ಯಾಜಿನ್ ಮಾಡ್ಕೊ. ಲಾಪಾಕ್ ಅಂತ ಹೊಡಿತು, ಬೆರಳೆಲ್ಲ ಉಗುರೆಲ್ಲ ಸಿದ್ದೋಗ್ಬಿಡುತ್ತೆ. ಅವಾಗ 16 ಲ್ಯಾಂಗ್ವೇಜ್ ಒಟ್ಟಿಗೆ ಬರುತ್ತೆ ಗೊತ್ತಾ? ಅದೇ ಟಕರಿ ಲ್ಯಾಂಗ್ವೇಜ್. ಹಿಂಗ್ ಬರದ್ರಿ ಹೆಂಗ್ ಹೇಳಿದ್ರಿ? ಹೌ ಅವ್ರ ದಿನ ಈ ತರ ಒಂದು ಟೇಬಲ್ ಇಡೋರಲ್ಲಿ ಹೊಡ್ಕೊಳ್ಳಿ ಸರ್. ಈಗ ಇವರಾದ್ರೂ ನಾವು ವರ್ಕ್ಶಾಪ್ಸ್ ಮಾಡುವಾಗ ಸುಮ್ಕ ಹೊಡಿತಾ ಇದ್ದ ನಮ್ಗೆ. ಈ ತರ ಅಲ್ಲ ಇವರಾದ್ರು ಓಕೆ ಸರ್. ರಂಗಾಯಣ ರಘು ಸರ್ ಏನು ಲೀಲಾಜಲವಾಗಿ ಹೇಳ್ತಾ ಇದಾರೆ ಅದನ್ನ. ಸೂಪರ್ ಅವ್ರು. ಆತ ಅಸಾಧಾರಣ ನಟ. ಆಮೇಲೆ ಆ ಪ್ರತಿ ಅಕ್ಷರ ಅದನ್ನ ಪೋಣಿಸಿರೋದು. ಒಂದು ಹಳಗನ್ನಡ ಪದ, ಒಂದು ತುಳು ಪದ, ಒಂದು ಯಾವುದು ಉರ್ದು, ಈ ವೆಸ್ಟ್ ಕೋಸ್ಟಲ್ಲಿ ಯಾವ್ಯಾವ ಮರಾಠಿ ಪರಾಠಿ ಶಾದಿ ಈ ಥರದ್ದೆಲ್ಲ ಸಣ್ಣ ಪುಟ್ಟದ್ದು ಇಟ್ಕೊಂಡು ಅದು ಓವರ್ ಆಲ್ ಆಗಿ ಅರ್ಥ ಆಗಬೇಕು. ಬಟ್ ಅರ್ಥ ಆಗುತ್ತೆ ಅದು ಆಡಿಯನ್ಸ್ಗೆ. ಬಾಡಿ ಲ್ಯಾಂಗ್ವೇಜ್ ಒಂದು ಅರ್ಥ ಆಗ್ಬಿಡುತ್ತೆ ಅದೆಯಾ? ಇಡೀ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ ಅವರು. ಅವ್ರು ಎಷ್ಟು ಹೇಳ್ಬೇಕು. ಅವ್ರ ಇಂಗ್ಲಿಷ್ ಪದಗಳು ಬೇರೆ. ಎಸ್ 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 ಐ ಥಿಂಕ್ ಫಾರ್ ಡಬ್ಬಿಂಗ್ ನಿಮ್ಗೆ ಯಾರು ಇಬ್ರಿಗೂ ಮಾಡಿರ್ತಾರಲ್ಲ ಅವ್ರು ಹೆಂಗ್ ಮಾಡಿರ್ತಾರೆ ತಕಾರಿ ಅಂತ ಯೋಚನೆ. ಬಿಕಾಸ್ ಹೀ ಸೇಫ್. ಗುರು ನನ್ ಭಾಷೆ ಬರಲ್ಲ, ಕಿವಿ ಕೊಡ್ತಿರೋದು ಅಂತ. ನಾನು ಆಕ್ಚುಲಿ ಸೇಫ್. ಇಬ್ರು ನಿಮ್ಗೂ ಬರಲ್ಲ ಅಲ್ವಾ? ಆಕ್ಚುಲಿ ನನ್ ಕ್ಯಾರೆಕ್ಟರ್ ಮಾತ್ರ ಅವ್ರು ಸೇಫೆಸ್ಟ್. ಏಕೆ ಡಬ್ ಅವ್ರು ಮಾಡಲಿಲ್ಲ ಅಂತ? ಬಟ್ ಸ್ಟಿಲ್ ಲಿಪ್ಪು ಬಾಯ್. ಟೆಕ್ನಿಕಲಿ ಸರ್ ಆಕ್ಚುಲಿ ಐ ಮೀನ್ ಅಫ್ಕೋರ್ಸ್ ಡಬ್ಬಿಂಗ್ ಮಾತಾಡ್ತಿರ್ಬೇಕಾದ್ರೆ ಅದೇ ಹೇಳ್ತಿರೋದು. ಇಬ್ರಿಗೂ ಹೇಳ್ ಮಾಡಿಸ್ದಂಗಿತ್ತು ಆ ಡಬ್ಬಿಂಗ್ ವಾಯ್ಸ್. ಒಂದು ರಂಜನಿ ಮತ್ತೆ ಇನ್ನೊಬ್ರು ಆಶಿಕಾನ. ಹೋಪ್ ನಾಟ್ ಆಶಿಕಾ ರಂಗನಾಥ್ ರೈಟ್? ಐ ಆಮ್ ಲೈಕ್ ಏನ್ ಸಕ್ಕತ್ತಾಗಿ ಮಾಡಿದ್ದಾರೆ ಅನ್ಸ್ತಿತ್ತು ನನಗೆ. ಆಕ್ಚುಲಿ ಆ ಡಬ್ಬಿಂಗ್ ಥ್ರೂ ಔಟ್ ದ ಫಿಲಮ್ ನನಗೆ ಒಂದು 80% ಆದ್ಮೇಲೆ ಯಾರೋ ಪಕ್ಕದಲ್ಲಿ ಇವ್ರಿಗೆ ಯಾರು ಡಬ್ ಮಾಡಿದ್ದಾರೆ ಅಂತ ಹೇಳಿದಾಗ ಐ ಆಮ್ ಲೈಕ್ ಓ ಇವ್ರು ಬೇರೆಯವರಲ್ವಾ ಡಬ್ ಮಾಡಿರೋದು ಅಂತ ನನಗೆ ಅವಾಗ ರಿಯಲೈಸ್ ಆಗಿತ್ತು. ಅಲ್ಲಿವರೆಗೂ ಇನ್ ಸಿಂಕ್. ನಾನು ಆಕ್ಚುಲಿ ಪ್ರೀಮಿಯರ್ ದಿನ ಸಿನಿಮಾ ನೋಡಿದಾಗ ನಂಗೆ ಐ ವಾಸ್ ಫೀಲಿಂಗ್ ಅನ್ಕಂಫರ್ಟಬಲ್. ನನ್ನ ಮುಖ ಬಟ್ ಬೇರೆ ವಾಯ್ಸ್ ಅಂತ. ಬಟ್ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರೂ ಜೊತೆಗೆ ನೋಡಿದಾಗ ಐ ವಾಸ್ ಲೈಕ್ ನಂಗೆ ಈಗ ಸರ್ದು ವಿಷನ್ ಅರ್ಥ ಆಯ್ತು. ಒಂಥರ ಇಟ್ ಆಡ್ಸ್ ಮೋರ್ ಡೆಪ್ತ್ ಟು ದ ಕ್ಯಾರೆಕ್ಟರ್ ಅಂತ ಅನಿಸ್ತು ನನಗೆ. ನಾವು ಪ್ರೀಮಿಯರ್ ಶೋ ನೋಡಾದ್ಮೇಲೆ ಸರ್ಗೆ ಹೇಳಿದ್ವಿ, ಸರ್ ಯಾಕೋ ನಂದು ವಾಯ್ಸ್ಗೂ ಸೆಟ್ ಆಗ್ತಾ ಇಲ್ಲ ಸರ್, ಶತ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರು. ವೇಟ್ ಮಾಡಿ ನಿನ್ನೆ ನಾನು 3rd ಟೈಮ್ ನೋಡಿದೆ, ಲೈಕ್ ಪರ್ಫೆಕ್ಟ್ ನಾನೇ ಮಾತಾಡ್ತಿದ್ದೀನಿ ಅನ್ನೋ ತರ ಫೀಲ್ ಆಯ್ತು ನನಗೆ. ಇಲ್ಲ ಇವ್ರ ಕೈಲೇ ಮಾಡಿಸೋದು ಅಂತ ಇತ್ತು ನಮ್ಮ ಇಡೀ ಟೀಮ್ ತೀರ್ಮಾನ. ನನ್ಗೇನು ಅಂದರೆ ಒಂದು ಡೌಟು, ಕೆಲವೊಂದು ಇವರು ಹುಟ್ಟು ಬೆಳೆದಿರೋ ರೀತಿಗೆ ಅಥವಾ ಶೆಟ್ರ್ ಹುಟ್ಟು ಬೆಳೆದಿರೋ ರೀತಿಗೆ ಎಲ್ಲಾನ ಅದು ಒಂದು 20% 30% ಇರ್ರಿಪೇರಬಲ್ ಆಗಿ ಉಳ್ಕೊಂಡ್ಬಿಡ್ತು. ಆ ಡೈಲೆಕ್ಟ್ಗಳನ್ನ ಕಿತ್ತಾಕಕ್ಕಾಗಲ್ಲ. ಆ ಪ್ರಿಸೈಸ್ಡ್ ಗ್ರಾಮರ್ ಇರುತ್ತಲ್ಲ ಅದನ್ನೆಲ್ಲ ತರಕ್ಕಾಗಲ್ಲ. ಕನ್ನಡಕ್ಕೊಂದು ಒಂದು ಒಂದು ಸೌರಭ ಇದೆ, ಅದು ಏನೋ ಒಂದು ಇರುತ್ತದು. ಆಮೇಲೆ ಬಿಗ್ ಸ್ಪೀಕರಲ್ಲಿ ಬರೋ ಥರ ಇವರು ಪ್ರಾಪರಾಗಿ ಎಲ್ಲೂ ಗಂಟುಗಟ್ಟಲೆ ಡಬ್ ಮಾಡಿಲ್ಲ. ಎನಿವೇಸ್ ವಾಯ್ಸು ಇವ್ರದ್ದೇ ಕೊಟ್ಟಿದಾರ ಬೇರೆಯವ್ರದ್ದು ಕೊಟ್ಟಿದಾರ ಗೊತ್ತಾಗಲ್ಲ. ಎಲ್ಲೋ ಎಡವಟ್ಟಾಗಿ ತುಂಬ ಕಷ್ಟಪಟ್ಟು ಮಾಡಿಸಿ ಆ್ಯಕ್ಟ್ ಬೇರೆ ಅಲ್ಲೆಲ್ಲ ಕರ್ಕೊಂಡೋಗಿ ಮಾಡಿಸಿದ್ದೀನಿ. ಡಬ್ಬಿಂಗು ಈ ಥರ ತಲೆ ತಿಂದ ನನ್ನ ಮಗ ಕೊನೆಗೆ ನಂದು ಇಡ್ಲಿಲ್ಲ ಅಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮೊದಲಿಂದ ಸ್ವಲ್ಪ ಹಂಗೆ ಬೆಣ್ಣೆ ಸೌರಿ ಮಾಡಿಸ್ತೀನಿ ಅಂತೇಳಿ. ಸರ್ ಮುಂಗಾರು ಮಳೆ ಟೀಮ್ ಬರ್ತಿದೀವಿ ಅಂತ ಹೇಳಿದ ಕಾರಣಕ್ಕೆ ಡಿಡ್ ಯು ಹ್ಯಾವ್ ದಟ್ ಇನ್ ಮೈಂಡ್? ನಾನು ಒಂದು ನೇಚರ್ ಬ್ಯೂಟಿ ಆ ಫಾಲ್ಸ್ನ ನಾನು ತೋರಿಸ್ಲೇಬೇಕು ಇಡ್ಲೇಬೇಕು ಅಂತಿತ್ತ ಅಥವಾ ಅದು ಸ್ಕ್ರಿಪ್ಟ್ ಸಮೇತ? ಮುರುಡು ಜಜೀರಾ ಅನ್ನೋ ಒಂದು ಫೋರ್ಟ್ ಮಹಾರಾಷ್ಟ್ರ ರಾಯಗಢ ಜಿಲ್ಲೆಯಲ್ಲಿರೋ ಫೋರ್ಟ್ನ ನಮ್ಮ ನಿರ್ಮಾಪಕರು ಕೃಷ್ಣಪ್ಪನವರು ಗಂಗಾ ಸರ್ ನನ್ನ ಸ್ನೇಹಿತರು ಎಲ್ಲ
ಅದ್ರ ಸುತ್ತಮುತ್ತನೇ ಆಗ್ಬೇಕಿತ್ತು, ತುಂಬಾ ಚೆನ್ನಾಗಿರುತ್ತೆ ಅಂತ ಮೊದಲೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಇವನು ಸಿಗಕ್ ಮುಂಚೆ ಇವ್ರು 3 ಜನ ಸಿಗಕ್ ಮುಂಚೆ ಅದನ್ನ ಫಸ್ಟ್ ನೋಡ್ಕೊಂಡಿದ್ದು. ಸೊ ನಿಮ್ಗೆಲ್ಲ ಮುಂಚೆ ಅದೇ ಫಸ್ಟ್ ಫಿಕ್ಸ್ ಆಗಿದೆ. ನೀವು ಅದೇ. ಈಗ ಅದು ಸಮುದ್ರಕ್ಕೆ ಒಂದು ದಂಡೆ ಇರುತ್ತೆ, ದಂಡೆಯಿಂದ ಈಚೆ ಬಂದ್ರೆ ಘಾಟೇ ಇರೋದು. ಸೊ ಅದ್ರ ಸುತ್ತಮುತ್ತನೇ ನಡೆಯುತ್ತೆ ಇದು ಅಂತ ಆ ಕೋಟೆನೇ ಡಿಸೈಡ್ ಮಾಡಿದ್ದು. ಅದು ಮಾತ್ರ ತುಂಬಾ ಪೆಕ್ಯುಲರ್ ಎಕ್ಸ್ಪೀರಿಯನ್ಸ್ ಕಾಣೋದು. ಇಡೀ ಫಿಲ್ಮಲ್ಲಿ ಅದೊಂದು ಕ್ಯಾರೆಕ್ಟರ್ ಕಾಣಿಸ್ಕೊತದು. ಹೌದು, ನೋ ಡೌಟ್. ಅಂಡ್ ಆ ಫೋರ್ಟ್ನು ಕೂಡ ನೀವು ಪರಮಾತ್ಮ ಯೂಸ್ ಮಾಡಿದ್ದೀರಲ್ವ ಸರ್? ಇಲ್ಲ, ಅದು ಇದು ಮಂಜರಾಬಾದ್ ಫೋರ್ಟ್, ಸಕಲೇಶ್ಪುರ. ಇದು ಮಹಾರಾಷ್ಟ್ರ. ಒಂದು ಸಿಂಗಿಂಗ್ ಸೆಷನ್ ಮಾಡ್ಬೋಣ, ಪಿಕ್ ಒನ್ ಸಾಂಗ್. ಅವ್ನ ಮುಂದೆ ಹಾಡಕ್ ಹೋಗ್ಬೇಡ ಗುರು, ಅವನು ರೇಡಿಯೋದಲ್ಲಿ ಇದ್ದವನು. ಸರ್ ರೇಡಿಯೋದಲ್ಲಿ ಇದ್ರು ಏನ್ ಸರ್? ಪಿಕ್ ಒನ್ ಸಾಂಗ್ ಅಂಡ್ ಆಲ್ ಆಫ್ ಯು ಸಿಂಗ್. ನಂಗೆ ಹಾಡಕ್ ಬರಲ್ಲ. ಮತ್ತೆ ಆಗ್ಲೇ ಹೇಳ್ತಿದ್ರು ಸುನೈನ್ ಅವರು, ನೀವು ತುಂಬಾ ಚೆನ್ನಾಗಿ ಆಡ್ತೀರಾ ಅಂತ. ಡಾನ್ಸ್ ಮಾಡ್ತೀನಿ ಬಟ್ ನಂಗೆ ಹಾಡಕ್ ಬರಲ್ಲ. ಅದು No. ನಿಮ್ಮಿಬ್ರು ನೋ 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 ಗಮನ ಅದ ಸರ್ದು ಲಾಸ್ಟ್ ಅಲ್ಲಿ ನಾವು ಸರ್ ಅಂತ ಹೂದುಂಬಿ ಸಾಂಗ್ ಆಡ್ಸಿ ಪ್ಲೀಸ್. ನಾನು ಆಡಲ್ಲಪ್ಪ. Sir, ಅದು please. ಅವ್ನು ಹೂದುಂಬಿ ಅವ್ನು ಕರೆಕ್ಟ್ ಆಗ್ತದೆ. ಯಾರು ಸರ್? ನೀವೇ ಹಾಡು ಹೇಳ್ಬೇಕು ಸರ್ ಅದು. ಸಾರ್ ಕೈಲಿ Style ಅಲ್ಲಿ, sir ನಾನು style ಹೆಡ್ ಶೇರನ್ನು ಹೋಟೆಲ್ ಕ್ಯಾಲಿಫೋರ್ನಿಯಾ ಮಾಡಲ್ ಇರ್ತೀವಿ ನಾವು. ಕಾಯುವುದು ಹಾಗೂ ಬೇಯುವುದು, ನೀ ಬಂದು ಬೇಗ ನಿಲ್ಲಿಸಿಬಿಡು, ಹಿಂಜರಿಕೆ ನಿಂಗೂ ಇರಬಹುದು, ನಿಂತ ಕಡೆ ನನ್ನ ನೆನೆದು ಬಿಡು, ನೀ ಸೋಸುವ ಸೌಗಂಧವ ನನ್ನುಸಿರಿಗೆ ಕಳಿಸಿ ಕೊಡು, ಮೋಹದ ವ್ಯಥೆಯ ತಿಳಿದವಳಾಗಿ ನಗಬಹುದೇ, ಕಾಂತದ ಏಟು ತಿನದವನೊಬ್ಬ ಇರಬಹುದೇ, ಜುಂಬರ ಬರ ದುಂಬಿ ಆಗುವೆನ ನನ್ನೊಲವಿನ ಹೂ ನೀನು. ವಾಟ್ ಎ ವಾವ್. ಥ್ಯಾಂಕ್ ಯು. ಆಕ್ಚುಲಿ ಫ್ರೇಮ್ ಕರೆಕ್ಟ್ ಆಗಿದೆ ಸರ್, ತಯಾರಿ ಎಷ್ಟು ನೀಟಾಗಿ ಆಗಿದೆ ಅಂತ ಇದು ನೀಟಾಗಿ ಗೊತ್ತಾಗುತ್ತೆ. ಇಷ್ಟು ಖುಷಿಯಾಗಿರ್ಬೇಕಾದ್ರೆ ಒಂದು ಹೇಳ್ತೀನಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ತಗೊಂಡಾಗ, ಈಗ ಭಟ್ರ ಸಿನಿಮಾ ಅಂತ ಬಂದಾಗ ಜನರಿಗೆ ಅವ್ರದೇ ಆದಂಥ ರೀತಿಲಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಗರಡಿ ತೋರಣ, ಕರ್ನಾಟಕದ ಮನಕನ, ಪ್ರಾಬ್ಲಿ ಫ್ಯೂ ಆಫ್ ದೆಮ್ ದೇ ಡಿಂಟ್ ಮೀಟ್ ದಿ ಎಕ್ಸ್ಪೆಕ್ಟೇಷನ್ಸ್. ಲೆಟ್ಸ್ ಬಿ ಆನೆಸ್ಟ್. ನನಗೆ ಸೋಷಿಯಲ್ ಮೀಡಿಯಾ ಆಗ್ತಿರ್ಬೇಕಾದ್ರೆ ನನಗೆ ಭಟ್ರ ಸಿನಿಮಾ ಬೇಕಾದ್ರೆ ನಾನು ರಿವ್ಯೂ ನೋಡ್ಕೊಂಡು ಹೋಗ್ತೀನಿ, ನಾನು ಕೇಳೇ ಇರಲಿಲ್ಲ ಈ ಲೈನನ್ನು, ಇದುವರೆಗೂ ನಾನು ಕೇಳಿರಲಿಲ್ಲ. ಈ ಸಿನಿಮಾ ಕೇಳಿದೆ ನಾನು. ನಿಮ್ಗೇನು ಅನಿಸ್ತಿತ್ತು ಸರ್ ಇದನ್ನು ನೋಡಿದಾಗ? ವಾಟ್ ವಾಸ್ ದಿ ಪ್ರೆಷರ್? ಇದೇನಾದ್ರು ಇತ್ತ ನಿಮ್ಮ ತಲೆಯಲ್ಲಿ? ಅಂದರೆ ಸೇಯಿಂಗ್ ಲೈಕ್ ಭಟ್ರು ಸಿನಿಮಾದು ನಾನು ರಿವ್ಯೂ ಕೇಳ್ಕೊಂಡು ಹೋಗ್ತೀನಿ, ನಮ್ಗೆ ಗೊತ್ತಾ ಸರ್ ಭಟ್ರು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀವಿ. ದಟ್ ವಾಸ್ ದ ಎಲ್ಲರೂ ಹಂಗಿರ್ಬೇಕಂತಿಲ್ಲ. ಈಗ ಎಷ್ಟೋ ತಲೆಮಾರುಗಳು ಹೆಂಗೆಂಗೋ ಇರ್ತವೆ. ಈಗ ನಮಗೆ ಒಂದು ಏಜಲ್ಲಿ ಇತ್ತಲ್ಲ ಕೊಬ್ಬು, ನಾವು ಇವ್ರದೇ ನೋಡಲ್ಲ, ಅವನನ್ನು ನಾನು ತುಂಬ ಇಷ್ಟಪಡ್ತೀನಿ, ಎಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ರು ನಾನು ನೋಡಲ್ಲ ಅಂತ ಅಂದ್ಕೊಂಡು ನಾವು 20+ ಇದ್ದಾಗ ಕೂಡ ಇತ್ತದು. ಇವಾಗ ಮಾಧ್ಯಮಗಳು ಜೋರಾಗಿರೋದ್ರಿಂದ, ಒಂದು ಸಿನಿಮಾದ ಸುದ್ದಿ ಬೇಗ ಆಚೆ ಬರೋದ್ರಿಂದ, ಆ ಥರ ಒಂದು ವರ್ಷಕ್ಕೂ ನಿನಗೆ ಇಂಟರ್ನೆಟ್ಟು ಮತ್ತು ರೀಚು, ಈ ಮೊಬೈಲು, ಮಾಹಿತಿ ಕ್ರಾಂತಿ ಎಲ್ಲದರಿಂದ ಸೇರಿ ಇಂಟ್ರ್ವಲ್ಲಿಂದನೇ ಫೋನ್ಗಳು ಹೋಗಿ ಶುರು ಆಗುತ್ತೆ. ಅಗ್ರೀಡ್. ನೀನು ಯಾವುದೇ ಕಾರಣಕ್ಕೂ ಟೋಪಿ ಹಾಕಿ ಸಿನಿಮಾ ಕರೆಯೋಕೆ ಆಗಲ್ಲ. ಅಗ್ರೀಡ್. ನಿನ್ನಲ್ಲಿ ಕಂಟೆಂಟ್ ಇತ್ತ ನೋಡ್ತಿರಲಿಲ್ಲ, ಜಾಡ್ಸೋದು ಹೋಗ್ತಾ ಇರ್ತಾರೆ. ಅದರಲ್ಲಿ ಏನಿದೆ, ಒಂದೊಂದು ಕನೆಕ್ಟ್ ಆಗುತ್ತೆ, ಒಂದೊಂದು ಆ ಟೈಮಿಗೆ ಕನೆಕ್ಟ್ ಆಗಲ್ಲ, ಎಷ್ಟೋ ವರ್ಷ ಬಿಟ್ಟು ಕನೆಕ್ಟ್ ಆಗ್ತವೆ. ಅವತ್ತು ಹೊಗಳದಾಗ ಡ್ಯಾನ್ಸ್ ಆಡ್ಬಿಟ್ಟಿರ್ತೀವಿ, ಯಾವನೊಬ್ಬ ಬಂದು ಉಗಿದಾಗ ಹೆಂಗೆ ಕೋಪ ಮಾಡ್ಕೊಂಡ್ಬಿಡ್ತೀವಿ ನೀನು. ಈಗ ಹೆಂಗಿರ್ತೀವಿ ನಾವು ಅಂದರೆ ಟೆಕ್ನಿಷಿಯನ್ಸು, ಈಗ ಸಿನಿಮಾದಲ್ಲಿ ಏನೋ ಒಂದು ಫ್ಲಾ ಇರುತ್ತೆ, ಅದು ಏನು ಮಾಡಿದರೂ ಕೊನೆ ತನಕ ರಿಪೇರಿನೇ ಆಗಲ್ಲ. ಬಟ್ ಅದಿಲ್ಲದೆ ಸಿನಿಮಾ ಇಲ್ಲ. ನಿಜ. ಅಯ್ಯೋ ಇದೊಂದು ಬಂದಾಗ ಹಿಂಗೆ ಮಾಡಬೇಕು ಅಂತ ಅನಿಸುತ್ತೆ ಅಂತ ನಾನು ನಮ್ಮ ಟೀಮ್ ಜೊತೆ ಮಾತಾಡ್ಕೊಂಡಿರ್ತೀನಿ. ನನ್ನ ಅಸಿಸ್ಟೆಂಟ್ ಡೈರೆಕ್ಟ್ರು, ನನ್ನ ಸಿನಿಮಾಟೋಗ್ರಾಫರ್ಸು, ಆ್ಯಕ್ಟರ್ಸ್ಗೂ ಹೇಳಿರ್ತೀನಿ, ಇದೊಂದು ಏನೂ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ, ಮಿಸರಬ್ಲಿ ಫೇಲ್ಡ್ ಅಂತ. ನಮ್ಮ ಟೀಮಲ್ಲಿ ಮುಕ್ತವಾಗಿ ಹೋಲಿ ಬಿಡಿ ಸರ್ ಅತ್ಲಾಗಿ ತುಂಬ ಕಷ್ಟ ಬಿದ್ದು ಮಾಡಿದ್ವಿ, ಚೆನ್ನಾಗಿದೆಯಪ್ಪ ನನಗೆ ಅಂತ ಇವನ್ನೆಲ್ಲ ಸ್ವಲ್ಪ ಮಕ್ಕರ್ ಮಾಡಿಬಿಟ್ಟು ನನಗೆ ಸಮಾಧಾನ ಮಾಡಿಬಿಡ್ತಾರೆ. ಇದೇ ಒಬ್ಬ ಪ್ರೇಕ್ಷಕನೋ ಇಲ್ಲ ಪ್ರೆಸ್ನವರೋ ಬಂದು ಹೇಳಿದಾಗ ಸಿಟ್ಟು ಬಂದ್ಬಿಡ್ತದೆ ಅಲ್ವಾ? ಸತ್ಯ ನನಗೆ ಗೊತ್ತು. ಓಕೆ, ನಾನು ಇಲ್ಲಿ ಮಾತಾಡ್ತೀನಂತೆ, ಅವರು ಮಾತಾಡಬಾರ ಅಂತ ಹೆಂಗೆ ಹೇಳ್ತೇನೆ ನೀನು? ಈಗ ನೀನು ನಾನು ಮಾಡಿದ್ದೆಲ್ಲದನ್ನು ಮೆಚ್ಕೊ ಅಂತ ನಾನು ಹೆಂಗೆ ಯಾವ ಬಾಯಲ್ಲಿ ಹೇಳಲಿ ನಿನಗೆ ಯಾವುದೋ ಒಂದು ಉರ್ದೋಗಿರುತ್ತಪ್ಪ ಸರ್. ಬಟ್ ಅವ್ರಿಗೆ ಅವ್ರದ್ದೇ ಆದಂಥ ರೀತಿಲಿ ಒಂದು ಅಧಿಕಾರ ಬೆಳೆಸ್ಕೊಂಡ್ಬಿಟ್ಟಿರ್ತಾರಲ್ಲ ಸರ್. ಆ ಅಧಿಕಾರ ಇರಲೇಬೇಕು. 100-200 ಕೊಟ್ಟಿರ್ತಾನೆ ಗುರು, ಅವನೇ ಓನರು,
ಅವನಿಗಲ್ದು ಇನ್ಯಾರಿಗೆ ಅಧಿಕಾರ ಕೊಡ್ತೀಯ ನೀನು? ನೀನು ಬಿಡು, ನಾನು ಬಿಡು, ನಾವೆಲ್ಲ ಪುಕ್ಸಟ್ಟೆ. ಮೊನ್ನೆ ಒಂದು ಪುಕ್ಸಟ್ಟೆ ಪ್ರೀಮಿಯರ್ ಪುಕ್ಸಟ್ಟೆ ಸಿನಿಮಾ ನಿಮ್ಮ ಪ್ರೇಮಿಯರಿಗೆ ಬಂದಿದ್ದೀನಿ, ನೀವು ಮುಚ್ಕೊಂಡ್ ಬಂದ್ರಿ ಅಂತ ನಿನ್ನ ಪ್ರೇಮಿಯರಿಗೆ ನನ್ನ ಕರಿತೀಯ. ಮಯೂರ ಹಂಗಲ್ಲ ಕಣ, ಹಂಗೆ ಅಂದ್ಬಿಟ್ಟು ಹೋಗ್ಬಿಡ್ತೀನಿ ನಾನು. ಮೈಕ್ ಇಟ್ಟರೆ ಯಾರು ಹೇಳ್ತೀರಿ ಮಯೂರ ನ ಭೂತೋ ನ ಭವಿಷ್ಯತಿ ಮಾಡಿದ್ದೇನೆ ಅಂತಲೇ ಹೇಳೋಗ್ಬಿಡೋದು. ಮೈಕಿಂದ ಸೈಡಿಗೆ ಹೋಗಿ ಮಯೂರ ಬಾರ ಸ್ವಲ್ಪ ದಿವಸ ಸುಮ್ಮನೆ ಬಿಡ ಕೈ ಮುಗಿತಿ ಅಂತ ಅನ್ಬೋದು. ಯಾರು ಕೇಳಲ್ಲ ನನ್ನ. ಬಟ್ 100-200 ರೂಪಾಯಿ ಕೊಡೋರು ಹಂಗಲ್ವಲ್ಲ ಗುರು. ಇಷ್ಟ ಆದರೆ 100 ಜನ ಕಳಿಸ್ತಾರೆ, ಇನ್ನೊಂದ್ಸತಿ ನೋಡ್ತಾನೆ. ಇಷ್ಟ ಆಗಿಲ್ಲ ಮಕ್ಕೋಗಿತಾನೆ, ಇಂಟರ್ವಲ್ಲೇ ಮಕ್ಕೋಗಿತಾನೆ. ಹೊಗಳದಾಗ ಸುಮ್ಮನೆ ಇರ್ತೀವಲ್ವಾ, ಹೊಗಳದಾಗ ಸಂತೋಷ ಪಟ್ಟಿರ್ತೀವಲ್ವಾ, ಅವಾಗ ಸುಮ್ಮನೆ ಇರಬೇಕು. ಅವ್ನಿಗೆ ಏನೂ ಅನ್ನಕ್ಕಾಗಲ್ಲ ನೀನು. ಸರ್, ಈಗ ಇವ್ರ 3 ಜನದ ಬಗ್ಗೆ ಮಾತಾಡಬೇಕಾಗಿದೆ, ವೆರಿ ಇಂಪಾರ್ಟೆಂಟ್. ಒಬ್ಬೊಬ್ರದ್ದು ಒಂದೊಂದು ಜರ್ನಿನೂ ನಾನು ಕೇಳ್ಪಟ್ಟಿದ್ದೀನಿ. ಇವರೇನೋ ಏಡಿ ಆಗಿದ್ರು ಅಂತ, ಆಮೇಲೆ ಇವರು ಹೇಡಿ ಆಗಿದ್ರು ಅಂತ, ಇವ್ರು ಕೇಡಿ ಆಗಿದ್ರು ಅಂತ. ಕೇಡಿ ಅಂದ್ರೆ ನೀವು ಧ್ರುವ ಸರ್ಜಾ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೀರಾ ಅನ್ಕೊಂಡ್ಬಿಡ್ತಾರೆ ನೋಡಿ ಈಗ. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ಸರ್, ನಿಮ್ಮ ಬಾಯಲ್ಲಿ ಹೌ ಆರ್ ದೀಸ್ ಗೈಸ್? ಏನು ಹೇಳೋದು ನಾನು, ನೀನೇ ನೋಡಿದ್ದೀರ. ಬಟ್ ನಾನು ನೋಡಿದ್ದೀನಿ. ಬಟ್ ನಿಮ್ಮ ಒಂದು ಇಷ್ಟು ಅನುಭವದಲ್ಲಿ ಈಗ ನನಗೆ ನಾರ್ಮಲಿ ಈಗ ಒಂದು ಕೆಲಸ ಮಾಡಬೇಕಂದ್ರೆ ಅಷ್ಟೊಂದು ಆಡಿಷನ್ಸ್ ಮಾಡಿದ್ದೆ. ಒಂದು ಈಗ ನಮ್ಮ ರಿಕ್ವೈರ್ಮೆಂಟ್ಗಳೇನೋ ಇರುತ್ತೆ, ಹೀಗೆ ಮಾತಾಡಬೇಕು, ಹಿಂಗೆ ನನ್ನ ಬಿಹೇವಿಯರ್ಸ್ನ ಪ್ರಾಕ್ಟೀಸ್ ಮಾಡಿಸ್ತಿರ್ತೀನಿ, ಒಂದು ಮೈಂಡ್ ಸೆಟ್ ಏನೋ ಟ್ಯೂನ್ ಮಾಡ್ತಿರ್ತೀನಿ. ಆಮೇಲೆ ಸ್ವಲ್ಪ ಸೈಕಾಲಜಿ ಗೊತ್ತಿರೋದ್ರಿಂದ ಏನೇನೋ ಅವ್ರಿಗೆ ಗೊತ್ತಿಲ್ದಂಗೆ ಮೈಂಡ್ ಒಳಗಡೆ ಹೊಕ್ಕು ಏನೋ ಒಂದು ಆಟ ಆಡೋದು, ಅದು ಪೂರ್ತಿ ಪರದೆಗೆ ಬಂದ್ಬಿಡ್ಬೇಕು. ಆಮೇಲೆ ಡೇಟ್ಸ್ ಇಶ್ಯೂಸ್ ಆಗಬಾರ್ದು, ಈ ಥರದ್ದೆಲ್ಲ ಇರ್ತವೆ ನಮ್ಮ ತಲೆಯಲ್ಲಿ. ಅವನು ಕೃಷ್ಣಪ್ಪಣ್ಣನು ಹೊಸಬ್ರಿಗೆ ಹಾಕಿ ಮಾಡು, ನೀನು ಓಡೋ ಕುದುರೆ ಹಿಂದೆ ಹೋದರೆ ನಿನ್ನ ಕಾಲು ನೋವಾಗುತ್ತೆ, ಕುದುರೆನೂ ಸಿಗಲ್ಲ. ಮಲ್ಕೊಂಡಿರೋ ಕುದುರೆ ಆದರೂ ಪರವಾಗಿಲ್ಲ, ಎಬ್ಬಿಸ್ಬಿಟ್ಟು ಹತ್ಕೊಂಡು ಹೋಗ್ಬಿಡ್ಬೋದು. ಈ ಥರದ್ದೆಲ್ಲ ಗಾದೆ ಹೇಳ್ತಿದ್ರು. ಆ ಪ್ಯಾರಾಮೀಟರಲ್ಲೇ ಹುಡುಕ್ತಾ ಇದ್ದೆ ನಾನು. ಅದು ಇವರಿಗೆ ಭಾಳ ಇರಿಟೇಟ್ ಆಗಿಬಿಟ್ಟಿದೆ, ಎಸ್ಪೆಷಲಿ ಅಂಜಲಿ ರಾಯರಿಗೆ, ರಾಶಿಕಾ ಶೆಟ್ಟರಿಗೆ. ಇವರಿಬ್ಬರನ್ನೂ ಕೂರಿಸ್ಕೊಂಡೆ 100 ಜನರ ಆಡಿಷನ್ ಮಾಡಿದ್ದೀನಿ. ಹೌದಾ? ಮುಂದೆನೆ ನಿಮ್ಮಿಬ್ರನ್ನೇ ಕೂಡಿಸ್ಕೊಂಡು ನಾನು ಒಂದ್ ಹುಡುಗಿಗೆ ನಾನೇ ಡೈಲಾಗ್ ಹೇಳ್ಕೊಟ್ಟಿದ್ದೀನಿ. ಇಲ್ಲ, ನನ್ ಮುಂದೆ ನಂದು ಆಡಿಷನ್ ಯಾವ್ದು ನಡೆದಿಲ್ಲ, ನನ್ ಮುಂದೆ ಆಯ್ತು. ಹೌದಾ? ಅಂದ್ರೆ ಬಟ್ ನಿಮ್ಗೆ ಗೊತ್ತಿದೆ ಸೆಲೆಕ್ಟ್ ಆಗಿರ್ಲಿಲ್ಲ ಆಗ, ನಂದಿನ್ನೂ ಆಡಿಷನ್ ಪ್ರಾಸೆಸ್ ನಡೀತಾ ಇತ್ತು. ಒಂದು 2 ಮೈಂಡ್ಸ್ ಅಲ್ಲಿ. ಬಟ್ ನಂದು ಫಸ್ಟ್ ಶೆಡ್ಯೂಲ್ ನಾನು 3-4 ಡೇಸ್ ಶೂಟ್ ಮುಗಿಸಿದ್ದೀನಿ. ಅದಾದ್ಮೇಲೆ ವರ್ಕ್ಶಾಪ್ ನಡೀತಿದೆ. ನೆಕ್ಸ್ಟ್ ಶೆಡ್ಯೂಲ್ ಅಂಜಲಿ ನಾವೆಲ್ಲ ಹೋಗ್ಬೇಕಿತ್ತು. ಅಂಜಲಿದ ನನಗೆ ಹೀಗೆ ಮಾತಾಡ್ಬೇಕು, ನಿಂದು ಸ್ವಲ್ಪ ಡೌಟ್ ಇದೆ ಇದ್ ಮಾಡ್ಕೋಬೇಡ. ಇಲ್ಲ, ಅವ್ರಿಗೆ ಜೋಕ್ ಮಾಡೋಕ್ಕೋಸ್ಕರ ಆದ್ರಿ, ಸುಮ್ಮನೆ ನಾವೆಲ್ಲ ಹೊಸಬ್ರಲ್ಲ, ನಮ್ಮ ಕಾಲು ಎಳಿಬೋದು ಚೆನ್ನಾಗಿ. ಸೊ ಎಲ್ಲರೂ ಕಾಲು ಎಳಿತಾ ಇದೀವಿ. ಭಯ ಆಗ್ತದೆ. ಬಟ್ ನೀವು ಯಾವ ಸಿನಿಮಾ ಲೇಡಿ ಆಗಿ ವರ್ಕ್ ಮಾಡಿದ್ದು? ನಾನು ಅಂಬಿ ನನಗೆ ವಯಸ್ಸಾಯ್ತು ಅಲ್ಲಿ, ಮತ್ತೆ ಮುಂಬೈಯಲ್ಲಿ ಒಂದು ಹಿಂದಿ ಸಿನಿಮಾ ಕೆಲಸ. ಗುರುದತ್ ಗಾಣಿಗ ಟೀಮ್ ಅಲ್ಲಿ ಇದ್ರ? ವಾವ್. ಸೊ ನಾನು ಮುಂಬೈಯಲ್ಲಿದ್ದೆ, ಅದು ಸೇಮ್ ಟೈಮ್ ಅವ್ನು ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಇನಿಷಿಯಲಿ ಒಂದು ಅಸಿಸ್ಟೆಂಟ್ ಎಡಿಟರ್ ಆಗಿದೆ ಒಂದು ಆ್ಯಡ್ ಏಜೆನ್ಸಿಯಲ್ಲಿ. ಅದಾದ್ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆದೆ. ಅವಾಗ ಮುಂಬೈಯಲ್ಲಿದ್ದಾಗ ಸುಮುಖ ರೆಫರ್ಡ್ ಯು ಇನ್ ದಿಸ್ ಫಿಲ್ಮ್? ಇಲ್ಲ, ನಾನು ಪದವಿ ಪೂರ್ವ ಮಾಡಿದ್ನಲ್ಲ, ಸೊ ಸೇಮ್ ಟೀಮ್ ಆಲ್ಮೋಸ್ಟ್. ನನ್ನ ಜರ್ನಿ, ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಚಿಕ್ಕಮಂಗ್ಳೂರು, ಸೊ ಅಲ್ಲಿ ಒಂದು ಸಿನಿಮಾ ಮಾಡ್ತಿದ್ದೆ, ಡಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ ಚಿಕ್ಕಮಂಗ್ಳೂರಲ್ಲಿ. ಸೊ ತನನಂ ಸಿನಿಮಾದಲ್ಲಿ ನೀವು ಚೈಲ್ಡ್ ಆರ್ಟಿಸ್ಟ್? ಒಂದು ಸಿನಿಮಾ ಮಾಡಿದೆ, ಅದು ಸಾಂಗ್ ಅಲ್ಲಿ ಒಟ್ನಲ್ಲಿ ಚೈಲ್ಡ್ ಆರ್ಟಿಸ್ಟ್. ಸೊ ಅಲ್ಲಿಂದ ಜರ್ನಿ ಕಂಟಿನ್ಯೂ ಆಯ್ತು. ಸೊ ನನಗೆ ಯಾವಾಗ್ಲೂ ಸಿನಿಮಾ ಮಾಡ್ಬೇಕು ಅನ್ನೋದಿತ್ತು. ಬಟ್ ನನ್ನ ಫ್ಯಾಮಿಲಿ ಲೈಕ್ ಏನು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ, ಹೇಗೆ ಹೋಗ್ತೀಯಾ ಹೇಗೆ ಅನ್ನೋದು ತುಂಬಾ ಆಯ್ತು. ಮಂಗಳೂರು ಚಿಕ್ಕಮಂಗ್ಳೂರಲ್ಲಿ ಇರೋದ್ರಿಂದ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ. ಸೊ ಯಾರು ನನಗೆ ಬಿಡ್ಲೇ ಇಲ್ಲ. ಏನೋ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಅಂದ್ರೆ ಅದಕ್ಕೂ ಬಿಡ್ಲಿಲ್ಲ. ಬೇಡ, ಮತ್ತೆ ಒಳ್ಳೆ ಸಿನಿಮಾಗೆ ಹೋಗ್ಬಿಡ್ತಾಳೆ, ಅದು ಇದು ಅಂತ. ಓದ್ಕೋ, ಎಜುಕೇಶನ್ ಮುಗಿಸ್ಕೊ, ಆಮೇಲೆ ನೋಡೋಣ ಲೈಫ್ ಅಂತ ಇತ್ತು. ಬಟ್ ನಾನು ಫಸ್ಟ್ ಡಿಗ್ರಿ ಆಯ್ತು, ಡಿಗ್ರಿ ಫಸ್ಟ್ ಇಯರ್ ಹೋದಾಗ ಅಗ್ರಿಕಲ್ಚರಿಗೆ ಕಳಿಸ್ಬಿಟ್ರು. ಹೋಗಿ 1 ತಿಂಗಳು ಹೋಗ್ಬಿಟ್ಟು ವಾಪಸ್ ಬಂದಿದ್ದೀನಿ. ನಾನು ಕಾಲೇಜ್ಗೆ ಹೋಗಲ್ಲ, ಎಲ್ಲೋಗಿ ಹೋಗೋಣ, ನಂಗೆ ಸಿನಿಮಾ ಮಾಡ್ಬೇಕು ಅಂತ. ಓಕೆ, ನನ್ನ ಮಗಳು ಇವಾಗ ಏನೇ ಸಿನಿಮಾ ಬಿಟ್ಟು ಇನ್ನೇನು ಮಾಡಲ್ಲ ಅಂತ ಅವ್ರಿಗೂ ಗೊತ್ತಾಯ್ತು. ಅಲ್ಲಿಂದ ಹಿಂಗೆ ಜರ್ನಿ ಸ್ಟಾರ್ಟ್ ಆಯ್ತು. ಸರ್, ಇವ್ರ ಕೈಲಿ ಡಬ್ ಮಾಡಿಸ್ಲಿಲ್ಲ? ಕನ್ನಡ ಚೆನ್ನಾಗೇ ಇದೆ ಅಲ್ವಾ? ಚೆನ್ನಾಗಿದೆ. ಅದೇ ನಾನು ನಿಂಗೆ ಅವಾಗ ಹೇಳಿದ್ದು, ಅದು ಎಷ್ಟೋ ಎಫರ್ಟ್ಗಳು ಹಾಕಿದ ನಂತರ ಏನೋ ಒಂದಿಷ್ಟು ಉಳ್ಕೊಂಡ್ಬಿಡುತ್ತೆ. ಅವರು ತುಂಬ ಒಂದು 5-6 ಸಿನಿಮಾ ಡಬ್ ಮಾಡಿದ್ಮೇಲೆ ಮಾಡೋದಕ್ಕೂ ಫಸ್ಟ್ ಫಿಲ್ಮೇ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ನನಗೂ ಗೊತ್ತಾಗಲ್ಲ. ಈಗ ತುಂಬ ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋ ಒಂದು ವಿಶ್ವಾಸ, ಪ್ರೀತಿ, ನಂಬಿಕೆಗೆ ಓಕೆ ಇರ್ಬೋದು, ಇದು ಚೆನ್ನಾಗಿ ಮಾಡಿದ್ದಾರೆ ಬಿಡು ಅಂತ ಅಂದ್ಕೊಂಡ್ಬಿಡ್ತೀನಿ. ಅದ್ರದ್ದು ಇನ್ನೊಂದು ಡೈಮೆನ್ಷನ್ನು, ಏನೋ ಇಂಪ್ರೂವೈಸೇಷನ್ ಇರುತ್ತಲ್ಲ,
ಅವ್ರನ್ನ ಇವ್ರನ್ನೇ ಕಟ್ಕೊಂಡು ಮಾಡೋಕ್ಕಾಗಲ್ಲ ನಂಗೆ ಅದು. ಅಗ್ರೀಡ್. ನೀವೇನ್ ಮಾಡ್ತಿದ್ರಿ ಬ್ರೋ? ಅಲ್ಲ ನಿಮ್ಗೂ ಏನೋ ಕಾಮನ್ ಫ್ಯಾಕ್ಟರ್ ಇದೆ. ಮೊದಲನೇ ಸಿನಿಮಾ ಯಶ್ ಅವರೇ ಬಂದು ಲಾಂಚ್ ಮಾಡಿದ್ದು, ಈ ಸಿನಿಮಾ ಟ್ರೈಲ್ ಆಫ್ಕೋರ್ಸ್ ಟ್ರೈಲರ್ ಏನೋ ಹೇಳಿದ್ದು, ಸೊ ಅವರೇ ಬಂದು ಲಾಂಚ್ ಮಾಡಿದ್ದು. ಈ ಸಿನಿಮಾನು ಕೂಡ ಯಶ್ ಅವರೇ ಬಂದು ಲಾಂಚ್ ಮಾಡಿದ್ದು. ಅಫ್ಕೋರ್ಸ್ ಈ ಥರ ತುಂಬ ಕೋಇನ್ಸಿಡೆನ್ಸ್ ಇದೆ. ದೊಡ್ಡ ಇದು ಅದಕ್ಕಿಂತ ತುಂಬ ದೊಡ್ಡ ಕೋಇನ್ಸಿಡೆನ್ಸ್ ಅಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಸರ್ ನಮ್ಮ ಮನೆ ಗರಾಜಿಗೆ ಬಂದು ಬರೆಯೋರಂತೆ. ಇವರ ಸರ್? ಹೌದಾ ಸರ್? ಇದಕ್ಕಿಂತ ಕೋಇನ್ಸಿಡೆನ್ಸ್ ಅಂತೂ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಇಬ್ಬರು ರಂಗಭೂಮಿಯವರು, ನಂದಿತಾ ಹಾಗೂ ಶಶಿಕುಮಾರ್ ಅಂತ, ತಾತ ಸಾಹಿತಿ ರಾಮಸ್ವಾಮಿ ಅಂತ. ಸೊ ನಮ್ಮ ಮನೇಲಿ ಒಂದು ಶೆಡ್ ಇರೋದು, ಕಾರ್ ಶೆಡ್. ಅಲ್ಲಿ ಏನಂದರೆ ನಮ್ಮ ತಾತ ಆ ಟೈಮಲ್ಲಿ ಅವ್ರ ಪ್ಲ್ಯಾನ್ ಅಂದರೆ ಹೀಗಿತ್ತು, ಆ ಜಾಗ ನಾವು ಕ್ರಿಯೇಟಿವ್ ಸ್ಪೇಸಿಗೆ ಹೋಗೋಣ, ಯಾರ್ಯಾರಿಗೆ ಬರೀಬೇಕು ಅನಿಸುತ್ತೋ, ಯಾರ್ಯಾರಿಗೆ ಜಾಗ ಇರಲ್ವೋ ಅವರೆಲ್ಲರೂ ಬಂದು ಇಲ್ಲಿ ಬರೀಬೋದು ಅಥವಾ ಇನ್ನೇನೋ ಡಿಸ್ಕಷನ್ ಮಾಡ್ಬೋದು, ಸಿನಿಮಾ ಬಗ್ಗೆ ಆಗಲಿ ಯಾವುದೇ ಬೇರೆ ಆರ್ಟ್ ಫೀಲ್ಡ್ ಬಗ್ಗೆ ಆಗಲಿ. ಸೊ ಆ ಟೈಮಲ್ಲಿ ಗೊತ್ತಿಲ್ಲ, ಸರ್ ಪ್ರಾಬ್ಲಿ ಹುಡ್ಕೊಂಡು ಜಾಗ ಬೇಕು ಅಂತ ಅವಾಗ ಬಂದು ನಾವು ಬರೆಯೋರು. ಅವಾಗ ನಾನು ಎಷ್ಟು 3:30, 4, 5 ಇರ್ಬೋದೇನೋ. ಒಂದ್ಸತಿ ಅಲ್ಲಿ ಇವ್ರ ತಾಯಿ ತಂದೆ ಇಬ್ರು ನನಗೆ ಪರಿಚಿತ್ರೆ. ಇವರು ತಾತ ದೊಡ್ಡ ಬರಹಗಾರರು. ಹೌದಾ? MS ಸತ್ಯುಗೆಲ್ಲ ಬರೀತಾ ಇದ್ರು ಬರ. ರಾಮಸ್ವಾಮಿ ತಾತ ರಾಮಸ್ವಾಮಿ ಅವ್ರ ಮೊಮ್ಮಗ ಇವನು. ಅಯ್ಯೋ ಹೌದಾ ಸರ್? ಅವ್ರು ಪತ್ರಿಕೆಲ್ಲ ನಡೆಸ್ತಿದ್ರು ಅಂತ ಕೇಳಿದ್ದೆ ನಾನು. ಇವ್ರ ಅಜ್ಜಿ ಕೂಡ ಪರಿಚಿತರು. ಅಲ್ಲಿ ಹೋಗ್ತಾ ಅದು ದೊಡ್ಡ ಗ್ಯಾಂಗು, ಇವ್ರ ತಂದೆದು ತಾಯಿದು ಎಲ್ಲ ಥಿಯೇಟರ್ನವರು ಬರೋರು. ಅಲ್ಲಿ ಅವಾಗ ಹೋಗ್ತಿದ್ದೆ ನಾನು. ಹೇಮಂತ್ ಹೆಗಡೆ, ರಾಜೇಶ್ ಅವ್ರ ಜೊತೆ ಎಲ್ಲ ಹೋಗ್ತಿದ್ದೆ. ಒಂದು ದಿವಸ ನಾನು ಬೆಳಗ್ಗೆ ಎದ್ದು ಏನೋ ಬರಿತಾ ಇದ್ದೀವಿ, ನಾನು ತುಂಬ ಇಷ್ಟದ ಒಬ್ಬ ಬರಹಗಾರದ್ದು ಏನೋ ಒಂದನ್ನು ಕತೆ ಹೆಂಗೆ ಮಾಡ್ಬೋದು ಅಂತೇನೋ ಬರಿತಾ ಕೂತಿದ್ದೆ. ಇವನು ಇವನ ಫ್ರೆಂಡ್ಸ್ ಯಾರೋ ಏನೋ ಈ ಕೋಲ್ ತೊಗೊಂಡು ಆಟ ಆಡ್ತಿದ್ದವರು, ಇವನು ಚಡ್ಡಿ ಬಿಚ್ಕೊಂಡು ಮಾಡ್ಕೊಂಡ್ಬಿಟ್ಟಿಯಾನೆ. ನಾನು ಬಂದೆ, ಅವನ ಫ್ರೆಂಡ್ಸ್ ಹೋಗ್ಬಿಟ್ರು. ಇವನ ಅವತಾರ ನೋಡೋಕ್ಕಾಗದೆ ಅವ್ರು ಹೋಗ್ಬಿಟ್ವಿ. ಅವು 2 ಪುಟ್ಟವೆ. ಈ ಒಂದು ಪರಿಸ್ಥಿತಿಗೆ ಒಬ್ಬ ನಾಗರಿಕಾಗಿ ನನಗೇನು ಮಾಡಬೇಕು ಗೊತ್ತಾಗಿಲ್ಲ. ಮನೆ ಬೆಲ್ ಬಾರಿಸ್ದೆ. ನನಗೆ ಅವಾಗ ಎಷ್ಟು ಹಾರ್ಡ್ಲಿ 23, 24 ಇರ್ಬೋದು. ನನಗೂ ಒಂದು ಇರುತ್ತಲ್ಲ, ಇವ್ನ ಏನು ಮಾಡಬೇಕು ಹುಡುಗನ್ನ ಅಂತ. ಹಿಂಗೆ ನಿಂತೆ ನಾನು ಎಲ್ಲ ಕಡೆ ಇಷ್ಟೇ ಇದ್ದ. ಬೆಲ್ ಬಾರಿಸ್ದೆ, ಯಾರು ಓಪನ್ ಮಾಡಲಿಲ್ಲ, ಪಡಿಸ್ಲಿಲ್ಲ. ನನ್ನೇ ನೋಡ್ತಾ ಇದ್ದಾನೆ. ನನಗೆ ಟೆಕ್ನಿಕಲಿ ಅದು ಹೆಂಗೆ ತೊಳೆಯೋದು ಗೊತ್ತಿಲ್ಲ. ಒಂದು ಐಡಿಯಾ ಮಾಡಿದೆ, ಈಗ ಹಿಡ್ಕೊಂಡಿದ್ದಲ್ಲ ಕೈ ಬಿಡಿಸ್ದೆ. ಈಗ ಕೈ ಬಿಡಿಸಿ ಮೆಲ್ಲಕ್ಕೆ ಹಿಂಗೆ ಎತ್ತಿ ಗಾರ್ಡನ್ ಒಂದು ಪೈಪ್ ಇತ್ತು ಇವ್ರ ಮನೆ ಮುಂದೆ. ಬರೀ ತೇಪೆಕಾಯಿ ಗಿಡಗಳು, ಹೂವಿನ ಗಿಡಗಳೆಲ್ಲ ಸಖತ್ ಗಾರ್ಡನ್ ಮನೆದು. 5-6 ಪೈಪ್ಗಳಿದ್ದೋ ಕಣ. ಯಾವುದೋ ನಲ್ಲಿ ತಿರುಗಿಸ್ದೆ, ಒಂದಲ್ಲಿ ಬಂತು. ಸರ್ ನಾನು ಪೈಪ್ನೇ ಕಿತ್ತಾಕ್ಬಿಟ್ಟೆ. ನಲ್ಲಿಂದ ಫೋರ್ಸಲ್ಲಿ ಬರ್ತಾ ಇತ್ತು. ಈ ಗೊಂಬೆನ ಹಿಡಿತಾರಲ್ಲ ಅಂತ ಕೂಗ್ದ. ಆ ಫೋರ್ಸ್ ಈಗ ಯಾವುದಕ್ಕೂ ಕೂಗ್ದ. ಇವ್ರ ಅಜ್ಜಿ ಬಂದ್ರು, ನನಗೆ ಹೇಳೋದಲ್ವಾ ಅದು. ಬೆಲ್ ಬಾರಿಸ್ದೆ, ಯಾರೂ ಬರಲಿಲ್ಲ ಅಂತ ಅವ್ರ ಕೈಗೆ ಗೊಂಬೆನ ಹ್ಯಾಂಡ್ ಓವರ್ ಮಾಡಿದ್ದು. ಅಲ್ಲಿ ಅದೊಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಅಂದ್ರೆ ಈಗ ದೊಡ್ಡ ಸರ್ ಈ ಸಿನಿಮಾದಲ್ಲಿ ಬಿಟ್ಟು ರಿಯಲ್ ಲೈಫಲ್ಲಿ ಇವನು ನನ್ನನ್ನು ತೊಳಸಿ ಬೆಳೆಸೋನು ಅಂತ ಹೇಳ್ತಾರಲ್ಲ ಸರ್, ಸಿನಿಮಾ ರಂಗದಲ್ಲಿ ನೀವು ಲಿಟ್ರಲಿ ತೊಳಸಿ ಅದೇ ಎಷ್ಟೋ ಸತಿ ದೂರ ನಿಂತಿರ್ತಾನೆ, ಡೈಲಾಗ್ಸ್ ಇರುತ್ತೆ. ನಾನು ಅಸಿಸ್ಟೆಂಟ್ಸ್ ಅಲ್ಲಿ ಕಳಿಸಿರ್ತೀನಿ, ಕೇಳಲ್ವಲ್ಲ ನಾವು. ಕ್ಯಾಮ್ರಾ ದೂರ ಇಟ್ಕೊಂಡು ನಿಂತಿರ್ತೀವಿ, ಇಲ್ಲಿ ಮಾನಿಟರ್ ಮುಂದೆ ಕೂತಿರ್ತೀವಿ. ಎಷ್ಟೋ ಸತಿ ಕೇಳಿದ್ದೀನಿ, ಬೇಕಾದ್ರೆ ಅವನ್ನ ಕೇಳಿ, ಏನು ಎತ್ಕೊಂಡು ಅವನು ಅಂತ. ಅಯ್ಯೋ ಎಲ್ಲ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಸಿನಿಮಾ an actor ಲಿಟ್ರಲ್ ಮೀನಿಂಗ್ ಅಲ್ಲಿ ಫಸ್ಟ್ ಫಿಲಂ ಡೆಬ್ಯೂ ಡೈರೆಕ್ಟರ್ ಕೈಲಿ. ಸೀರಿಯಸ್ಲಿ ನಾನು ಸುಮ್ಮನೆ ನಾನು ಅವಾಗ ಗೊತ್ತಿತ್ತು ಅಂತ ಹೇಳಕ್ ಹೊರಟೆ ಅಷ್ಟೇ. ನನಗೆ ಇಷ್ಟೆಲ್ಲ ಹೇಳ್ತಾರೆ ಅಂತ ಐಡಿಯಾ ಇಲ್ಲ. ಬಟ್ ಯು ಡಿಡ್ ನೋ ಅಬೌಟ್ ದಿಸ್? ಇಲ್ಲ, ಈ ತರ ನನಗೆ ಐಡಿಯಾ ಇತ್ತು ಅವನಿಗೆ. ಬಟ್ ಯಾರೋ ಕೇಳೋರು ಸಿಕ್ಕಿರ್ಲಿಲ್ಲ, ಅದಕ್ಕೆ ನೀವು ಸಿಕ್ಕದಲ್ಲ. ಹೆಲ್ಪ್ ಮಾಡೋರು ತುಂಬಾ ಇದ್ರು ಆ ಟೈಮಲ್ಲಿ. ಮನೇಲಿ ಯಾರೋ ಒಬ್ರು ಇರ್ತಾ ಇದ್ರು. ಅದು ಎನಿವೆ, ಅದು ಬಿಟ್ಟು ಮುಂದೆ ಎಷ್ಟೋ ಸುಮಾರು ವರ್ಷ ಆದ್ಮೇಲೆ ನನಗೆ ಇವ್ರು ಮತ್ತೆ ಸಿಕ್ಕಿದ್ರು. ಆಕ್ಚುಲಿ ಅದು ಗೊತ್ತಿದೆಯಲ್ಲ, ಜ್ಞಾಪಕ ಇದೆಯಲ್ಲ ಗೊತ್ತು ನಮಗೆ. ಬಾಂಬೆಗೆ ಬಂದಿದ್ರು ಒಂದು 10 ವರ್ಷ ಹಿಂದೆ. ಇವಾಗಿಂದ 10 ವರ್ಷ ಹಿಂದೆ ಹಿಂದಿ ಸಿನಿಮಾ ಮಾಡಬೇಕು ಅಂತ ಬಂದಿದ್ರು ಅವ್ರು. ಆಕ್ಚುಲಿ ಒಂದು ಟೀಮ್ ಇವಾಗ ಇವ್ರ ತಾಯಿ ಅಲ್ಲಿಗೆ ಶಿಫ್ಟ್ ಆಗಿದ್ರು. ಇವನು ಅಪ್ರಾಪ್ತ ವಯಸ್ಕ ಬಾಲಕ, ಅವಾಗ ಕಾರ್ ಓಡಿಸೋನು. ಅವಾಗ ಕಲಿತಾ ಇದ್ದೆ, ಇನ್ನೂ ನಂಗೆ ಲೈಸೆನ್ಸ್ ಎಲ್ಲ ಇರಲಿಲ್ಲ. ಬಟ್ ಆದರೆ ನಾನು ಓಡಿಸ್ತೀನಿ ಅಂತೆಲ್ಲ ಇತ್ತು.
ಇವ್ರಿಗೆ ನಾನು ಸುಮ್ಮನೆ ಇವ್ರ ಕ್ಯಾಬ್ನಲ್ಲಿ ಕೂರೋ ನಾನು ಇರ್ತಾ ಇದ್ದೆ. ಆ ಟೈಮಲ್ಲಿ ಸುಬ್ಬಣ್ಣ ಅಂತ ಒಬ್ರು ಇದ್ದಾರೆ, ಐ ಡೋಂಟ್ ನೋ ಇಫ್ ಯು ನೋ, ಅವರು ಟಾಕ್ಸಿಕ್ಗೆಲ್ಲ ಸುಬ್ಬಣ್ಣ. ಅವರು ಆ ಟೈಮಲ್ಲಿ ಸರ್ಗೆ ಹೇಳಿದ್ರಂತೆ, ನಿಮಗೆ ಯಾವ ಕಾಯ್ತೀವಲ್ಲ ಅದು ಗೊತ್ತಿಲ್ಲ, ಇವನನ್ನು ನೋಡಿ ಹೀರೋ ಮಾಡ್ಬೇಕು ನೀವು, ಇವನು ಹೀರೋ ಆಗ್ತಾನೆ. ನಾನು ಇನ್ನೂ ಸಣ್ಣವನು, ಬಟ್ ನನಗೆ ಅವಾಗಲೇ ಒಂಥರ ಚಾರ್ಮರ್. ಐ ಥಿಂಕ್ ಐ ವಾಸ್, ನನಗೆ ಯಾವಾಗಲೂ ಅದು ಅನ್ಸಿದೆ ನನ್ನ ಬಗ್ಗೆ. ಅದನ್ನು ನನಗೆ ಯಾವಾಗಲೂ ನನಗೆ ಗುಡ್ ಐ ಆಲ್ವೇಸ್ ಫೆಲ್ಟ್ ಕಾನ್ಫಿಡೆಂಟ್. ಯಾಕಂದರೆ ಚಿಕ್ಕ ವಯಸ್ಸಿಂದ ಇದೇ ವಾತಾವರಣದಲ್ಲಿ ಬೆಳೆದೀನಿ, ಇವ್ರುಗಳನ್ನೇ ಸಿನಿಮಾದವ್ರನ್ನೇ ನೋಡ್ಕೊಂಬಂದೀನಿ. ನಾನು ಸ್ವಲ್ಪ ಫಿಲ್ಮಿ ಆ ರೀತಿಲಿ. ಅದು ಬಿಟ್ಟು ನನ್ನ ಗ್ರೇಟೆಸ್ಟ್ ಗಿಫ್ಟ್ ಅಂದರೆ ನಮ್ಮ ತಂದೆ ತಾಯಿ ಚಿಕ್ಕ ವಯಸ್ಸಿಂದನೇ ರಂಗ ಮೂವಿಗೆ ಹಾಕ್ಬಿಟ್ಟಿದ್ರು. ಚಿಕ್ಕ ವಯಸ್ಸಿಂದ ನಾಟಕಗಳು ಮಾಡಿಕೊಂಡು ಸ್ಟೇಜ್ನಲ್ಲಿ ಬಿದ್ದು, ನಮ್ಮಮ್ಮ ಪ್ರೆಗ್ನೆಂಟ್ ಇದ್ದಾಗೂ ನಾನು 9 ತಿಂಗಳು ಬಸ್ರಿ ಅಂತ ಹಯವದನ ನಾಟಕದಲ್ಲಿ, ಹಯವದನ ಅಲ್ಲ ಇವ್ರದ್ದು ಶ್ರೀ ಸಂಪಿಗೆನ ಒನ್ ಆಫ್ ದ BJ ನಾಟಕದಲ್ಲಿ ಹಯವದನ ಅಲ್ಲ ಶ್ರೀ ಸಂಪಿಗೆ ಇರ್ಬೇಕು ಮೋಸ್ಟ್ಲಿ. ಆ ಟೈಮಲ್ಲಿ ನನ್ನ ಹೊತ್ಕೊಂಡು ಅವರು ನಾಟಕ ಮಾಡಿದ್ದಾರೆ. ಸೊ ಅವರು ಅವಾಗಲಿಂದ ರಂಗಭೂಮಿಯ ಮಗ ಅಂತ ಅವಾಗಲೇ ಸೀರಿಯಸ್ಲಿ ಐ ಹ್ಯಾಡ್ ವೆರಿ ಫಾರ್ಚುನೇಟ್. ಆ ರೀತಿಲಿ ನನಗೆ ರಂಗಭೂಮಿ ತುಂಬ ಕೊಟ್ಟಿದೆ, ಹಂಬಲ್ ಮಾಡಿದೆ. ನಾನು ಎಷ್ಟೇ ಇದು ಮಾಡಿದ್ರು ನನಗೆ ಗೊತ್ತು ನನ್ನ ಕರ್ತವ್ಯ ಏನಿದೆ ಇಲ್ಲಿ ಅನ್ನೋದು. ಸೊ ಐ ಆಮ್ ವೆರಿ ಹ್ಯಾಪಿ, ಕಂಟೆಂಟ್. ನನಗೆ ಈ ಸಿನಿಮಾ ಸಿಕ್ಕಿರೋದಂತೂ ಇನ್ನೂ ದೊಡ್ಡ ಅದೃಷ್ಟ. ಯಾಕಂದರೆ ನಾವು ಆ್ಯಕ್ಚುಲಿ ಮುಂಬೈಯಲ್ಲಿ ಫ್ರೆಂಡ್ಸ್ ಆಗಿದ್ದಾಗ, ನಾನು ಆಗ ಪ್ರಾಬ್ಲಿ 7-8 years ago, even more than that, ಆಗ ನಾನು ಅನ್ಕೋತಾ ಎಷ್ಟು ಅಹಂಕಾರ ಅವನಿಗೆ, ಬಿಕಾಸ್ ಈಸ್ ಲೈಕ್ ಐ ಆಮ್ ಅ ಸ್ಟಾರ್, ಐ ಆಮ್ ಗೋನಾ ಬಿ ಅ ಸ್ಟಾರ್ ಅಂತ ಅಷ್ಟು ಕಾನ್ಫಿಡೆನ್ಸ್ನ ಮಾತಾಡ್ತಾ ಇದ್ದ. ಬಟ್ ಈಗ ನಂಗೆ ಅರ್ಥ ಆಗುತ್ತೆ, ದಟ್ಸ್ ಮ್ಯಾನಿಫೆಸ್ಟೇಷನ್ ದಟ್ಸ್ ಟೇಕನ್ ಪ್ಲೇಸ್ ನಾವು. 2 ವಿಷಯ ನನಗೆ ಗೊತ್ತಿತ್ತು. ಶ್ರಮ ಇದ್ರೆ ಭಯ ಬೇಡ. ಶ್ರಮ ನನಗೆ ಯಾವಾಗಲೂ ಅನ್ಸುತ್ತೆ, ನಾನು ಮುಂಚೆ ಹಿಂಗೆ ಮಾಡ್ದೆ ಸರ್, ಕನ್ನಡಿ ವಯಸ್ಸಾವರ್ಸರು ಹೇಳೋದು, ಭಯ ಇದ್ರೆ ಶ್ರಮ ಪಡೋ ಅವಶ್ಯಕತೆನೇ ಇಲ್ಲ. ನನಗೆ ಭಯ ಭಕ್ತಿ ಸಿಕ್ಕಾಪಟ್ಟೆ ಇದು ಹೇಳ್ಕೊಡುತ್ತೆ ಸರ್ ಥಿಯೇಟ್ರ್. ನಿಜವಾಗ್ಲೂ ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ಯಾವಾಗಲೂ ಹುಡುಗರಿಗೆ ಹೇಳ್ಬೋದು, ನಾನು ಇದನ್ನು ಹೊಸಬ್ರು ಯಾರು ಆ್ಯಕ್ಟಿಂಗ್ ಮಾಡಬೇಕು ಬರ್ತಾರಲ್ಲ, ಬರೀ ಕನ್ನಡಿ ಮುಂದೆ ನಿಂತ್ಕೊಂಡು ಅಥವಾ ನಾನೇನೋ ರೀಲಲ್ಲಿ ಮಾಡಿ ಯಾರೋ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋದಕ್ಕಿಂತ ಅದ್ರ ಹಿಂದೆ ಸುಮಾರು ಇದಿರುತ್ತೆ, ವಿಚಾರಗಳಿರುತ್ತೆ. ಯಾಕೆ ನಾನು ಮಾಡ್ತಾಯಿದ್ದೀನಿ, ಏನಿದು, ಓದೋದು ಹೇಗೆ, ಈ ಲೈನ್ ನಾನು ಯಾಕೆ ಹೇಳಬೇಕು, ಅದು ಇರುತ್ತೆ. ಅವೆಲ್ಲ ಅರ್ಥ ಮಾಡ್ಕೊಂಡ್ರೆ ಇದು ತುಂಬ ಈಸಿ ಆಗ್ಬಿಡುತ್ತೆ ಸರ್. ಇಷ್ಟಪಡ್ತಾರೆ ಜನ, ಇಷ್ಟೊಂದು ನೀವು ಹೇಳ್ತಾ ಇದ್ರೆ ಇಷ್ಟ ಆಗ್ತದೆ ನಿಮ್ಮನ್ನು ನೋಡಿ ಅನ್ನೋದು. ನಾನು ಹೇಳ್ತೇನಲ್ಲ, ಶ್ರಮ ಇದ್ದರೆ ತಪ್ಪೇ ಇಲ್ಲ. ನಾನು ಆಗ್ತೀನಿ, ಏನೋ ಒಂದು ಆಗ್ತೀನಿ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಯು ಹ್ಯಾವ್ ಟು ವರ್ಕ್ ಹಾರ್ಡ್, ದಟ್ ಈಸ್ ದಿ ಓನ್ಲಿ ವೇ. ಆ್ಯಂಡ್ ಪ್ರೌಡಾಗಿ ಹೇಳ್ಬೋದು, ನಾನು ಆಗ್ತೀನಿ, ನಾನು ಕೆಲಸ ಮಾಡಿದ್ದೀನಿ, ನಾನು ಆಗ್ತೀನಿ, ಅಷ್ಟೊಂದು ಮಾಡ್ಬೋದು. ಸೂಪರ್ ಸರ್, ಸಖತ್ ತಯಾರಿ. ಸ್ಟ್ಯಾಂಪ್ ಹಾಕ್ಬಿಟ್ಟಿದ್ದೀರಾ ನೀವು ಅಲ್ಲ, ಅಲ್ಲಿಂದ ಪೈಪಿಂದ ಹಿಡಿದು ಇಲ್ಲಿ ಬೇಸ್ಮೆಂಟ್ ತೊಳ್ಬಿಟ್ಟಿದ್ದೀನಿ. ಒಳ್ಳೆ ಅಡಿಪಾಯ ಹಾಕ್ಬಿಟ್ಟಿದ್ದೀರಾ ಸರ್. ಸೊ ನಾನೊಂದು ಹೇಳಬೇಕು, ನಾನು ಮುಂಬೈಯಲ್ಲಿ ಕೆಲಸ ಮಾಡಿ ಇಲ್ಲಿ ಅಂಬಿ ಕೆಲಸ ಮಾಡಾದ್ಮೇಲೆ ನಾನೊಂದು ಹೇಳ್ಬೇಕು ಅಂದಾಗ ಇವ್ರದ್ದು ಅದೇ ನಾನು ತಟ್ಟರ ಕಡೆ ನೋಡಿದೆ, ಅವ್ರೊಂದು ಹೇಳ್ತೀನಿ ಅಂದ್ಬಿಟ್ಟು. ನನ್ನ ಲೈಫಿನ ಈ ಒಂದು ಎಪಿಸೋಡ್ ಅಲ್ಲಿ ತೊಳೆಯೋದ್ರ ಬಗ್ಗೆ ಇಷ್ಟೊಂದು ನಾವು ಡೈಸೆಕ್ಟ್ ಮಾಡೇ ಇರಲಿಲ್ಲ ಅನ್ಸುತ್ತಾ ಇದೆ ಮೊದಲ ಎಪಿಸೋಡ್. ಎಸ್ ಹೇಳಿ ಮೇಡಮ್. ಗೋಲ್ಡ್ ಕ್ಲಾಸ್, ಗೋಲ್ಡ್ ಕ್ಲಾಸ್, ಗೋಲ್ಡ್ ಬ್ರಿಕ್ಸ್ ಅಂತ ಮಾಡೋದು. ಅಲ್ಲ, ನೀವು ಅಂಬಿ ಸೆಟ್ ಅಲ್ಲಿ ಇದ್ದಾಗ ನಾನು ಮುಂಬೈಯಲ್ಲಿ ಅಂಬಿನ ವಯಸ್ಸಾಯ್ತು ಅಲ್ಲಿ ಕೆಲಸ ಮಾಡಿ, ಮುಂಬೈಯಲ್ಲಿ ಅಂಬಿಗೆ ವಯಸ್ಸಾಯ್ತು ಅಂತ ಲಿಟ್ರಲಿ ಮೈ ಜಾಸ್ ಆರ್ ಹರ್ಟಿಂಗ್. ಮುಂಬೈಯಲ್ಲಿ ಅಂಬಿನಿಗೆ ವಯಸ್ಸಾಯ್ತು ಸೆಟ್ ಅಲ್ಲಿ ಇದ್ದಾಗ ಅದೆಲ್ಲ 2 ಸಿನಿಮಾ ಕೆಲಸ ಮಾಡಾದ್ಮೇಲೆ ಕನ್ನಡ ಸಿನಿಮಾಲಿ ಕೆಲಸ ಮಾಡಬೇಕಿತ್ತು ಅಂತ ಇನ್ನೊಂದು ಆಸೆ ಇತ್ತು. ಸೊ ನಾನು US ಹೋಗಿದ್ದೆ, ಅಲ್ಲಿ 2 ಆ್ಯಕ್ಟಿಂಗ್ ಸ್ಕೂಲಿಗೆ ಹೋಗಿದ್ದೆ. ಸೆಕೆಂಡ್ ಸಿಟಿ, ಒಂದು ಶಿಕಾಗೋ ಅಲ್ಲಿ, ಮತ್ತು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿ. ಸೊ 2 ಮುಗಿಸ್ಕೊಂಡು ಓಕೆ ಈಗ ಕಾನ್ಫಿಡೆನ್ಸ್ ಬಂದಿತ್ತು ಆ್ಯಕ್ಟರ್ ಆಗಬೇಕು ಅಂತ. ಬಟ್ ಅವಕಾಶ ಸಿಕ್ಕದ್ ಕಷ್ಟ. ಮೈ ಪೇರೆಂಟ್ಸ್ ಆರ್ ಲಾಯರ್ಸ್, ಯಾರು ಸಿನಿಮಾ ಇಂಡಸ್ಟ್ರಿ ಲಾಯರ್ಸ್. ನಾನು ಲಾ ಓದಿದ್ದೀನಿ, ಗ್ರ್ಯಾಜುಯೇಷನ್ ಮಾಡಿದ್ದೀನಿ. ಸೊ ನನಗೆ ಗೊತ್ತಾಗಲಿಲ್ಲ ಹೆಂಗೆ ವಾಟ್ ಟು ಡೂ ನೆಕ್ಸ್ಟ್ ಅಂತ. ಸೊ ನಾನು ಟೈಮ್ಸ್ ಫ್ರೆಶ್ ಫೇಸ್ ಮಾಡಿದ್ದೆ, ಸುಮ್ಮನೆ ಒಂದು ಟ್ರೈ ಮಾಡೋಕ್ಕೆ. ಆ್ಯಂಡ್ ನನ್ನ ಹಣೆ ಬರೋಕ್ಕೆ ಒಂದು ಬ್ಯಾಂಗ್ಳೂರ್ ಟೈಮ್ಸ್ ಫ್ರೆಶ್ ಅಲ್ಲಿ ಯಾರ್ಯಾರು ಮಾಡಿದಾರೆ, ಬಿಗ್ ಸ್ಟಾರ್ಸ್ ಬ್ರೋ. ಸೊ ಅದಾದ್ಮೇಲೆ ಓಕೆ ಈಗ ಏನು ಕೆಲಸ ಸಿಗ್ತಾ ಇರಲಿಲ್ಲ. ಸೊ ಓಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋಣ, ಐ ವಾಂಟ್ ಟು ವರ್ಕ್ ವಿತ್ ಕನ್ನಡ ಡೈರೆಕ್ಟರ್ಸ್ ಅಂತ. ಸೊ ಹೆಂಗೋ ಮಾಡಿ ಯೋಗರಾಜ್ ಸರ್ ಕಾಂಟ್ಯಾಕ್ಟ್ ಸಿಕ್ತು, ಅವ್ರನ್ನ ಮೀಟ್ ಮಾಡಕ್ಕೆ ಹೋದೆ ಏಡಿಯಾಗಿ. ಬಟ್ ನಂಗೇನೋ ಒಂಚೂರು ಅವ್ರನ್ನ ಇಂಪ್ರೆಸ್ ಮಾಡಬೇಕು, ಹೆಂಗಾರು ಏನೋ ಲೆಟ್ಸ್ ಸಿ ಅಂತ ನಾನು ಫುಲ್ ರೆಡಿ ಆಗಿ ಹೋದೆ.
ರೆಡಿ ಆಗೋಗಿ ಅವರು ಹೌದಾ ಓಕೆ ಅಮ್ಮನ ಜೊತೆ ಮಾತಾಡಿದ್ರು, ಓಕೆ ಡನ್, ಗಾಳಿಪಟ ಇವ್ರು ಬಂದಿದ್ದು ನಂಗೆ ಬ್ಲರ್ ಆಗಿ ನೆನಪಿದೆ. ಗಿರಿಜಾ ಗೌಡ್ರು ಅಂತ ಒಬ್ರು ಲಾಯರ್ ಇದ್ದಾರೆ. ನನಗೆ ಫೋನ್ ಮಾಡಿದ್ರು, ಹೇಳಿ ಗೌಡ್ರೆ ಅಂದೆ. ನಾನು ಒಬ್ರನ್ನ ಕಳಿಸ್ತೀನಿ, ಅವರಿಗೆ ನೀವು ನನ್ನ ನಾರ್ಮಲಿ ಸರ್ನೇಮ್ ಇಟ್ಟು ಕರೆಯೋದು ನಮ್ಮ ಧಾರವಾಡ ಜಿಲ್ಲೆ ಅಭ್ಯಾಸ. ಇವ್ರು ಬಂದಾಗ ನಾನು ಇವ್ರ ತಾಯಿಗೆ ಹೇಳಿ ಗೌಡ್ರೆ ಅಂತಲೇ ಅಂದಿದ್ದೀನಿ. ಇವ್ರಿಗೆ ಅವ್ರು ಕಳಿಸ್ದವ್ರು ಯಾರೋ ಇವ್ರು ಇವ್ರು ಯಾರೋ ಯಾರೋ ಬಂದಾನೇ ಇಲ್ಲ. ಮೊನ್ನೆ ನನಗೆ ಅವರು ಸುಮ್ಮನೆ ತಾಯಿ ಪರಿಚಯ ಅಲ್ವಾ ಅವರು. ಹೌದು ಹೌದು. ನಾನು ಎಷ್ಟೋ ದಿವಸ ಅವರಿಗೆ ಗೌಡ್ರೆ ಅಂತ ಕರಿತಾ ಇದ್ದೆ. ನಂಗೆ ಹೇಳಕ್ಕೂ ಭಯ. ಈಸಿ ಅಲ್ಲ ಗೌಡ್ರೆ ಶಟ್ರೆ ಅಂತ ಅನ್ನೋದು. ಹಾ ಸರ್ ನಾ ಮೀಟ್ ಮಾಡಕ್ ಬಂದೆ, ಆಗ ಗಾಳಿಪಟ 2 ಪ್ರಿಪ್ರೇಷನ್ ನಡೀತಾ ಇತ್ತು. ಓಕೆ ಆಗು, ಬಟ್ ವೈ ಟು ಬಿಕಮ್ ಅನ್ ಆಕ್ಟ್ರೆಸ್ ಅಂದ್ರು. ನಂಗೆ ಅದಕ್ಕಿಂತ ಮುಂಚೆ ಅಂಬಿ ನಿನಗೆ ವಯಸ್ಸಾಯ್ತು ಅಲ್ಲಿ ಅಂಬರೀಶ್ ಸರ್ ಹೇಳಿದ್ರು ಒಂದ್ಸತಿ, ಕರೆದು ಕೇಳಿದ್ರು ನೀನು ಆ್ಯಕ್ಟ್ರೆಸ್ ಆಗಕ್ಕೆ ಬಂದಿದ್ಯಾ ಅಂತ. ಇಲ್ಲ ಸರ್ ಡೈರೆಕ್ಟರ್ ಆಗಬೇಕು, ನಿಜವಾಗ್ಲೂ ನಂಗೆ ಒಂದು ಆಸೆ ಇದೆ. ಸೊ ಇಲ್ಲ ನೀನು ಆ್ಯಕ್ಟ್ರೆಸ್ ಆಗ್ತೀಯಾ ಅಂದರು. ಆವಾಗ ಫಸ್ಟ್ ಲೈಟ್ ಬಲ್ಬ್ ಮೂಮೆಂಟ್ ಆಯಿತು. ಅದಾದ್ಮೇಲೆ ಆಗಿದ್ದು ನೆಕ್ಸ್ಟ್ ವೀಕಿಗೆ ಸುದೀಪ್ ಸರು ಹೇಳಿದ್ರು. ಸೊ ಐ ವಾಸ್ ಲೈಕ್ ಆಗ ಒಂಚೂರು ಕಾನ್ಫಿಡೆನ್ಸ್ ಡೆವಲಪ್ ಆಗಿ ಅದಾದ್ಮೇಲೆ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿ ಮತ್ತೆ ಸರ್ನ ಭೇಟಿ ಆದೆ. ಆಮೇಲೆ ಸರ್ ಹೇಳಿದ್ರು ಪದವಿ ಪೂರ್ವ ಮಾಡ್ತಾ ಇದ್ದೀನಿ ನೋಡು ಅಂತ. ದಟ್ಸ್ ಹೌ ಇಟ್ ಸ್ಟಾರ್ಟ್. ಪದವಿ ಪೂರ್ವ ಮಾಡಾದ್ಮೇಲೆ ಲಾ ಮುಗಿಸಿ, ಪದವಿ ಪೂರ್ವ ಆದ್ಮೇಲೆ ನಿಮ್ ಪದವಿ ಪೂರ್ವ ಮುಗಿಸಿ ಅವಾಗ ನನ್ನ ಮನದ ಕಡಲು ಮುಗಿಸಿ ಈಗ ಡಿಗ್ರಿ ಮಾಡ್ತಾ ಇದ್ದೀನಿ. ಅಲ್ಲ ನಾವೆಲ್ಲ ಅವ್ರು ಏಡಿ ಆದ್ರು ಅಂತಂದ್ವಿ, ಆಮೇಲೆ ಇವ್ರು ಇದನ್ನಾಯ್ತು ಅಂತಂದ್ವಿ. ನೀವು ಇದಕ್ಕಿಂತ ಮುಂಚೆ ಸಿನಿಮಾ ತನನಂ ಮಾಡಿದ್ರಿ, ಬಟ್ ಇದೇ ಡೆಬ್ಯೂನಾ? ಇದೇ ಡೆಬ್ಯೂ. ಅಂದ್ರೆ ಸೀರಿಯಲ್ಸ್ ಎಲ್ಲ ಮಾಡಿದ್ದೀನಿ. ಅಂದ್ರೆ ನನಗೆ ಸಿನಿಮಾ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ನಾನು ಥಿಯೇಟರ್ ಇದೆಲ್ಲ ಏನೂ ಮಾಡಿಲ್ಲ. ಎಷ್ಟು ಪ್ರಾಕ್ಟೀಸ್, ನಾನು ಸಿನಿಮಾ ಮಾಡಬೇಕಿತ್ತು. ನನ್ನ ಮನೇಲಿ ಹೇಳ್ತಿದ್ದೆ ಕಳ್ಸ್ಕೊಡು ಹಾಗೆ ಹೀಗೆ ಅಂತಾರೆ. ಲೈಕ್ ಅವ್ರಿಗೆ ಭಯ ಇತ್ತು, ಹೇಗೆ ಹೋಗ್ತಾಳೆ ಅವಳು, ಏನು ಮಾಡ್ತಾಳೆ, ಬೇಡ ಅದನ್ನ ಸ್ವಲ್ಪ ಈ ಕಡೆ ತಗೊಂಡು ಬಂದ್ಬಿಡೋಣ, ಆ ಇಂಡಸ್ಟ್ರಿಯಿಂದ ಅವಳನ್ನ ದೂರ ಕರ್ಕೊಂಡು ಬಂದ್ಬಿಡೋಣ ಅಂತ ಇತ್ತು. ಸೊ ಎಲ್ಲೂ ಕಳಿಸ್ತಾ ಇರಲಿಲ್ಲ, ನನಗೆ ಮನೇಲೇ ಇರು ಅಂತ ಇದು ಮಾಡ್ತಿದ್ರು. ಬಟ್ ನಾನು ಟ್ರೈ ಮಾಡಬೇಕಿತ್ತಲ್ಲ. ಸೊ ಆಮೇಲೆ ಒಂದು ಸ್ವಲ್ಪ ಸೀರಿಯಲ್ ಮಾಡಿದೆ ತಿಳ್ಕೊಳಕ್ಕೆ ಆ್ಯಕ್ಟಿಂಗ್ ಹೇಗೆ ಯಾವ ಥರ ವರ್ಕ್ ಆಗುತ್ತೆ. ತೆಲುಗುಲ್ ಮಾಡ್ತಿದ್ದೆ, ಕನ್ನಡ ಅಲ್ಲ, ಕನ್ನಡದಲ್ಲೂ ಮಾಡಿದೆ. ಬಟ್ 1 ಮಂತ್ ಏನೋ ಮಾಡಿದೆ. ಅದಾದ್ಮೇಲೆ ನಮ್ಗೆ ಸಾಕು, ನನಗೆ ಬೇಡ, ನಾನು ಸಿನಿಮಾ ಮಾಡಬೇಕು, ನಾನು ಬಿಗ್ ಸ್ಕ್ರೀನಲ್ಲಿ ನನ್ನನ್ನು ನೋಡ್ಕೊಳ್ಬೇಕು ಅಂತ ಇದೆ. ಅದಾದ್ಮೇಲೆ ನಾನು ಆಡಿಷನ್ಸ್ ಅಟೆಂಡ್ ಮಾಡೋದು ಹಾಗೆ ಹೀಗೆಲ್ಲ ಮಾಡ್ತಿದ್ದೆ. ಬಟ್ ಸಿನಿಮಾ ಮಾಡಬೇಕಿತ್ತಂದ್ರೆ ತುಂಬ ಆಸೆ ಇತ್ತು ನನಗೆ. ಎಲ್ಲೂ ಏನೋ ವರ್ಕ್ ಆಗ್ತಿರ್ಲಿಲ್ಲ. ಎಲ್ಲೋ ತುಂಬ ಹೈಟ್ ಇದೆಯಾ ಅಮ್ಮ, ಇನ್ನ ಆ್ಯಕ್ಟಿಂಗ್ ಕಲಿಬೇಕು, ಅದು ಇದು ಅಂತೆಲ್ಲ ತಿಳ್ಕೊತಿದ್ದೆ. ಇದೆಲ್ಲ ಆಯಿತು, ಇದೆಲ್ಲ ಫೇಸ್ ಮಾಡಿ 1.5 ಸಾಕು, ಯಾಕೋ ಆಗ್ತಾ ಇಲ್ಲ, ಇಟ್ಸ್ ನಾಟ್ ವರ್ಕಿಂಗ್ ಅಂತ ಎಲ್ಲ ಇರೋ ಟೈಮಲ್ಲಿ ಒಂದು ಆ್ಯಚೂಟ್ ಕಾಲ್ ಬಂದಿತ್ತು ನನಗೆ. ಕಾಲ್ ಬಂತು, ಹೋದೆ. ಸಂತು ಸರ್, ನಮ್ಮ ಸರ್ DOP ಸರ್, ಅದೇ ಕ್ಯಾಮ್ರಾಮ್ಯಾನ್ ವರ್ಕ್ ಮಾಡ್ತಾಯಿದ್ರು. ಸೊ ಅಲ್ಲಿಂದ ನಂಗೆ ಕಾಲ್ ಬಂತು, ಈ ಥರ ಯೋಗರಾಜ್ ಸರ್ ಸಿನಿಮಾ ಮಾಡ್ತಿದ್ದಾರೆ, ಒಂದ್ಸಲಿ ಟ್ರೈ ಮಾಡು, ಆಡಿಷನ್ಗೆ ಹೋಗು ಅಂತ ಎಲ್ಲ ಹೇಳಿದ್ರು. ನಾನು ಆಡಿಷನ್ಗೆ ಹೋದೆ. ಅಲ್ಲಿ ನಾನು ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಯಿತು ಮನದ ಕಡಲು. ಸರ್ ಇನ್ ದಟ್ ವೇ ಆ್ಯಕ್ಚುಲಿ ನೀವು ಸಿನಿಮಾದಲ್ಲಿ ಹೀರೋಯಿನ್ಸ್ಗಳಿದ್ರಲ್ಲ, ಯು ಹ್ಯಾವ್ ಒನ್ ವೆರಿ ಯೂನಿಕ್ ಟೇಸ್ಟ್ ಆಫ್ ಪಿಕ್ಕಿಂಗ್ ದೆಮ್ ಒಂದು, ಆ್ಯಂಡ್ ಅವ್ರಿಗೆ ಡೈಲೆಕ್ಟ್ ಕೊಡೋದು ತುಂಬ ಯೂನಿಕ್ ಟೇಸ್ಟ್ ಇರುತ್ತೆ. ಲೈಕ್ ಪರಮಾತ್ಮಲಿ ಒಂದು ಆ್ಯಂಡಿ ಮತ್ತು ದೀಪ ಸನ್ನಿಧಿ ಅಲ್ಲಾಗಿರ್ಬೋದು, ಪೂಜಾ ಗಾಂಧಿ ಮುಂಗಾರು ಮಳೆಯಲ್ಲಿ, ಡ್ರಾಮಾದಲ್ಲೂ ಕೂಡ ರಾಧಿಕಾ ಪಂಡಿತ್ ಅವ್ರದ್ದು, ಆ್ಯಂಡ್ ಗಾಳಿಪಟಲು ಆಲ್ 3 ಆಫ್ ದೆಮ್ ಡಿಫ್ರೆಂಟ್. ಈಗ ಒಂದು ನೀತು ಅವ್ರದ್ದೊಂಥರ ಬೇರೆ ಶೇಡಲ್ಲಿತ್ತು, ಡೈಸಿ ಬೊಪ್ಪಣ್ಣ ಅವ್ರದ್ದೊಂಥರ, ಭಾವನಾ ರಾವ್ ಅಂತೂ ನಿಜ ಹೇಳ್ತೀನಿ ಅದು. ಆ್ಯಂಡ್ ಈವನ್ ರಾಜೇಶ್ ಕೃಷ್ಣನೂ ಫಿಟ್ ಮಾಡಿದಾಗ ನಾನು ರಾಜೇಶ್ ಸರ್ ಜೊತೆ ತುಂಬ ಸಲ ಮಾತಾಡ್ತಿರ್ತೀನಿ, ಸರ್ ಗಾಳಿಪಟದಲ್ಲಿ ಐ ಕುಡೆಂಟ್ ಇವನ್ ಹ್ಯಾವ್ ಈ ಸೈಡ್ ಹಾಗೆ ಆಗೋದಮ್ಮ, ಅದು ಹಂಗೆ ಆಗಿದ್ದು ಭಟ್ರ ಜೊತೆ ಇದ್ದಿದ್ದು. ಸೊ ಅಲ್ಲಿಂದ ನೋಡ್ಕೊಂಡಾಗಿದ್ದು ಅಂತ. ಯು ಹ್ಯಾವ್ ವೆರಿ ಯೂನೀಕ್ ಆ್ಯಂಡ್ ವೆರಿ ಡಿಫ್ರೆಂಟ್ ಆ್ಯಕ್ಚುಲಿ. ಅಂದರೆ ಅದನ್ನೇನು ನಾನು ಡಿಫೈನ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಇವ್ರು ಇಬ್ಬರ ಹತ್ರನೂ ಮಾತಾಡಿಸ್ತಿರ್ಬೇಕಾದ್ರೂ ನಾನು ಅನ್ನಿಸ್ತಿತ್ತು ಸಮ್ವೇರ್ ಯು ಹ್ಯಾವ್ ದಟ್ ಫೀಲಿಂಗ್ ಸೇಯಿಂಗ್ ಲೈಕ್ ಯು ಹ್ಯಾವ್ ಅಂಡರ್ಸ್ಟುಡ್, ಯು ಹ್ಯಾವ್ ಕ್ರ್ಯಾಕ್ಡ್ ಹೀರೋಯಿನ್ ಪಿಕ್ಕಿಂಗ್ ಆ್ಯಂಡ್ ಅವ್ರನ್ನ ತೆರೆ ಮೇಲೆ ತೋರಿಸೋ ರೀತಿ ಅನ್ಸುತ್ತೆ. ಡೋಂಟ್ ಯು ಥಿಂಕ್ ಸೊ? ಒಂದು ನನಗೆ ಈ ಬೇರೆ ಈ ಊಟ ಮಾಡ್ಬೇಕಾದ್ರೆ ಯಾವುದು ಸೀರಿಯಲ್ ಬರ್ತಿದ್ರೆ ಅಥವಾ ಇನ್ಯಾರೋ ಒಂದು ಸಣ್ಣ ಕ್ಲಿಪ್ಪಿಂಗ್ ತೋರಿಸಿದ್ರೆ, ಇನ್ಯಾವುದೋ ಟ್ರೈಲರ್ ನನಗೆ ಕಳಿಸಿದ್ರೆ, ಅಲ್ಲಿ ಆ ಹೆಣ್ಮಕ್ಳು ಮಾತಾಡೋದಿರುತ್ತಲ್ಲ, ಗಂಡ್ಮಕ್ಳು ಸಮೂಹ ಅದೊಂದು ಸ್ವಲ್ಪ ಮೀನಿಂಗ್ಲೆಸ್ ಜನ್ಮ ಆಗಿರೋದ್ರಿಂದ ಹೆಂಗ್ ಮಾತಾಡಿದ್ರು ನಡೆದೋಗುತ್ತೆ. ಹೆಣ್ಮಕ್ಳು ಹಂಗೆ ಮಾತಾಡಲ್ಲ. ಅದೊಂದು ಏನೋ ಬೇರೆನೇ ಒಂದು ಪ್ರಾಕ್ಟಿಕಾಲಿಟಿ ಇರುತ್ತೆ ಆ ವಾಯ್ಸಿಗೆ, ಅವರು ಚೂಸ್ ಮಾಡೋ ಪದಗಳಿಗೆ. ಅಂದರೆ ವಲ್ಗರ್ ಆಗಿರಲ್ಲ ಅವರು, ಒಂದು ಫೌಲ್ ಲ್ಯಾಂಗ್ವೇಜನ್ನು ಬಳಸಲ್ಲ. ಒಂದು ಕ್ಲೆನ್ಲಿನೆಸ್ ಇರುತ್ತೆ ಮನಸ್ಸಿಗೆ. ಅದೇ ಅವ್ರ ಮಾತಲ್ಲಿ ರಿಫ್ಲೆಕ್ಟ್ ಆಗೋದು, ಅವರ ಪ್ರೆಸೆನ್ಸಲ್ಲಿ ರಿಫ್ಲೆಕ್ಟ್ ಆಗೋದು ಅದೇ. ಅದು ಪ್ರಕೃತಿ. ಅದು ಸರಿನೇ ಹೋಗಲ್ಲ. ಯಾವ ಪೀಸಲ್ಲಿ ಕನ್ನಡದಲ್ಲಿ ಯಾವ ಹುಡುಗಿರು ಎಂಟರ್ಟೈನ್ಮೆಂಟ್ ಇದರಲ್ಲಿ ಮಾತಾಡಿದ್ರೆ ನಂಗೆ ಸರಿ ಹೋಗಲ್ಲ ಅದು.
ಇದು ಹಿಂಗಲ್ಲ ಬರೆಯೋದು, ಇದು ಹಿಂಗಲ್ಲ ಹಿಡಿಸೋದು, ಇದು ಹಿಂಗಲ್ಲ ಅಂತಲೇ ಅನಿಸ್ತಿರುತ್ತೆ. ನಾನು ಬರೆಯೋಕ್ಕೂ ಅಂತಾಗಲೇ ಗೊತ್ತಾಗಿದ್ದು ತುಂಬ ಕಷ್ಟ ಹೆಣ್ಮಕ್ಳದ್ದು ಲೈನ್ಸ್. ಹೌದು ಸರ್. ಅದು ಈ ಜಾಯಿಂಟ್ ಫ್ಯಾಮಿಲಿಲಿ ಹುಟ್ಟಿದವನಾಗಿ ಈ ಯಾವ ಏಜ್ ಗ್ರೂಪ್ ಹೆಣ್ಮಕ್ಳು ಹೆಂಗೆ ಮಾತಾಡ್ತಾರೆ ಅನ್ನೋದು ಗೊತ್ತು, ಯಾವುದ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದು ಗೊತ್ತು, ಎಷ್ಟು ರಿಪೀಟ್ ಮಾಡ್ತಾರೆ ಅನ್ನೋದು ಗೊತ್ತು. ಅದು ಏನೋ ಒಂದನ್ನು ಹಿಡ್ಕೊಂಡ್ರೆ ಬಿಡಲ್ಲ. ಆಮೇಲೆ ಅವ್ರ ಜಿದ್ದು ದೊಡ್ಡದು, ಅವರು ಜಿದ್ದಿಗೆ ಬಿದ್ದರು ಅಂದರೆ ಅದು ಎಂದೆಂದೂ ಮುಗಿಯೋದ ಯುದ್ಧ. ಅಂಥವು ಹಲವಾರು ಏನೇನೋ ಇತ್ತು ತಲೆಯಲ್ಲಿ. ಅದು ನಾನು ಮುಂಗಾರು ಮಳೆಯಲ್ಲೇ ನಾನು ಫಿಲ್ಮ್ಸಿಗೆ ಅಂತ ಡೈಲಾಗ್ಸ್ ಅಂತ ಶುರು ಮಾಡಿದಾಗ ನನಗೆ ಫಸ್ಟ್ ಗ್ರಿಪ್ ಸಿಕ್ಕಿದೆ ಪೂಜಾ ಗಾಂಧಿ ಅವರದ್ದು ಪಾತ್ರ, ಡೈಲಾಗ್ಸ್. ಇವಂದು ಭಾರಿ ಸೆಲ್ಫ್ ಮಾಕ್ರಿ ಮಾಡ್ಕೊಂಡು ಅವನೇ ಹೇಳ್ಕೊಂಡು ಮಾತಾಡ್ತಾ ಹೋಗ್ತಾನೆ. ಆ ಹುಡುಗಿದು ಇದಕ್ಕೆ ಕರೆಕ್ಟಾಗಿ ಹೀಗೆ ಬರೆದ್ರೆ ಚೆನ್ನಾಗಿರ್ಬೋದೇನೋ ಅಂತ ಹೇಳಿ ಅವ್ರದ್ದು, ಸುಧಾ ಬೆಳವಡೆ ಅವ್ರದ್ದು, ಪದ್ಮಜಾರ ಅವರದ್ದು, ಅನಂತ್ ಸರ್ದು ಎಲ್ಲ ಬೇರೆ 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 ಏಜ್ ಗ್ರೂಪು, ಒಂಥರ ಮಜವಾದ ಜೆಂಡರ್ ಮಿಕ್ಸು. ಈ ಸ್ತ್ರೀ ಪಾತ್ರಗಳಿಗೆ ಒಂದು ಕೂತಾ ಇದ್ದೆ, ಗಂಡಸರು ಕರೆಕ್ಟಾಗಿ ಮಾತಾಡಿದ್ರ ಒಂದು ಮಜಾ ತೊಗೊಂಡೆ ನಾನು. ಹಿಂಗೆ ಮಾತಾಡಲ್ಲ ಅಂತ ನಾನು ಅನ್ಕೋತೀನಲ್ಲ, ಅದಕ್ಕೆ ಸರಿಯಾಗಿ ಬರೆದಿದ್ದೀನಾ ಅಂತಂದಾಗ ಮಾರನೇ ದಿವಸ ಬಂದಾಗ ಕರೆಕ್ಟಾಗಿದೆ ಬಿಡತ್ಲಾಗ ಮುಟ್ಬೇಡ ಅಂತ ಅನ್ಸೋದು ಸರ್. ಆಮೇಲೆ ಐಡಿಯಲ್ ಅನ್ಸುತ್ತೆ ಕೆಲವೊಂದ್ಸರಿ, ಅದು ಸಿಗದೇ ಇರೋನು ರಿಯಲ್ ಲೈಫಲ್ಲಿ ಸಿಗ್ತಾರ ಅಂತ ಅನ್ಸುತ್ತೆ. ಅಂದರೆ ಅವಳು ಹುಡುಗಿ ವ್ಯಕ್ತಪಡಿಸ್ತಾಳಲ್ಲ ಪ್ರತಿ ಸಿನಿಮಾದಲ್ಲೂ ಕೂಡ. ಸ್ಟಾರ್ಟಿಂಗ್ ಇನಿಷಿಯಲಿ ಒಂದು ರಿಪೆಲ್ ಇರುತ್ತೆ, ಈಗ ಮುಂಗಾರು ಮಳೆಯಲ್ಲೂ ತಗೊಳ್ಳಿ ಅಥವಾ ಒಂದು ಪರಮಾತ್ಮಲ್ಲೂ ತಗೊಳ್ಳಿ ಇರುತ್ತೆ. ಬಟ್ ಆಮೇಲೆ ಅವಳ ಲವ್ನ ವ್ಯಕ್ತಪಡಿಸಿದಾಗ ಇವನ್ ಪ್ರೀತಿ ಇಲ್ಲಿತ್ತು ಅಂದರೆ ಅವಳು ಇವ್ನಿಗೆ ಇಲ್ಲಿಟ್ಟಿರ್ತಾಳೆ. ಆ ಥರ ಇವು ಶೋದಿ ಈ ಕ್ಯಾರೆಕ್ಟರ್ ನೀವು ತೋರಿಸಿದಾಗ ನೀವು ಅಬ್ಸರ್ವ್ ಮಾಡಿ. ದೀಪಾ ಸನ್ನಿಧಿನೂ ಅಷ್ಟೇ ರಿಪೆಲ್ಲಿಂಗ್ ಇರ್ತಾಳೆ, ಸಡನ್ನಾಗಿ ಅಲ್ಲಿ ಬಂದಾಗ ಮೇಲೆ ಅಂತಂದಾಗ ಆ ಎಸ್ಪೆಷಲಿ ಸಾಯೋಂಥದ್ದು ನೋಬಡಿ ಕುಡ್ ಇವನ್ ಥಿಂಕ್, ಅವಳು ಆ ಕ್ಷಣದಲ್ಲಿ ಹೋಗ್ಬಿಡ್ತಾಳೆ ಅಂತಲೂ ಗೊತ್ತಾಗೋದಿಲ್ಲ. ಅಗೈನ್ ಮನಸಾರಲ್ಲೂ ಕೂಡ ಆ್ಯಂಡ್ ಯು ಹ್ಯಾವ್ ದಟ್ ವೆರಿ ಪಂಚರಂಗಿನೂ ಅಷ್ಟೇ, ಅಲ್ಲೂ ಕೂಡ ಬೀಚ್ ಮೇಲೆ ಅವಳು ಮಲಗಿರ್ಬೇಕಾರೆ ಈಗ ನಿಧಿ ಸುಬ್ಬಯ್ಯ ದ ವೇ ಶಿ ಕನ್ಫೆಸ್ ಹರ್ ಲವ್ ಇರುತ್ತಲ್ಲ, ನನಗೆ ಯೋಚನೆ ಮಾಡ್ತಾ ಬರ್ತಿದೆ. ಯು ಹ್ಯಾವ್ ದಟ್ ಯೂನಿಕ್ ಸ್ಟ್ಯಾಂಪ್ ಇದೆ ಒಂದು, ಪ್ರತಿ ಕ್ಯಾರೆಕ್ಟರ್ ಕರ್ವಲ್ಲೂ ತರ್ತೀರಾ, ರಿಪೆಲ್ಲಿಂಗ್ ಇರ್ತಾರೆ ಆ್ಯಂಡ್ ದೆನ್ ಫೈನಲಿ ಅದ್ರ ಮೇಲೆ ಜಾಸ್ತಿ ಲವ್ ಕೊಡ್ತಾಳೆ ಅವಳು. ಇಲ್ಲ ಅವ್ರಿಗೆ ಆ ಎಸ್ಟೀಮ್ ಇರುತ್ತೆ, ಅದೊಂದು ತುಂಬಾ ಬೇರೆದೇ ಕಣದು. ಅದು ರಿಯಲ್ ಲೈಫಲ್ಲಿ ಸಿಗಲ್ಲ ಸರ್. ಯು ಆರ್ ಮಿಸ್ಲೀಡ್ ಅಸ್. ಇಲ್ಲ ಆಕ್ಚುಲಿ ಸರ್ ತುಂಬಾ ಸತಿ ಸಿನಿಮಾಲು ಮತ್ತೆ ನಮಗೂ ಹೇಳ್ತಾ ಇರ್ತಾರೆ ಹುಡುಗಿರ್ ಅರ್ಥ ಆಗಲ್ಲ ಅಂತ. ಬಟ್ ಅವ್ರು ತುಂಬಾ ಚೆನ್ನಾಗಿ ಹುಡುಗಿರ್ನ ಅರ್ಥ ಮಾಡ್ಕೊಂಡಿದ್ದೀನಿ, ನಂಗೆ ಗೊತ್ತು. ನಮ್ಮಿಬ್ರು ಕ್ಯಾರೆಕ್ಟರ್ಸ್ ನೋಡಿ ಸಿನಿಮಾಲಿ ಎಷ್ಟು ಚೆನ್ನಾಗಿ ನ್ಯೂಆನ್ಸ್ಡ್ ಆಗಿ ಬರ್ದಿದ್ದಾರೆ. ನಾರ್ಮಲಿ ಏನಾಗುತ್ತೆ ಅಂದ್ರೆ ಒಂದು ಫೀಮೇಲ್ ಕ್ಯಾರೆಕ್ಟರ್ ಶಿ ಇಸ್ ಒನ್ ಶೇಡ್, ಬಟ್ ಇಲ್ಲಿ ಇಬ್ರು ವೆರಿ ನ್ಯೂಆನ್ಸ್, ಮಲ್ಟಿಪಲ್ ಕಲರ್ಸ್ ಆಸ್ ವಿಮೆನ್ ಆರ್. ಅಲ್ಲ ನೀನ್ ಹೇಳೋದು ಕರೆಕ್ಟೇ, ಈ ರಿಯಲ್ ಲೈಫಲ್ಲಿ ಸಿಗಲ್ಲ ಅವರು. ರಿಯಲ್ ಲೈಫ್ ಈ ಥರದ ಹೀರೋಗಳೆಲ್ಲ ಸಿಗ್ತಾರೆ, ಅವ್ರಿಗೆ ಮಾತ್ರ ವರ್ಕ್ ಮಾಡಿ, ಅವ್ರಿಗೆ ಮಾತ್ರ ವರ್ಕ್ ಮಾಡಿ ಇವ್ರನ್ನ ಹೆಂಗೆ ನಾರ್ಮಲ್ ಆಗಿ ತೋರಿಸ್ಬಿಡ್ತೀಯ ನೀನು. ಅಲ್ಲ ನನ್ನ ಪ್ಯಾರಲಲ್ ನನ್ನ ಥಿಂಕಿಂಗ್ ಅಲ್ಲಿ ಹೋಗ್ತಾ ಇದೆ, ಯಾವ ಸಿನಿಮಾದಲ್ಲಿ ಈ ತರ ಬೇರೆ ರೀತಿಯಲ್ಲಿ ತೋರಿಸಿದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲ ಮೆಲ್ಕಾಗ್ತಾ ಇದ್ದೀನಿ. ಯಾವ್ದ್ರಲ್ಲೂ ಇಲ್ಲ, ಬಿಕಾಸ್ ಎವ್ರಿ ಕ್ಯಾರೆಕ್ಟರ್ ತೋರಿಸಿರೋಂಥದ್ದು ಸರ್ ನೀವು ಅದನ್ನ ಅದೇ ಶೇಡಲ್ಲಿ ಇರುತ್ತೆ. ಅಂದ್ರೆ she'll win at the end of the day saying like wow ಗುರು ಏನ್ ಲವ್ ಗುರು ಇದು ಅನ್ನೋ ಥರ ಅಂತ. ಪಂಚರಂಗಿಲಿ ಎಲ್ಲ ಬಿಟ್ಟು ಓಡೋಗ್ತಾಳೆ ಲಾಸ್ಟಲ್ಲಿ ಹೋಗ್ತಿರ್ಬೇಕಾದ್ರೆ ಅಂತ ಕಿತ್ತೋಗಿರೋ ಮೆಂಟಲ್ ಫ್ಯಾಮಿಲಿ ಅಂತ ಇದ್ರೂ ಕೂಡ ಫೈನಲಿ ಅವಳು ಹೋಗುವಂಥದ್ದು ಪ್ರತಿ ಒಂದು ಶೇಡಲ್ಲೂ ಇದೆ ಆ್ಯಕ್ಚುಲಿ ಅದನ್ನು ನೀವು ಬರೆಯೋದ್ರಲ್ಲಿ. ಹೌದು, ಅದು ನಾರ್ಮಲಿ ಲಿರಿಕ್ಸ್ ಹಾಡು ಬರೆದಾಗ್ಲೂ ಆ ಹಾಡುಗಳಲ್ಲಿರೋ ಹೀರೋ ಎಲ್ಲರೂ ಒಬ್ಬರೇ, ಬೇರೆ ಬೇರೆಯವ್ರು ಆ್ಯಕ್ಟ್ ಮಾಡಿರ್ಬೋದು. ಕರೆಕ್ಟ್. ಬಟ್ ಅವನು ಒಂಥರ ಉಡಾಳ, ಒಂಥರ ಪರಮ ಪೋಲಿ ಸರ್. ಆಮೇಲೆ ಇನ್ನೊಂದು ನಿದ್ದೆಯಲ್ಲಿ ಇವಳು ಅವ್ನು ಲವ್ ಮಾಡೋದು ನಿಮ್ ಕಾಮನ್ ಫ್ಯಾಕ್ಟರ್ ಅದು. ಅಂದ್ರೆ ಅವಳು ನಿದ್ದೆನೋ ಅಥವಾ ಇಮ್ಯಾಜಿನೇಷನ್ ಅಲ್ಲಿ ಇರ್ತಾರಲ್ಲ, ಈ ಪ್ರಾಬ್ಲಮ್ ಮನಸಾರಲ್ಲಿದೆ, ಡ್ರಾಮಾಲಿದೆ, ಆಮೇಲೆ ಇಲ್ಲೂ ಇದೆ. ಇಲ್ಲೂ ಆಕ್ಚುಲಿ ನಿದ್ದೆ ಮಾಡಿಸ್ತೀರಾ ನೋಡಿ, ಬಿಕಾಸ್ ಶಿ ಸೇಸ್ ನನ್ನ ಕೈ ಹಿಡ್ಕೊಂಡು ಮಾಡ್ಬೇಕು ಅಂತ ಅವಳ ಇಮ್ಯಾಜಿನೇಷನ್ ಅಲ್ಲಿ ಇರೋಂಥದ್ದು. ದೋಸ್ ಆರ್ ಯುವರ್ ಯೂನಿಕ್ ಟಚ್. ಬಾಡಿ ಹಿಂಗೆ ಸ್ಲ್ಯಾಂಟ್ ಆದಾಗ ಬೇರೆ ಕೆಲಸಗಳಾಗಬೇಕು, ನಾವು ಲವ್ ಮಾಡಿಸ್ತೀವಿ. ಅದೊಂದೇ ಅಲ್ಲ ಜೀವನ, ಪ್ರೇಮ ಅನ್ನೋದು ಅದಕ್ಕಿಂತ ದೊಡ್ಡದು ಅಂತ ಹೇಳೋದು ಪ್ರಯತ್ನ ಇರ್ಬೋದೇನಪ್ಪ, ಗೊತ್ತಿಲ್ಲ. ನೀವು ಆ್ಯಕ್ಚುಲಿ ದಿಸ್ ರಿಮೈಂಡ್ಸ್ ಮೀ, ಅದು ಅಷ್ಟೇ ಅವ್ನು ಫಸ್ಟ್ ಟೈಮ್ ಇವಾಗ ಎಷ್ಟೊಂದು ಜನ ಕೇಳ್ತಾರೆ ಸರ್ ಪ್ರಾಕ್ಟಿಕಲಿ ಹಿಂಗೆ ಲವ್ ಹಿಂಗಾಗ್ಬಿಡ್ತಾ ಅದೇನು ಅಂತ ಇರ್ತಾರೆ. ಬಟ್ ದಿಸ್ ಇಸ್ ಅ ಫಿಲ್ಮ್, ದಿಸ್ ಇಸ್ ಎಂಟರ್ಟೈನ್ಮೆಂಟ್, ಸಿನಿಮ್ಯಾಟಿಕ್ ಲಿಬರ್ಟಿ ಇರುತ್ತೆ. ಯಾ, ಆ್ಯಂಡ್ ಬಿಯಾಂಡ್ ದಟ್ ಎಷ್ಟು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅದು. ಅವರೊಬ್ಬ ಹುಡುಗ ಬಿದ್ದ ಮೇಲೆ ಅವ್ನು ಪಕ್ಕ ಹೇಳ್ತಾನೆ ನನಗೆ ಇದೇ ಬೇಕು ಲೈಫಲ್ಲಿ, ನನಗೆ ಇದೇ ಇಷ್ಟ. ಎಷ್ಟು ಇಟ್ ಮೋಟಿವೇಟ್ಸ್. ಅದೇನೋ ಒಂದು
ಯು ಎಲಿವೇಟ್ ಯುವರ್ ಸೆಲ್ಫ್ ಆಸ್ ಅನ್ ಆಡಿಯನ್ಸ್. ಆ್ಯಕ್ಚುಲಿ ನನಗೆ ಈ ಮೆನ್ ಅದು ಹೇಳ್ಬಾರ್ದ ಗೊತ್ತಲ್ಲ, ಮೆನ್ ಫಾಲಿಂಗ್ ಇನ್ ಲವ್ ಅವು ತಲೆ ಕಂಡ್ರೆ ಆಗಲ್ಲ ನನಗೆ. ಯಾರೋ ಬಂದ್ಬಿಟ್ಟು ನನಗೆ ಲವ್ ಆಗಿದೆ ಅಂದರೆ ಹೋಗಿ ಕತೆಕಾಯಿ ಅಂದ್ಬಿಡ್ತು. ನನಗೆ ಆಗಿಲ್ಲ ಅದು. ಐ ವಾಸ್ ನೆವರ್ ಇನ್ ಲವ್. ಅದು ಏನೋ ಗೊತ್ತಿಲ್ಲ ನನಗೆ, ಆ ಫೀಲಿಂಗ್ ಏನು ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಒಂದು ಹೆಣ್ಣನ್ನು ಇಷ್ಟಪಟ್ಟು ಬೆನ್ನತ್ಕೊಂಡು ಹೋಗೋದಿದೆಯಲ್ಲ, ಆ ಕ್ಯಾಮೆನ ಎಲ್ಲ ಹೀರೋಗಳ ಕೈಲೂ ಮಾಡಿಸಿದ್ರು. ಅದು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ. ಅದೇ ಸರ್, ನಾನು ಇದನ್ನು ನಿಧಿ ಆಫ್ ಸ್ಕ್ರೀನಲ್ಲಿ ಮೀಟ್ ಮಾಡಿದಾಗ ಹೇಳ್ತೀನಿ, ನಿಧಿ ಎಷ್ಟೇ ಸಿನಿಮಾ ಮಾಡಿದ್ರು ನಮಗೆ ಪಂಚನಂಗಿನೇ, ನನಗೆ ಅದು ತಲೆಯಲ್ಲಿ ಕೂತು ಬಿಟ್ಟಿರುತ್ತೆ. ಆ ಥರ ನಿಮ್ಮ ಸಿನಿಮಾಗಳು ಅಬ್ಸರ್ವ್ ಮಾಡಿ. ಈಗ ಮೊನ್ನೆ ಎಲ್ಲೋ ಮಿಂಚಿನಂತೆ ಬಂದವರು ಕಣ್ಮರಿ ಆದಂಥ ಆ್ಯಕ್ಟ್ರಸ್ಗಳು ಅಂತ ಕೆಲವ್ರದ್ದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಓಡ್ತಿತ್ತು. ಅಲ್ಲಿ ದೀಪಾ ಸನ್ನಿಧಿದ್ದು ಪರಮಾತ್ಮದಿತ್ತು. ಅಷ್ಟೇ ಹೌದಲ್ವ, ಇಂಪ್ಯಾಕ್ಟ್ ಆಫ್ ದಿವರ್ಸ್ ಕ್ಯಾರೆಕ್ಟರ್ಸ್ ಇರೋವಂಥದ್ದು, ಎಸ್ಪೆಷಲಿ ವಿಮೆನ್. ಅದೇ ಗೊತ್ತಿಲ್ಲ, ಒಂದು ಹುಡುಗಿ ಹಿಂಗಿರ್ಬೇಕು, ಒಬ್ಬ ಹುಡುಗ ಹಿಂಗಿರ್ಬೇಕು ಅನ್ನೋದು ಎರಡು ನನಗೂ ಸಿಕ್ಕಿಲ್ಲ. ಅದರಿಂದ ನನ್ನ ಇಮ್ಯಾಜಿನೇಷನ್ನಲ್ಲಿ ಅವು ಹಂಗಂಗೆ ಹೊಡ್ಕೊಂಡ್ಬಿಟ್ಟಿದ್ದವು. ಗೊತ್ತಾಗಲ್ಲ ಅನ್ನೋಸತಿ. ನೀನು ಹೇಳ್ತಿರ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದೆ. ಇವೆಲ್ಲ ಹೇಳ್ಕೊತಿರ್ತಾವೆ ಅವಾಗ ಚಿಕ್ಕ ವಯಸ್ಸಲ್ಲಿ ಹಿಂಗಾಗಿತ್ತು ಹಂಗಾಗಿತ್ತು. ತುಂಬ ಜನ ಹುಡುಗರು ಕತೆ ಹೇಳ್ಕೊತಾರೆ. ನಂಗೆ ಅದು ಹೇಳ್ಕೋಬೇಕಂದ್ರೂ ನೆಟ್ಟಿಗೆ ಒಂದು ಕಾಲು ಭಾಗದ ಕತೆನೂ ಇಲ್ಲ. ಟು ಸಮರೈಸ್, ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದ ಶೋ? ಫಸ್ಟ್ ಟೈಮ್ ಅದಕ್ಕಿಂತ ಮುಂಚೆ ಮರದ ಕಡಲು ಯಾಕೆ ಜನ ಥಿಯೇಟರ್ಗೆ ಹೋಗಿ ನೋಡ್ಬೇಕು? ನೀನು ಪ್ರಶ್ನೆ ಕೇಳೋಣ, ನೀನು ಹೇಳ್ಬೇಕು. ನೀನು ನೋಡಿದ್ದೀರ ಸರ್? ನಾನು ಅಷ್ಟು ಡೈಸೆಕ್ಟ್ ಮಾಡಿ ಹೇಳ್ಬಿಟ್ನಲ್ಲ. ಆಕ್ಚುಲಿ ಹಿಂಗ್ಲಿಕ್ ಹೇಳ್ತಿರ್ಬೇಕು. ನಾವು ಡೈಸೆಕ್ಟ್ ಮಾಡೇನೆ ಉತ್ತರ ಕೊಟ್ಟಿದ್ದೀವಿ. ನಾನು ಅಷ್ಟು ಡೈಸೆಕ್ಟ್ ಮಾಡಿ ಹೇಳಿದೆ. ಒಂದು ಮುಂಗಾರು ಮಳೆ, ಒಂದು ಗಾಳಿಪಟ, ತೊಳೆದೆಲ್ಲ ಹೇಳಿದ್ದೀನಿ ಅಲ್ಲ, ಒಂದು ಮುಂಗಾರು ಮಳೆ, ಒಂದು ಗಾಳಿಪಟ, ಆಮೇಲೆ ಒಂದು ಪರಮಾತ್ಮ. ಸೊ ಯಾವ ಒಂದು ಕಲ್ಟ್ ಸಿನಿಮಾಗಳನ್ನ, ಭಟ್ರ ಸಿನಿಮಾಗಳನ್ನ ನೋಡಿ ನಾವು ಇಷ್ಟಪಟ್ಟು ಅದನ್ನು ಎಂಬ್ರೇಸ್ ಮಾಡಿರುವಂಥ ಸಿನಿಮಾಗಳು. ಇಷ್ಟು ಎಲಿಮೆಂಟ್ಸ್ಗಳು ಇವು 2025ನೇ ಇಸ್ವಿಲಿ ಕೊಟ್ಟರೆ ಹೇಗಿರುತ್ತೆ ಅನ್ನೋ ರೀತಿ. ಅಂದರೆ ಪ್ರತಿ ದಿವಸ ನಾನು ಚಿತ್ರಾನ್ನ ತಿನ್ಬೋದು, ಪ್ರತಿ ದಿವಸ ವಾಂಗಿಬಾತ್ ತಿನ್ಬೋದು. ಬಟ್ ನಾನು 2010ರಲ್ಲಿ ತಿಂದಿರೋ ಚಿತ್ರಾನ್ನ ಬೇರೆ, ಇವತ್ತು 2025ರಲ್ಲಿ ತಿಂದಿರೋ ಚಿತ್ರಾನ್ನ ಸೇಮ್ ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಬಟ್ ದ ಟೇಸ್ಟ್ ಡಿಫರ್ಸ್ ಎವ್ರಿ ಟೈಮ್ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ನನಗೆ ಫೀಲಿಂಗ್ಸ್ ಸಿಕ್ಕಿ. ಐ ಕುಡ್ ಸಿ ಒಂಥರ ಕಂಪ್ಲೀಟಾಗಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಹೊಸಬ್ರು ಆ್ಯಕ್ಟ್ರಸ್ ಅಂತ ನನಗೆಲ್ಲೂ ಅನ್ನಿಸ್ಲಿಲ್ಲ. ದಟ್ ಮಚ್ ಐ ಕ್ಯಾನ್ ಸಿ. ಬಿಕಾಸ್ ಆ್ಯಂಡ್ ಹರಿ ಸರ್ಗೆ ಸಿಕ್ಕಿದಾಗಲೂ ಹೇಳಿದೆ, ದ ಲಾಸ್ಟ್ 10 minute ಸೆಗ್ಮೆಂಟ್ ಹರಿ ಸರ್ ಬ್ಯಾಕ್ಗ್ರೌಂಡು ಇದ್ದಿದ್ದು ಸಾಂಗ್ಸ್, ಅಫ್ಕೋರ್ಸ್ ಭಟ್ರು ಸರ್ ಅಂದರೆ ಹಾಡುಗಳಿರೋಂಥದ್ದು. ಅದು ಮೋರ್ ದ್ಯಾನ್ ನಂಗೆ ವೆರಿ ಸರ್, ನಿಮ್ದೊಂದು ಮಾತ್ರ ಸಿನಿಮಾಗಳಲ್ಲಿ ಸರ್ ನನ್ನ ಐ ಎ ಮ್ಯೂಸಿಷಿಯನ್, ನಂಗೆ ಫಸ್ಟು ಕಿವಿ ಸಾಂಗ್ಸ್ಗಳಿಗೆ ಟ್ಯೂನ್ಗೆ ಹೋಗುತ್ತೆ, ಆಮೇಲೆ ಸಾಹಿತ್ಯಕ್ಕೆ ಹೋಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಹಿಮ್ ಉಲ್ಟಾ ಬರುತ್ತೆ ಆ್ಯಕ್ಚುಲಿ. ಬಿಕಾಸ್ ಫಸ್ಟು ಸಾಹಿತ್ಯಕ್ಕೆ ಹೋಗುತ್ತೆ, ಆಮೇಲೆ ಇದಕ್ಕೆ ಬರುತ್ತೆ. ಏನಿರ್ಬೋದು ಡಿಕೋಡ್ ಮಾಡೋದು ನಂಗೆ ತುಂಬ ಇಷ್ಟ. ಹಿಸ್ ಫಿಲಿಮ್ಸಲ್ಲಿ ಡಿಕೋಡ್ ಮಾಡೋದಕ್ಕೆ ಇದರಲ್ಲೂ ತುಂಬ ಲೇಯರ್ಸ್ಗಳಿತ್ತು ಡಿಕೋಡ್ ಮಾಡೋದಕ್ಕೆ ಅಂತ ನನಗನ್ಸಿದ್ದು. ನಮ್ಮೆಲ್ಲರ ಪರವಾಗಿ ತುಂಬಾ ಚೆನ್ನಾಗಿ ಹೇಳ್ದ. ಮಯೂರ ಹೇಳಿರೋ ಎಲ್ಲಾ ಕಾರಣಗಳಿಗೆ ಬಂದು ಸಿನಿಮಾ ನೋಡಿ ಕಟ್ ಕಾಪಿ ಪೇಸ್ಟ್ ನ್ಯೂ ಕಮರ್ಸ್ನ ಕಾಪಾಡಿ. ಜೈ ಕನ್ನಡ, ಜೈ ಜೈಮಾನದ ಕಡಲು. ಈ ಶೋ ಬಂದಿದ್ದ ಅನುಭವ ಹೇಗಿತ್ತು? ದಿಸ್ ಇಸ್ ಫಾರ್ ಮೈ ಸೆಲ್ಫ್, ಮೈ ಸ್ಯಾಟಿಸ್ಫ್ಯಾಕ್ಷನ್. ಸೊ ರಿಯಲಿ ಅಮೇಝಿಂಗ್. ನೀವು ಪ್ರಶ್ನೆ ಕೇಳಿದೆಲ್ಲ ಇಟ್ ವಾಸ್ ಸೋ ಇನ್ಸೈಟ್ಫುಲ್, ತುಂಬ ಡೀಪ್ ಆಗಿ ನಮಗೆ ತುಂಬ ಯು ರಿಯಲಿ ಇಂಪ್ರೆಸ್ಡ್ ಅಸ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ನನಗೆ ಸುಮುಖ ಎಲ್ಲ ಖುಷಿ ಆಯ್ತು ನನಗೆ. ಲೈಕ್ ಯು ಸೆಡ್, ಒಂದು ಫುಲ್ ಸರ್ಕಲ್ ಆಯ್ತು. ನಮ್ಮನ್ನ ಇಲ್ಲೇ ಮೀಟ್ ಮಾಡಿದ್ದು ಅಲ್ಲ. ನೀನು ಯಾರು ಅಂತ ಕೇಳಿದ್ರಿ, ನಾನು ಇಲ್ಲಿ ಯಾರು ಅಂತ ಹೇಳಿದ್ದೀನಿ ಈಗ ಇಡೀ ಶೋನಲ್ಲಿ. ಬಟ್ ಥ್ಯಾಂಕ್ ಯು. ಅದು ಬಿಟ್ಟು ಸರ್ ಸಿಕ್ಕಾಪಟ್ಟೆ ನನ್ನ ಬಗ್ಗೆ ಏನೋ ಅದೆಲ್ಲೂ ಹೇಳಿರಲಿಲ್ಲ ಇದ್ರಿಗೂ. ಇಲ್ಲ, ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ಹೇಳ್ತಾರೆ. ಬಟ್ ಇಟ್ಸ್ ಓಕೆ. ಬಟ್ ಯಾ ಕ್ಯಾಶುಯಲ್ ಆಗಿ ಆ್ಯಕ್ಚುಲಿ ತುಂಬ ಈಸಿ ಅನ್ನಿಸ್ತು ಮಾತಾಡೋದು. ಏನೇನು ಹೇಳಬೇಕು ಅದು ಕರೆಕ್ಟಾಗಿ ಹೇಳಿದ್ವಿ. ಅದನ್ನು ಹೇಳೋದಕ್ಕೆ ನೀವು ಕರೆಕ್ಟಾಗಿ ಪ್ರಶ್ನೆ ಕೇಳಿದ್ವಿ. ಥ್ಯಾಂಕ್ ಯು ಫಾರ್ ದಟ್. ವೆಲ್ಕಮ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನೀವು ಮಾತಾಡ್ತಿರ್ಬೇಕಾದ್ರೆ ಐಮ್ ಲೈಕ್ ಲಿಸನಿಂಗ್ ಟು ಯು. ಓಕೆ, ಏನು ಅಂತ ಮರ್ತೇ ಬಿಟ್ಟಿದ್ದೀನಿ, ನನಗೆ ಕೇಳ್ತಿದ್ದೀರಾ ಏನು ಅಂತ. ಅಷ್ಟು ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಆನ್ ದ್ಯಾಟ್ ನೋಟ್, ಮರದ ಕಡಲು ಸಿನಿಮಾ ಥಿಯೇಟ್ರ್ನಲ್ಲಿದೆ. ಹೋಗಿ ಸಿನಿಮಾನ ನೋಡಿ, ಥಿಯೇಟ್ರ್ನಲ್ಲೇ ನೋಡಿ. ಯಾಕಂದರೆ ಇಟ್ಸ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ನಾನು ಇಷ್ಟು ಸಿನಿಮಾಗಳು ಹೇಳಿದ್ನಲ್ಲ, ಅಷ್ಟನ್ನು ಥಿಯೇಟ್ರಲ್ಲಿ ನೋಡಿ ಮಜಾ ಮಾಡಿದ್ದೀವಿ. ಅದೇ ರೀತಿ ಫುಲ್ ಎಂಟರ್ಟೈನ್ಮೆಂಟ್ಗೆ ಪೈಸಾ ವಸೂಲ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ಇನ್ನೊಂದು ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗಿದ್ದು, ದತ್ತಣ್ಣ ಕ್ಯಾರೆಕ್ಟರ್. ಆ್ಯಕ್ಚುಲಿ ಅದು ಕೂಡ ಇತ್ತು. ದಟ್ ಐ ಫರ್ಗಾಟ್ ಟು ಸ್ಪೀಕ್ ಅಬೌಟ್ ಇಟ್. ಅದು ಕೂಡ ಒಂಥರ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಒಳ್ಳೆಯದಾಗಲಿ ಸರ್. ಆನ್ ದ್ಯಾಟ್ ನೋಟ್ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಆನ್ ದ್ಯಾಟ್ ನೋಟ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಟಿಲ್ ದೆನ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಸುಚಿತ್ರಾ ಅವ್ರಿಗೆ ಕೂಡ. ನಮ್ಮ ಸ್ಟೈಲಲ್ಲಿ ಸೈನಿಂಗ್ ಆಫ್. 3, 2, 1 ಗೋ. ನಮಸ್ಕಾರ ಗುರು.